ಹರಃ ಓಂ ತತ್ಸತ್ ಪರಬ್ರಹ್ಮಣೇ ನಮಃ. ಶ್ರೀ ಗಣಪತಿ ಶಾರದಾ ಶ್ರೀ ಗುರುಭ್ಯೋ ನಮಃ. ಶ್ರೀ ಸದ್ಗುರು ಶುದ್ಧಲಿಂಗಯತಿ ವರೇಣ್ಯನಂ ಭಾಸುರಯೋಗಿ ಕುಲತಿಲಕನಂ ಪಾಶಾಷ್ಟಕದಿಂ ಕುದಿವ ನರರುದ್ಧರಿಪನಂ ಸೋಸುತಿಹ ಮಾನಸದಿಂ ಭಜಿಪಿನ ಭಜಿಪಿನ ಭಜಿಪಿನ. ಜೈ ಮಂಗಲಂ ಜೈ ನಮಃ ಪಾರ್ವತಿ ಪತಯೇ ಶಿವ ಹರ ಹರ ಮಹಾದೇವ. ರಾಜಾಧಿರಾಜ ಸದ್ಗುರುನಾಥ शुद्धलिंगेश्वर महाराज की जय. साधु संत महाराज की जय. श्री गुरुदेव दत्त ಯಾವ ಶಿರೋತ್ರಿಯ ಬ್ರಹ್ಮನಿಷ್ಠರಾದ ಅದ್ವೈತ ಸಾರ್ವಭೌಮ ಚಕ್ರವರ್ತಿಗಳಾಗಿರ್ತಕ್ಕಂಥ ಶ್ರೀಮ ಜಗದ್ಗುರು ಶ್ರೀ 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 ಶುದ್ಧಲಿಂಗೇಶ್ವರ ಶುದ್ಧರವರ ದಿವ್ಯ ಪಾದಕಮಲಗಳಲ್ಲಿ ನನ್ನ ಅನಂತಾನಂತ ಕೋಟಿ ದೀರ್ಘ ಪ್ರಣಾಮ ಸಮರ್ಪಿಸಿ ಹಾಗೂ ಪರಮ ಪೂಜ್ಯರಿರ್ತಕ್ಕಂಥ ಯಾವ ಶಿರೋತ್ರಿಯ ಬ್ರಹ್ಮನಿಷ್ಠರಾದ ಶ್ರೀಮ ಜಗದ್ಗುರು ಶ್ರೀ 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 ಶುದ್ಧಲಿಂಗೇಶ್ವರ ಶುದ್ಧರವರ ನಂದೀಶ್ವರಪುರದ ಸದ್ಗುರುವರ ಮೊದಲ ಖಂಡಿಯ ಕಮರೆ ಮಠಕ್ಕೆ ಆಗಮಿಸಿ ಸದ್ಗುರು ದಿವ್ಯ ಕೃಪಾಶನ ಪಡೆದುಕೊಂಡು ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ರೂಪಿರತಕ್ಕಂಥ ವರಮೋಕ್ಷ ಪಡೆದು ಧನ್ಯರಾಗಿ ಬಂದಿರತಕ್ಕಂಥ ಸರ್ವ ಸಂತತರ ಸೌದರ್ಯಕ್ಕೆ ಸಾಕ್ಷಿಭೂತಗೊಳ್ಳುವ ಆ ಸಚ್ಚಿದಾನಂದ ಘನ ಪರಬ್ರಹ್ಮ ಸ್ವರೂಪಕ್ಕೂ ಮನವಾಗಿ ನಮಿಸಿ ಆತ್ಮೇರೆ ನಾವೆಲ್ಲ ಸದ್ಗುರುವರ ಶ್ರೀ ಕ್ಷೇತ್ರದಲ್ಲಿ ಪರಮ ಪೂಜ್ಯರಿರ್ತಕ್ಕಂಥ ಶಿರೋತ್ರಿಯ ಬ್ರಹ್ಮನಿಷ್ಠರಾದ ಶ್ರೀಮ ಜಗದ್ಗುರು ಶ್ರೀ 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 ಶುದ್ಧಲಿಂಗೇಶ್ವರ ಸದ್ಗುರುವರ ಶ್ರೀ ಕ್ಷೇತ್ರದಲ್ಲಿ ನಂದೀಶ್ವರಪುರದ ಮೊದಲ ಖಂಡಿ ಕಮರಿ ಮಠದಲ್ಲಿ ಶ್ರಾವಣ ಮಾಸ ಆರಂಭದಿಂದ ಅವ್ಯಾಹತವಾಗಿ ಕೂಡ ಸದ್ಗುರುಗಳ ಚರಿತ್ರೆ ನಾವು ನಿರ್ವಹಿಸಿ ನೋಡ್ತಾ ಬಂದೀವಿ. ಗ್ರಂಥದ ಹೆಸರೇನಂದರೆ ಶ್ರೀ ಸದ್ಗುರು ಶುದ್ಧಲಿಂಗೇಶ್ವರ ವಿಜಯ ಲೀಲಾ ಕಲ್ಪದ್ರುಮ ಅಂತಕ್ಕಂಥ ಗ್ರಂಥ. ಅದರೊಳಗೆ ಮಾತ್ರ ಇರ್ತಕ್ಕಂಥ ಗ್ರಂಥದ್ದು ಬೃಹತ್ ಗ್ರಂಥ ಅಂತ ಭವ್ಯ ಇರ್ತಕ್ಕಂಥ ದಿವ್ಯ ಇರ್ತಕ್ಕಂಥ ಬೃಹತ್ ಇರ್ತಕ್ಕಂಥ ಗ್ರಂಥ. 2000 ಅಧ್ಯಾಯಗಳು ಕೊಡಲ್ಪಟ್ಟಂಥ ಗ್ರಂಥದ್ದು. ಇವತ್ತು ಪ್ರಾರಂಭ 5 ವರ್ಷ ಪರ್ಯಂತವಾಗಿ ಇವತ್ತು ಮೊದಲನೇ ಅಧ್ಯಾಯ ಪ್ರಾರಂಭ ಮುಗಿಬೇಕಾದ್ರೆ 5 ವರ್ಷ 5.5 ವರ್ಷ ಪರ್ಯಂತವಾಗಿ ಇರ್ತದೆ. ಆಗ ಮೊದಲಿದ್ದ ಪುನಃ ಪ್ರಾರಂಭ ಆಗ್ತದೆ. ಅಷ್ಟು ದೊಡ್ಡ ಗ್ರಂಥ. ಅಂಥ ಗ್ರಂಥದ 9ನೇ ಭಾಗದ ವಿಷಯ ನಾವು ನೆಲೆಸ್ಕೊಂಡ್ಬಿಡ್ತಕ್ಕಂಥದ್ದು ಇದ್ವಿ. ಅದರಲ್ಲಿ ಇವತ್ತಿನ ಅಧ್ಯಾಯ ಎಷ್ಟನೇದ್ರಿ 28ನೇ ಅಧ್ಯಾಯ ಪ್ರಾರಂಭ ಆಗ್ತದೆ. ಸತಿಪತಿಗಳು ಕೂಡ್ಕೊಂಡು 28 ಅಂತ ಹೇಳ್ರಿ. ಸತಿಪತಿಗಳು ಕೂಡ್ಕೊಂಡು 28. ನೀವು ನಗ್ತಿರಲ್ಲ ಪ್ರಭು. ಸತಿಪತಿಗಳು ಕೂಡ್ಕೊಂಡು 27 ತಾರ ರಮಣ ಶಶಿ ಕೂಡಿ ಎಷ್ಟು 28 ಅಂದ್ರೆ 27 ಅಂದರೆ ಹಿಂದಿನ ದಿವಸ 27ನೇ ಅಧ್ಯಾಯ. 27 ನಕ್ಷತ್ರಗಳವ್ರಿ ಪ್ರಮುಖವಾಗಿರ್ತಕ್ಕಂಥ ನಕ್ಷತ್ರಗಳು. ಆ 27 ನಕ್ಷತ್ರಗಳು ಪತ್ನಿಯರು ಚಂದ್ರ ತಾರಾರಮಣ ಅಂತ. ಆ 28 ತಾರೆಯರಿಗೆ ನಕ್ಷತ್ರಗಳಿಗೆ ರಮಣ ಅಂದ್ರೆ ಪತಿ. ಪತಿದೇವರು ಯಾರು ಅಂದರೆ ಯಾರೇ ಚಂದ್ರ. ಅಂದರೆ
ಚಂದ್ರನಿಗೂ ತಾರೆಗಳಿಗೂ ವ್ಯತ್ಯಾಸವನ್ನು ಹೇಳ್ತಾರೆ ಇಲ್ಲಿ. ಏನಂದ್ರೆ ವರ್ಧತೆ ಕ್ಷೀಯತೆ ಚಂದ್ರ ನತು ತಾರಾಗಣ. ವೃದ್ಧಿ ಆಗುವುದು ಮತ್ತು ಕ್ಷೀಣ ಆಗುವುದು ಯಾರ ಕಾರ್ಯ ರೀ? ಚಂದ್ರನ ಕಾರ್ಯ. ವೃದ್ಧಿ ಆಗೋದಿಲ್ಲ, ಕ್ಷೀಣೋದಿಲ್ಲ, ಹೇಗಿರ್ತಾ ಇದ್ರೆ ಹಾಗಿರ್ತಕ್ಕಂಥದ್ದು ನಕ್ಷತ್ರಗಳ ಕಾರ್ಯ. ಹೇಗಿರ್ಬೇಕಂದ್ರೆ ಒಮ್ಮೆ ಭಕ್ತಿ, ಬಹಳಷ್ಟು ಭಕ್ತಿ ಆಗೋದು, ಒಮ್ಮೆ ಭಕ್ತಿ ಹೋಗಿಬಿಡೋದು, ಒಮ್ಮೆ ಬಹಳ ಒಳ್ಳೆಯವರಾಗ್ಬೋದು, ಒಮ್ಮೊಮ್ಮೆ ಬಹಳ ಕೆಟ್ಟವರಾಗಿಬಿಡೋದು. ಇದೆಲ್ಲ ಇದು ಚಂದ್ರನ ವ್ಯವಹಾರ ಆಗ್ತದೆ. ಅದಕ್ಕಾಗಿ ಹಾಗಿರಬಾರ್ದು. ನಕ್ಷತ್ರಗಳು ಸೂರ್ಯ, ಚಂದ್ರ, ಇನ್ನೊಂದು ಸೂರ್ಯ, ಇನ್ನೊಂದೆಲ್ಲ ಗುರು, ಶುಕ್ರ, ಬುಧ, ಇನ್ನೊಂದು ಬೇರೆ ಇರ್ತಾರೆ, ಬೇರೆ ಬೇರೆ ನಕ್ಷತ್ರ ಇರ್ತಾರೆ. ಆಗ ಆ ನಕ್ಷತ್ರಗಳು ಯಾವ ರೀತಿ ಒಂದೇ ರೀತಿ ಇರ್ತಾವಲ್ಲ, ಸೂರ್ಯ ಒಂದೇ ರೀತಿ ಇರ್ತಲ್ಲ, ಹಾಗೆ ಒಂದೇ ರೀತಿ ಇರ್ತಕ್ಕಂಥ ಒಂದು ಸಲ ಬಂದಿರತಕ್ಕಂಥ ಭಕ್ತಿ ಯಾವ ಕಾಲಕ್ಕೂ ಬದಲಾವಣೆ ಆಗಬಾರ್ದು. ಒಂದಿರ್ತಕ್ಕಂಥ ಒಂದು ಶ್ರದ್ಧಾ ಹಾಗೇ ಇರಬೇಕು, ಭಕ್ತಿ ಹಾಗೆ ಇರಬೇಕು, ಶಾಂತಿ ಕೂಡ ಹಾಗೆ ಇರಬೇಕು. ಯಾವಾಗಲೂ ಒಳ್ಳೆಯವರಾಗಿರ್ತಕ್ಕಂಥದ್ದು ಗುರುಗಳ ಕೃಪಾಶಿವರು ಕೂಡ ಯಾವಾಗಲೂ ಒಂದೇ ರೀತಿ ಇರ್ತದೆ. ಆದ್ಮೇಲೆ ಇಲ್ಲಿ ಪರ್ಯಂತವಾಗಿ ಸಂಸ್ಕೃತ ಪಾಠವನ್ನು ನಾವೆಲ್ಲ ಶುರು ಮಾಡಿದ್ದೀವಿ. ಸಂಸ್ಕೃತ ಪಾಠ ಅವಶ್ಯವಾಗಿ ಬೇಕು ಮನುಷ್ಯನಿಗೆ. ಸಂಸ್ಕೃತ ಪಾಠ ಇದ್ದರೆ ಏನಿರ್ತದಂದ್ರೆ ಸಂಸ್ಕೃತಿ ಇರ್ತದೆ. ಸಂಸ್ಕೃತ ಇದ್ದಲ್ಲಿ ಸಂಸ್ಕೃತಿ ಇರ್ತದೆ. ಏನಿರ್ತದೆ ರೀ? ಸಂಸ್ಕೃತಿ ಇದ್ದರೆ ಸಂಸ್ಕೃತಿ ಇರ್ತದೆ. ಬೈಗುಳುಗಳು ಯಾವುವು ಬೈಗುಳುಗಳು ಇಲ್ಲದೇ ಇರ್ತಕ್ಕಂಥ ಭಾಷೆ ಅಂದರೆ ಸಂಸ್ಕೃತ ಭಾಷೆ. ಸಂಸ್ಕಾರ ಇರ್ತದೆ. ಸಂಸ್ಕಾರ ಶೌಚೇನ ಪರಂಪುನಿತ ವಿದ್ಯಾ ಹಿ ಬುದ್ಧಿ ಕೆಲ ಕಾಮಧೇನು ಅಂತ ಹೇಳ್ತಾರಲ್ಲ, ಸಂಸ್ಕಾರ ಬೇಕು. ಅದಕ್ಕೆ ಅಷ್ಟೇ ಅಲ್ಲ, ವಿಜ್ಞಾನ ಕೂಡ ಬೇಕು. ಆ ಬಗ್ಗೆ ಹೇಳ್ತಾರೆ, ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥ ಸಂಸ್ಕಾರ ಶೌಚೇನ ಪರಂಪುನಿತ. ವಿಜ್ಞಾನ ಎಂತಾದ್ರೂ ವೇದಾಂತದಿಂದ ಕೂಡಿರ್ತಕ್ಕಂಥ ವಿಜ್ಞಾನ ಇರಬೇಕು. ವೇದಾಂತದ ವಿಜ್ಞಾನ ಅಂತಕ್ಕಂಥದ್ದು ಇರಲಿಲ್ಲ ಅಂದ್ರೆ ಒಂದು ಸಲ ಅಜ್ಞಾನ ಇರ್ತದೆ. ಏಕೆಂದರೆ ಈಗ ಅನೇಕ ದೇಶಗಳು, ಉದಾಹರಣೆಗೆ ರಷ್ಯಾ ದೇಶದ, ಉಕ್ರೇನದ ಮತ್ತು ಬೇರೆ ಬೇರೆ ದೇಶಗಳು ನೋಡ್ರಿ, ಯಾವಾಗಲೂ ಏನು ಮಾಡ್ತಾರೆ, ಹಗಲು ರಾತ್ರಿ ಬಿಡದೆ ಎಷ್ಟು ಜನರ ಸಂಹಾರ ಮಾಡ್ತಾರೆ, ಎಷ್ಟು ಮನುಷ್ಯರ ನಾಶ ಆಗ್ತಾರೆ. ಅದು ವಿಜ್ಞಾನ. ಅದು ಆ ಮದ್ದು ಗುಂಡ ತಯಾರು ಮಾಡಿದಾರ ಅಂತ ಮದ್ದನ್ನು ತಯಾರು ಮಾಡಿದ್ರು ವಿಜ್ಞಾನ. ಅದು ಅಷ್ಟೆಲ್ಲ ಕಲಹ ಮಾಡ್ತಾರೆ. ಅವ್ರ ಮೇಲೆ ಅವ್ರು ಬಾಂಬ್ ಹಾಕ್ತಾರೆ, ಅವ್ರ ಮೇಲೆ ಅವ್ರು ಬಾಂಬ್ ಹಾಕ್ತಾರಲ್ಲ. ಏನು ಕೊರತೆ ಇದೆ ಅವರಿಗೆ? ಉತ್ತಮ ಸಂಸ್ಕಾರದ ಕೊರತೆ. ಅದು ಉತ್ತಮ ಸಂಸ್ಕಾರ. ಏಕೆಂದರೆ ಅಲ್ಲಿ ಸಂಸ್ಕೃತಿ ಇಲ್ಲ. ಸಂಸ್ಕೃತಿ ಏಕಿಲ್ಲ ಅಂತ ವಿಚಾರ ಮಾಡಿದ್ರೆ ಅಲ್ಲಿ ಸಂಸ್ಕೃತ ಇಲ್ಲ. ಸಂಸ್ಕೃತ ಏಕಿಲ್ಲ ಅಂದರೆ ಅದನ್ನು ಕಲಿಸುವ ಗುರುಗಳಿಲ್ಲ. ಅದನ್ನು ಕಲಿತಕ್ಕಂಥ ಗುರುಗಳಿದ್ದಾರೂ ಕೂಡ ಕಲಿತಕ್ಕಂಥ ಮನಸ್ಸಿಲ್ಲ. ಆದ್ದರಿಂದ ಉತ್ತಮ ಸಂಸ್ಕಾರ ಅಂತಕ್ಕಂಥದ್ದು ಇದ್ದರೆ ಈ ದೇಶೆಲ್ಲ ಭಾಳ ಶಾಂತವಾಗಿರ್ತದೆ. ಇಲ್ಲಿ ಸಂಸ್ಕೃತ ಅಂತಕ್ಕಂಥದ್ದು ಕೂಡ ಭಾಳ ಮಹತ್ವ. ಪ್ರತಿನಿತ್ಯದಲ್ಲಿ ಸಂಸ್ಕೃತವನ್ನು ಅಧ್ಯಯನ ಮಾಡ್ತಾ ಇದ್ದೀರಿ, ಸಂತೋಷ ಇರ್ತದೆ. ಅಧ್ಯಯನ ಮಾಡಿರಿ. ಜೊತೆಗೆ ಸುಭಾಷಿತ ಕೂಡ ಒಂದೊಂದು ಸುಭಾಷಿತ ಹೇಳಬೇಕು, ಅದರ ಅರ್ಥವನ್ನು ಕೂಡ ಹೇಳಬೇಕು. ಸುಭಾಷಿತ ಹೇಳಬೇಕು, ಅದರ ಅರ್ಥ ಹೇಳಬೇಕು. ಅದರಂತೆ ನಡೀತಕ್ಕಂಥದ್ದು ಕೂಡ ಇರಬೇಕು. ಅದು ಮಹತ್ವದ್ದು. ಹೇಳೋದಾಯಿತು, ಅದಂತೆ ನಡೀದು. ನಾ ಹೇಳೋದು ಮಾಡ್ತಾರೆ, ನಮ್ಮಪ್ಪ ನಡೀದು ಮಾಡ್ತಾನೆ. ಯಾರು ಮಾಡ್ಬೇಕ್ರಿ? ಎರಡು ತಾನೇ ಮಾಡಬೇಕು. ಅವರ ಒಬ್ಬ ಮಗಳು ತಮ್ಮ ಅಮ್ಮನಿಗೆ ಹೇಳಿದ್ರು, ಅಮ್ಮ ಏನು ನಾ ಮಲ್ಕೊಂಡಾಗ ಚಲೋ ಸೊಪ್ಪು ಬಿತ್ತಂದ್ರೆ ಬೆಳಿಗ್ಗೆ ನನಗೆ ಹೇಳ ಅಂತ. ಸೊಪ್ಪನ್ನ ಯಾರಿಗೆ ಬಿಡುದ್ರಿ? ಮಗಳಿಗೆ. ಅವು ಹೇಳಿರ್ತಾರೆ, ನೀವು ಹೇಳಿ. ಮಗಳು ಹೇಳಿದ್ರು, ತಾಯಿಗೆ ಹೇಳಿದ್ರು, ಅಮ್ಮ ನನಗೆ ರಾತ್ರಿ ಮಲ್ಕೊಂಡಾಗ ಉತ್ತಮ ಇರತಕ್ಕಂಥ ಸುಂದರ ಇರತಕ್ಕಂಥ ಸೊಪ್ಪು ಬಿದ್ದರೆ ನೀನು ನನಗೆ ಬೆಳಗ್ಗೆ ಹೇಳ. ಬೀಳು ಯಾರಿಗೆ? ಹೇಳುದು ಯಾರೀ? ಇವರು ಸೊಪ್ಪನವ್ರು ಹೇಳಿ ಬಿಡ್ತದೆ ನೋಡ್ರಿ. ಯಾರಿಗೆ ಸೊಪ್ಪನ್ನು ಬೀಳ್ತಲ್ಲ ಅವ್ರು ಹೇಳ್ಬೇಕಲ್ಲ. ಹಾಗೆ ಉತ್ತಮ ಸಂಸ್ಕಾರ ಅಂತಕ್ಕಂತಿದ್ರೆ ಎಲ್ಲರೂ ಉತ್ತಮರಾಗಿದ್ದರೆ ಅದರ ಅನುಭವ ನಿಮಗೆ ಇರ್ತದೆ. ನಿಜವಾಗಿ ಉತ್ತಮರಾಗತಕ್ಕಂಥದ್ದು ಭಾಳ ಮಹತ್ವ ಇರ್ತದೆ. ಎಲ್ಲರೂ ಕೂಡ ಒಳ್ಳೆಯವರಾಗಿರಿ, ಭಾಳ ಚೆನ್ನಾಗಿರ್ತದೆ. ಆದ್ಮೇಲೆ ಸುದೃಢ ಕೃಪಾ ಶಿರೋದ ಸೇರಿರ್ತಕ್ಕಂಥದ್ದು ನಾವು ನೀವೆಲ್ಲ
ಸದ್ಗುರುಗಳ ಕಡೆ ಸಾಗೋಣ ಅಂತ. ಎಲ್ಲರೂ ಬರ್ತಾರೆ, ಪ್ರವಾಸ ಬರ್ತಾಯಿದ್ರು ಎಲ್ಲರೂ. ಈಗ ಮಳೆ ಕಡಿಮೆ ಅದ, ನಮ್ಮೆಲ್ಲ ಬೆಳಗ ಹೊರಗೆ ಬಂದಾರ. ಇನ್ನೂ ಕೆಲವರು ಇನ್ನೂ ಬಂದಿಲ್ಲ. ಅಂದ್ರೆ ಅವ್ರಿಗೆ ಬಹುಶಃ ಮಳೆ ಇದ್ದಂತೆ ಅನಿಸಿರ್ಬೋದು. ಮನೆ ಮುಂದೆ ಗಿಡ ಇರ್ತಾರಲ್ಲ, ಆ ಗಿಡದೊಳಗೆ ನೀರು ಇರಬೇಕು ಸ್ವಲ್ಪ. ಈ ಗಾಳಿ ಬೀಸಿತ್ತಂದ್ರೆ ಅವ್ರು ಬರುವಾಗ ಹನಿ ಬಂತು, ಬೇಡಪ್ಪ ಮಳೆ ಅದು ಮಳೆ ಅಂತ ಅಲ್ಲಿ ಇರ್ಬೋದು. ಬಹುಶಃ ಇವರೆಲ್ಲ ಹೋಗಿದ್ದಾರೆ ಅಂದ್ರೆ ಇಲ್ಲ ಅಂತ ಬರ್ಬೋದು. ಮಳೆ ಇದ್ದಾಗ ಅಷ್ಟೆಲ್ಲ ಇರ್ತಿರಲಿಲ್ಲ ಜನ. ಮಳೆ ಇದ್ದಾಗ ಮೇಘರಾಜ್ಯ ಬಂದ್ರೆ ಅಲ್ಲಿ ಇರುತ್ತೆ ಇವರು. ಅಷ್ಟೆಲ್ಲ ಕೂತಿದ್ರಲ್ಲ, ಅಷ್ಟೆಲ್ಲ ಕೂತ್ಕೊಂಡು ಅಪೇಕ್ಷೆ ಅದನ್ನುಗೋಸ್ಕರವಾಗಿ ಬಂದಿದ್ದೀರಿ. ಅಪೇಕ್ಷೆ ಶ್ರೇಷ್ಠದ. ಅಪೇಕ್ಷೆ ಅನ್ನೋದು ಮೊಟ್ಟ ಮೊದಲನೇ ಅಪೇಕ್ಷೆ ಬೇಕು. ಏನು ಬೇಕು? ಸದ್ಗುರುವರ ಶಾಸ್ತ್ರವನ್ನು, ಪ್ರವಚನವನ್ನು, ಭಜನೆಯನ್ನು, ಕೀರ್ತನವನ್ನು ಕೇಳಬೇಕು. ಅವರ ಕೃಪಾಶ್ವರ ಪಡಿಬೇಕು ಅಂದ್ಕೊಂಡು ಹೇಳಿ ಅವರ ಸನ್ನಿಧಿಗೆ ಬರ್ತಿರಲ್ಲ, ಇದು ಭಾಳ ಶ್ರೇಷ್ಠದು. ಆದಮೇಲೆ ಶ್ರೀ ಸದ್ಗುರು ಶುದ್ಧಲಿಂಗೇಶ್ವರ ವಿಜಯ ಲೀಲಾ ಕಲ್ಪತರು ಅಂತಕ್ಕಂಥ ಗ್ರಂಥವನ್ನು ನಾವು ಶ್ರವಣ ಮಾಡಬೇಕು. ಶ್ರವಣ ಮಾಡ್ತಕ್ಕಂಥ ಸಮಯದಲ್ಲಿ ಸದ್ಗುರುಗಳು ಎಲ್ಲಿಗಿದ್ದಾರೆ ನೋಡ್ಬೇಕಲ್ಲ. ಹಿಂದಿನ ದಿವಸ ನಾವು ನೀವು ಕುಡ್ಕೊಂಡು ಅಪ್ಪರ ಜೊತೆಗೆ ಸಾಗಿದ್ದೀವಿ ರೀ. ಯಾವ್ರಿಗೆ ಇದ್ದೀವಿ ರೀ ಎಲ್ಲರೂ ಕುಡ್ಕೊಂಡು? ಉಚ್ಚೈ ವದತು ಶೀತವಾದ ಅಸ್ತಿ. ಹಾಂ ಅಸ್ತು. ಅರ್ಜುನವಾಡಿಗೆ ಬಹುಶಃ ಆಗಲಿಕ್ಕಿಲ್ಲ, ನೀವು ತಪ್ಪು ಹೇಳಿರ್ಬೋದು. ಭೀಮವಾಡಿಗೆ ಹೋಗಿರ್ಬೋದು, ಅಥವಾ ಧರ್ಮವಾಡಿಗೆ ಹೋಗಿರ್ಬೋದು, ನಕುಲ ಸಹದೇವರ ವಾಡಿಗೆ ಹೋಗಿರ್ಬೋದು. ಯಾವ ವಾಡಿ ಅದು? ಅರ್ಜುನವಾಡಿಗೆ ಹೋಗಿದ್ರು. ಸರಿ ಅದು, ಸರಿ ಅದು. ಇಷ್ಟೆಲ್ಲ ಹೇಳ್ತೀರಂದ್ರೆ ಅದೇ ಇರಬೇಕು. ಅರ್ಜುನವಾಡಿ ಹೋದಾಗ ಅವ್ರ ಜೊತೆಗೆ ಇನ್ನೊಬ್ಬರು ಮಹಾತ್ಮರಿದ್ದರು. ಅವ್ರ ಹೆಸರೇನ್ರಿ? ಮೌನೇಶ್ವರರು ತಿಂಥಣಿ ಅಂತ. ಯಾವ್ರವ್ರಿ? ಬಾಗಲಕೋಟೆಯವರು. ತಿಂಥಣಿ ಮೌನೇಶ್ವರರು ಅಲ್ಲಲ್ಲ, ಅಲ್ಲ ನ ಬಾಗಲಕೋಟೆಯ ಮೌನೇಶ್ವರರು. ಇವರು ಕೂಡಿ ಹೋದರು. ಹೋಗುವಾಗ ಅವ್ರಿಗೆ ತೃಷೆ ಆಯಿತು. ಏನಾಯ್ತು ರೀ? ತೃಷೆ ಆಯ್ತು ಅಂದ್ರೆ ಏನಾಯಿತು? ತೃಷೆ ಯಾವ ಭಾಷೆ ಅದು? ಸಂಸ್ಕೃತ ಭಾಷೆ ತೃಷೆ. ಕ್ಷುಧ ಅಂದ್ರೆ ಹಸಿವು, ತೃಷೆ ಅಂದ್ರೆ ನೀರಡಿಕೆ. ತೃಷೆ ಆಯಿತು ಯಾರಿಗೆ? ಮೌನೇಶ್ವರಗಳೇ ತೃಷೆ ಆಯಿತು. ಅವ್ರು ಹೇಳಿದರು, ಗುರುಗಳೇ ನನಗೆ ತೃಷೆ ಆಗಿದೆ. ಅವ್ರು ಹೇಳಿದರು, ತೃಷೆ ನಿವಾರಣೆಗೋಸ್ಕರವಾಗಿ ಇಲ್ಲಿ ಬಾವಿದ ನೀರು ಚಲೋ ಇದ್ದಾವ, ಹೋಗಿ ನೀರು ಕುಡೀರಿ, ಸ್ವೀಕಾರ ಮಾಡಿ ಅಂತ ಹೇಳಿದರು. ಜಲಪಾನ ಮಾಡಿರಿ. ಜಲಂ ಪಿಬತು. ಅವರು ಗುರುವರೇ ಅಂತ ತಿಳ್ಕೊಂಡು ಹೇಳಿ ಒಳಗೆ ಇಳಿದುಕೊಂಡು ಹೋಗಿ ಏನು ಮಾಡಿದ್ರಿ? ಜಲಪಾನ ಮಾಡಬೇಕು ಅಂತಕೊಂಡು ಹೇಳಿ ಜಲವನ್ನು ಕರದಲ್ಲಿ ಸ್ವೀಕಾರ ಮಾಡಿದ್ರಿ. ಅಂಜಲಿ ಮಧ್ಯೆ ಜಲ ಅಸ್ತಿ. ಕಿಮಸ್ತಿ? ಏತಾದೃಶ ಸ್ವೀಕೃತ್ವ ಪುಷ್ಪಂ ಧಾರಣಂ ಕರೋತಿ ಚೇತ್ ಕಿಂ ವದತಿ? ಗುರುರಂ ಸಮರ್ಪಣ ಸಮಯ ಕಿಂ ವದತಿ? ಅಹಂ ಇದಾನಿಂ ಸುದೃಶ್ಯಪಾದಕಮಲೆ ಪುಷ್ಪಾಂಜಲಿಂ ಸಮರ್ಪಯಾಮಿ. ಕಿಂ? ಪುಷ್ಪಾಂಜಲಿಂ. ಅಂಜಲಿ ಮಧ್ಯೆ ಪುಷ್ಪಾಣಿ ಸಂತೆ. ಅಂಜಲಿ ಮಧ್ಯೆ ಅಂಜಲಿ ಇತ್ಯುಕ್ತೆ ಕಿಂ ಭವತಿ? पुष्पम पुष्पाणि एतत् अंजलि एतत् किमस्ति अंजलि एतत् पुष्पम पुष्पम स्वरं मिलित्वा पुष्पाणि स्वरं मिलित्वा पुष्पांजलि अंजलि मध्ये जलं स्वीकृत्य मौनेश्वर गुरुः इदानीं जलं पानार्थं जलपिबनार्थं हस्ते स्वीकृतवान् गुरुवर्य तत्क्षणमेव वाटिका मध्ये अस्ति कूपे मौनेश्वर गुरुवर्य अस्ति उपरि श्री सिद्धलिंगेश्वर सद्गुरु मम गुरुवर्य श्री सिद्धलिंगेश्वर गुरुवर्य अस्ति जलपानं करोतु अमृत समान जलमस्ति तत् स्वीकृत्य आनंदेन आगच्छतु इति मम गुरुवर्य उक्तवन्तः तदा जलपानार्थं गतवन्तः गुरुवर्य हस्ते अंजलि मध्ये जलं स्वीकृतवान् तदेव समये उपरि स्थित एक वाटिका यजमानः कूपस्य अथवा वाटिका अस्ति किल तस्य वाटिका इत्युक्ते
ತೋಟ, ವಾಟಿಕ ಅಂದರೆ ತೋಟ. ನೆನ್ಪಿಟ್ಕೊಂಡ್ರೆ ಈಚೆಗಡೆ ಒಂದು ಸ್ವಲ್ಪ ಹೆಚ್ಚುಗಡೆ ಮಾಡ್ಬೋದು ಹಿರಿಯರು ಬಳಗಿದ್ರೆ. ವಾಟಿಕ ಅಂದರೆ ಅದಂತ ಹಿಂಗೆ ವಾಟಿಕಲ್ಲ ಚಾಪುಟಿ ಮತ್ತೆ ತಂದು ಕೊಟ್ಟಿದ್ದಿ. ವಾಟಿಕ ಬೇರೆ, ವಾಟಿಕಾ ಬೇರೆ. ಟೀ ಅದಕ್ಕೆ ಅದು ವ್ಯತ್ಯಾಸ ಏನ್ರಿ? ಟೀ ಹಾಕ್ಲಿಕ್ಕೆ ಬಂತಂದ್ರೆ ವಾಟಿಕ ಏನದು? ವಾಟಿಕ. ಟೀ ಬಂದ್ರೆ ವಾಟಿಕ, ಟ ಬಂದ್ರೆ ವಾಟಕ. ವಾಟಕ ಅದ್ರೊಳಗೆ ಟೀ ಹಾಕಿರೋ ವಾಟಿಕ ಆಗ್ಬೋದು. ಅದು ವಾಟಿಕ ಅಂದ್ರೆ ತೋಟ ರೀ. ವಾಟಿಕ ಅಂದ್ರೆ ಏನು? ತೋಟ. ಸ್ವಲ್ಪ ಮಾರಾಟದಲ್ಲಿ ಯಾರ್ಯಾರು ಬಂದಿದ್ರಂದ್ರೆ ಅದಕ್ಕೆ ಅಥವಾ ವಾಟಿಕ ಅಥವಾ ತೋಟಕ್ಕೆ ಏನಂತಾರಂದ್ರೆ ಈಗೇನಂತೀರಿ? ಏನು ರೀ? ಒಂದು ಅನ್ಲಿಲ್ಲ ಅಂದ್ರೆ ಏನಿದು? ಹಾಂ, ಒಂದು ಮೊಳ ಅಲ್ಲ. ಮಹಾರಾಷ್ಟ್ರದವ್ರು ಹೇಳ್ತಾರೆ ಅದಕ್ಕೆ. ನಮ್ಮ ಯಜಮಾನರು ಅಥವಾ ನಮ್ಮ ತಂದೆಯವರು ಇಲ್ಲಿ ಯಾರ ಮೊಳಕ್ಕೆ ಹೋಗ್ಯಾರ. ಮಹಾರಾಷ್ಟ್ರದವ್ರು ಮೊಳ ಅಂದ್ರೆ ಅದು ಕನ್ನಡದಲ್ಲಿ ತೋಟ. ಕನ್ನಡದಲ್ಲಿ ತೋಟ ಅಂದ್ರೆ ಸಂಸ್ಕೃತ ಭಾಷೆಯಲ್ಲಿ ವಾಟಿಕ. वाटिका अस्ति किल वाटिकास्य यजमानः सम्यक् नास्ति, तस्य विचारः सम्यक् नास्ति. स उक्तवान्, गुरुवर्य उक्तवान्, सिद्धलिंगेश्वर गुरुवर्य, अमृत समान जल अस्ति, बहु सुंदर अस्ति, बहु सूक्ष्म वस्तु अपि दर्शन आगच्छति, सूक्ष्म वस्तु अस्ति अन्तभागे तदपि दर्शन भवति, बहु दोषरहित निर्मल जल अस्ति इति उक्तवन्तः. अमृत समान स्थिति. तदा उपरि स्थित यजमान उक्तवान्, गुरुवर्य अमृत समान जल किमर्थमागत? एतादृश धनं दत्तवान् अहं, धन पर्जन्यमिव जलमिव धनम् अहं दत्तवान्. तदा कूप अभवत्, कूपे जलागत. धन कारणतः किमभवत्? जल आगत. उत्तम अमृत समान जल, अमृत समान जल धन ಕಾರಣತ ಆಗುತ್ತೆ ಇದು ಉಕ್ತವತ್ತ. ನೀರು ಎಷ್ಟು ಅಂಥ ಸುಂದರವಾಗಿ ಉತ್ತಮವಾಗಿ ನೀರು ಬರಬೇಕಾದ್ರೆ ಹಾಗೆ ಬರಲಿಲ್ಲ, ಇಷ್ಟು ಹಣ ಸುರಿದ್ರಿ, ಇಷ್ಟು ಹಣ ಕೊಟ್ಟು ಅಂದಾಗ ಬಂದದ ಹಾಗೆ ಅಂತ ಹೇಳ್ಬಿಟ್ರು. ಅಪ್ಪ ಹೇಳಿದ್ರು, ಮೌನೇಶ್ವರ ಗುರುವರೇ, ಜಲಂ ಕ್ಷಿಪತು, ಜಲಂ ನಿಷ್ಕಾಸಯಿತು. किमर्थमित्युक्ते धनस्य जल अस्ति तत् सम्यक् नास्ति, गुणस्य जलस्य च सम्यक् अस्ति, तत् धनस्य अस्ति किल त्यजतु त्यजतु. ಏನು ಮಾಡಿದ್ರು ಅವರು? ಅಲ್ಲಿರ್ತಕ್ಕಂಥ ಜಲವನ್ನು ಏನು ಮಾಡಿದ್ರು? ಕೆಳಗೆ ಹಾಕಿಬಿಟ್ರು. ಆಮೇಲೆ ಮೇಲ್ಭಾಗ ಬಂದರು. ಯಾವಾಗ ಅಪ್ಪರು ಹೇಳಿದ್ರು, ಹೇ ಗಂಗಾ ಮಾತಾ, ಧನ ಕಾರಣೇನ ಭವತ್ಯ ಆಗತವತಿ ಚೇತ್, ಧನ ಕಾರಣತ ಭವತ್ಯ ಆಗತವತಿ ಚೇತ್ ಅತ್ರೈವ ತಿಷ್ಠತು, ನೋ ಚೇತ್ ಗುಣ ಕಾರಣತ ಸದ್ಗುಣ ಕಾರಣತ ಪರಹಿತ ಕಾರಣತ ಭವತ್ಯ ಆಗಚ್ಚತೆ ಚೇತ್ ದುಷ್ಟಜನಸ್ಯ ಸಂಗ सम्यक् नास्ति, इदानीमेव गच्छन्तु, जानाति वा इति गुरुवर्य उक्तवन्तः. तदा आं गुरुवर्य, धन कारणतः न आगतवती, परोपकार कारणतः अहम् आगतवती, इदानीं गच्छामि इति उक्त्वा उपरि उपरि मौनेश्वर गुरुवर्य आगतवन्तः. आरोहणं कृत्वा सोपानम् आरोहणं कृत्वा तत्र तत्र एकैक सोपानम् अवरोहण कृत्वा गंगा माता गतवती. मौनेश्वर उपरि आगतवंत, गंगा माता पाताळे गतवती. सर्वेपि ज्ञातवंतिकಲ್ಲ ಅವಗತವಂತ ಸರ್ವೇಪಿ ಎಲ್ಲ ತಿಳಿದಿರೋ ವಿಷಯ ತಿಳಿದಿರಲ್ಲ. ಸುಮ್ಮನೆ ಸಂಸ್ಕೃತ ಇಲ್ಲ, ನಮಗೆ ಎಷ್ಟು ಬರ್ತಾರೆ ಕೇಳಿ, ಉಳಿದೆಲ್ಲ ಹೇಳ್ತಿರ್ತಾರಲ್ಲ, ನಾವು ಶಿಕ್ಷಕರಲ್ಲ, ವ್ಯಾಕರಣ ದೋಷ ಇರ್ಬೋದು, ಏನೋ ಇರ್ಬೋದು, ಸುಮ್ಮನೆ ಹೇಳ್ಬೇಕಂತ ಅನಿಸ್ತು, ಹಾಗೆ ಹೇಳಿವಿ. ಒಳ್ಳೆಯದಾಗಲಿ. ಅದು ಇಷ್ಟು ವಿಷಯ ಶ್ರವಣ ಮಾಡಿದರೆ ಮುಂದಿನ ವಿಷಯ ಎಲ್ಲ ಕೇಳಿದರೆ ಅದೆಲ್ಲ ನಮ್ಮ ಅದರೊಳಗೆ ಹೋಗಿಬಿಡ್ತಾರೆ, ನಮ್ಮ ವಿಷಯನ ಅದರೊಳಗೆ ಹೋಗಿಬಿಡ್ತದೆ. ಅದಕ್ಕಾಗಿ ಮುಂದಿನ ವಿಷಯ ಕಡೆ ಹೋಗೋಣ ಅಂತ ಆದ್ಮೇಲೆ ಹಿಂದಿನ ವಿಷಯ ಶ್ರವಣ ಮಾಡಿದರೆ, ಹೀಗೆ ಗುರುಗಳು ಒಂದು ದೇವಾಲಯದಲ್ಲಿ, ಅಲ್ಲಿಂದ ಅಷ್ಟಾದ ನಂತರ ಒಂದು ದೇವಾಲಯದಲ್ಲಿ ಕೂತರು. ಅವರೆಲ್ಲ ಹೋಗಿ ಅಪ್ಪವ್ರಿಗೆ ನಮಸ್ಕಾರ ಮಾಡಿ ದುಃಖ ಮಾಡಿ, ನಮ್ಮ ಜನ ಹೋಗಿಬಿಟ್ಟು ನೀರು ಹೋಗಿದ್ದವರಪ್ಪ ಅವರ ನಾವು ನಮ್ಮದು ಅಪರಾಧ ಕ್ಷಮಾ ಮಾಡಿ ಪ್ರಾರ್ಥನೆ ಮಾಡಿದ ನಂತರ ಗುರುಗಳು ಅಪರಾಧವನ್ನು ಕ್ಷಮಿಸಿದಂತ ಕೇಳ್ಕೊಡ್ತಾ ಹೇಳಿದ್ರು. ಅಲ್ಲಿ ಹೋಗಿ
ಪ್ರಾರ್ಥನೆ ಮಾಡಿದ್ರು. ಆನಂತರ ಜಲ ಅಪೋರ ಆಜ್ಞಾ ಪ್ರಕಾರ ಮರಳಿ ಬಂದು ಆಮೇಲೆ ಎಲ್ಲರೂ ಕುಡ್ಕೊಂಡು ತಮ್ಮ ಮನೆಯವರೆಲ್ಲ ಕುಡ್ಕೊಂಡು ಹೊಸ ಬಟ್ಟೆ ತೆಗೆದುಕೊಂಡು ಪ್ರಸಾದ ತೆಗೆದುಕೊಂಡು ಪುಷ್ಪಮಾಲೆ ತೆಗೆದುಕೊಂಡು ಮಡಿವಾಸ ತೆಗೆದುಕೊಂಡು ಬಂದು ಅಪ್ಪ ಅವರಿಗೆ ಸಮರ್ಪಿಸಿ ಸಾಷ್ಟಾಂಗ ನಮಸ್ಕಾರ ಮಾಡಿ ಅವರು ಕೃಪಾಶೀರ್ವಾದಕ್ಕೆ ಪಾತ್ರರಾದರು. ಈ ವಿಷಯ ಶ್ರವಣ ಮಾಡ್ತೀರಿ, ಮುಗಿತು. ಇಷ್ಟು ಸಂಕ್ಷೇಪೇಣ ಭವನಿಯೊಪ್ಪಿ ಭವತಿ ಸಂಕ್ಷೇಪಮಪಿ ಭವತಿ ತಕ್ಷಣವೇ ಹೇಳಿತು. ಆಮೇಲೆ ಗುರುಗಳು ಕತ್ತಲೆ ಎಲ್ಲಿ ಹೋದರೂ ಗುರುತಾಗಲಿಲ್ಲ. ಇವತ್ತು ಬೆಳಕದ, ಇವತ್ತು ನೋಡೋಣ ಅಂತ ಬರ್ತೀರಲ್ಲ, ನಮ್ಮ ಜೊತೆ ಬರ್ತೀರಲ್ಲರು, ಪ್ರವಾಸಕ್ಕೆ ಸಿದ್ಧರಿದ್ದೀರಿ ಎಲ್ಲರೂ, ಹೊರಗಿದವ್ರು ಬರ್ತೀರ ಎಲ್ಲರೂ, ಸಂತೋಷಂ. ತಾವು ಬರ್ತೀರ ಎಲ್ಲರೂ, ಸಂತೋಷಂ. ಹೊರಗಿನ ಬಳಗ ಆನಂದವಲ್ಲ, ಆನಂದ ಅಲ್ಲಿ ಅಮ್ಮ ಕೈ ಮುಗಿತಾ ಇದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ, ಆನಂದ ಅಲ್ಲಿ ಎಲ್ಲರೂ ತಯಾರಿದ್ರಿ, ಎಲ್ಲರೂ ಬಂದುಬಿಟ್ಟು ಒಳ್ಳೆಯದು. ಆದ್ಮೇಲೆ ಗುರುಗಳ ಒಂದು ಸಾಮರ್ಥ್ಯ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಮೊನ್ನೆ ಹೇಳಿ ನೋಡ್ರಿ, ಸೂರ್ಯ ಉದಯಿಸಿದರೆ ಮೇಣ ಕರಗುತ್ತದೆ, ಕೆಸರು ಒಣಗುತ್ತದೆ. ಏನಂತಾರೆ? ಸೂರ್ಯ ಉದಯಿಸಿದರೆ ಮೇಣ ಕರಗುತ್ತದೆ, ಕೆಸರು ಒಣಗುತ್ತದೆ, ಕಮಲ ಅರಳುತ್ತದೆ, ನೈದೆಲೆ ಮುದುರುತ್ತದೆ. ಕಾಗೆ ನವಿಲುಗಳು ಕೋಗಿಗಳು ಹೊರಗೆ ಬರುತ್ತವೆ, ಕಣ್ಕಪ್ಪರೆ ಗೂಗೆಗಳು ಒಳಗೆ ಹೋಗುತ್ತವೆ. ನಿಶಾಚರರು, ರಾಕ್ಷಸಾದಿಗಳು, ವ್ಯಾಘ್ರಾದಿಗಳು, ಸಿಂಹಾದಿಗಳು, ನಿಶಾಚರರು ಎಲ್ಲ ಪ್ರಾಣಿಗಳು ಒಳಗೆ ಹೋಗುತ್ತವೆ, ಒಯ್ಲಿ ಸೇರಿಕೊಡುತ್ತವೆ. ಮನುಷ್ಯರು, ದೇವತರು, ಸಂತರು, ಶರಣರು, ಮಹಂತರು, ಒಳ್ಳೆಯವರಾಗಿದ್ದವರು ಕೂಡ ಏನು ಮಾಡ್ತಾರೆ? ಸೂರ್ಯೋದಯ ತಕ್ಷಣದಲ್ಲಿ ಎಲ್ಲರೂ ಹೊರಗೆ ಬರ್ತಾ ಇದ್ದಾರೆ. ಸೂರ್ಯ ಒಬ್ಬರಿಗೂ ನೀವು ಒಳಗೆ ಬನ್ನಿ, ನೀವು ಹೊರಗೆ ಹೋಗಿ ಅಂತ ಹೇಳಿಲ್ಲ. ನೀವು ಸೂರ್ಯ ನೀನು ಅರಳು ಕಮಲಕ್ಕೆ ಹೇಳಲಿಲ್ಲ, ಮುದುರು ತಗೊಂಡು ಯಾವ ನೈದಿಲಿಗೆ ಹೇಳಲಿಲ್ಲ. ಸೂರ್ಯ ಕೇವಲ ಉದಯಿಸಿದ್ರೆ ಸಾಕು, ಎಲ್ಲ ಬರ್ತಾನೆ ತಾನಾಯಿತು. ಸನ್ನಿಧಿ ಅಂತ, ಸನ್ನಿಧಾನೇನ ಗುರುಗಳ ಸನ್ನಿಧಿಯಲ್ಲಿ ಎಲ್ಲ ವ್ಯವಹಾರಗಳು ಆನಂದವಾಗಿ ನಡೀತಾ ಇದ್ದವು. ಸದ್ಗುರುಗಳ ಸನ್ನಿಧಿಯಲ್ಲಿ ಬಹಳಷ್ಟು ಜನರು ಬರ್ತಾಯಿದ್ದರು, ಭಕ್ತಿಯಿಂದ ಸೇವೆ ಮಾಡ್ತಾಯಿದ್ರು, ನಾಮಸ್ಮರಣೆ ಕೂಡ ಮಾಡ್ತಾಯಿದ್ರು. ನಾಮಸ್ಮರಣೆ ಮಾಡೋದು ಅದಕ್ಕೇನು ಕಷ್ಟ ಇಲ್ಲ ರೀ. ಆಸನ ಕೊಂಡು ಕೂಡಬೇಕು, ಭಕ್ತಿಯಿಂದ ಎಲ್ಲವನ್ನು ಮಾಡ್ಕೊಂಡು ಗುರುಗಳ ಸ್ಮರಣೆ ಮಾಡಬೇಕು. ಅದರಿಂದ ಇಷ್ಟಾರ್ಥ ಸಿದ್ಧಿ ಆಗ್ತದೆ. ಅಂದರೆ ನಿಮಿಷವಾಗಲಿ ನಿಮ್ಮ ನೆನಹೊನ್ನಿಂದೊಡೆ ಮುಕ್ತಿ. ನಿಮಿಷವಾಗಲಿ. ಒಬ್ಬ ಮನೆಯೊಳಗೆ ತಂಗಿದ್ದಾರೆ, ಸಣ್ಣ ತಂಗಿರ್ತಾರೆ, ಸಣ್ಣವ್ರು. ನೀವು ಹೆಣ್ಮಕ್ಳು ತಾಯಿಂದಿರ್ತೀರಿ. ಈಗ ಚಿಕ್ಕವರಿದ್ದಾಗ ಆ ಮಗಳಿಗೆ ನೀವೇನು ಮಾಡ್ತೀರಿ? ಹಾಲು ಕುಡಿಸ್ತೀರಿ, ಪ್ರಸಾದ ಮಾಡ್ತೀರಿ, ಎಲ್ಲ ಮಾಡ್ತಾ ಬರ್ತೀರಿ. ಈಗ ಮಗಳಿಗೆ 12 ವರ್ಷ ಆಗ್ಯವ್ರಿ. ಮಗಳಿಗೆ 12 ವರ್ಷ ಆಗ್ಯವು. ಅವ ನನಗೆ ಹಾಲು ಕುಡಿಸು, ನನಗೆ ಊಟ ಕೊಡು, ನಾನು ರೊಟ್ಟಿ ಮಾಡು, ಕಾಯಿಪಲ್ಲೆ ಮಾಡ್ಕೊಡು ಹೇಳ್ತಿರ್ತಾರೆ. ನೀವೇನು ಮಾಡ್ತೀರ? ಈಗ ಕೊಡ್ತಿರೋ ಮತ್ತೇನು ಹೇಳ್ತಾರೆ? ಏನಂತಾರೆ? ನೀನೇ ನೀಡ್ಕೊಂಡು ಪ್ರಸಾದ ಮಾಡು. ರೊಟ್ಟಿಯನ್ನು ಮಾಡಲಿಕ್ಕೆ ಕಲಿತು. ಆ ಮನೇಲಿ ಹೇಗೆ ಮಾಡ್ತಿ? ಈ ರೊಟ್ಟಿಯನ್ನು ಮಾಡು, ಕಾಯಿಪಲ್ಯ ಮಾಡು, ಪಲ್ಯ ಮಾಡು, ಹೀಗೇನು ಮಾಡು. ಹೋಳಿಗೆಯನ್ನು ಮಾಡ್ತಿದ್ರೆ ಏನಂತಂದ್ರೆ, ಒಬ್ಬ ಹೆಣ್ಣು ಮಗಳು ಪಾಕಶಾಸ್ತ್ರ ಅಧ್ಯಯನ ಮಾಡಿದಿರ್ತಾರೆ. ಪಾಕಶಾಸ್ತ್ರ ಅಂದ್ರೆ ಅಡುಗೆ ಮಾಡೋದು. ಪಾಕಶಾಸ್ತ್ರ ಅಧ್ಯಯನ ಮಾಡಿದ್ರು. ಅಧ್ಯಯನ ಮಾಡಿದ ನಂತರ ಹೆಚ್ಚು ಕಲಿಬಾರ್ದು ನೋಡ್ರಿ. ಎಲ್ಲರಿಗೆಲ್ಲ ಒಬ್ಬೊಬ್ಬರಿಗೆ ಕಲಿತ್ರೆ ನನ್ನ ಮುಂದೆ ಯಾರು ಅಹಂಕಾರ ಬರ್ತದೆ. ಕಲ್ತಿರ್ಬೇಕು, ಖರೆ ವಿದ್ಯೆ ಇರಬೇಕು, ವಿನಯನೂ ಇರಬೇಕು. ವಿದ್ಯೆ ಇದ್ಕೊಂಡು ವಿನಯ ಇರಬೇಕು. ವಿದ್ಯೆ ಇದ್ಕೊಂಡು ವಿನಯ ಇರಲಿಲ್ಲ ಅಂದ್ರೆ ತೊಂದರೆ ಇರ್ತದೆ. ಅವ್ರ ಲಗ್ನ ಆಯಿತು, ಮಗನಿಗೆ ಸೊಸೆಯರು ಬಂದರು ಮನೆಗೆ. ಅವ್ರು ಕೇಳಿದ್ರು, ಏನಮ್ಮ ಮತ್ತೇನಿಲ್ಲ ಧ್ಯಾನ ಮಾಡಿ? ಏನಿಲ್ಲ ರೀ, ಪಾಕಶಾಸ್ತ್ರ ನಾವು ಭಾಳ ಚೆನ್ನಾಗಿ ಮಾಡಿದ್ದೆ. ಅತ್ತೆಯವ್ರ ಮುಂದೆ ಹೇಳಿದ್ರು. ಭಾಳ ಸಂತೋಷ, ಒಳ್ಳೆಯದು. ಎಲ್ಲ ಪಾಕ ಮಾಡ್ಲಿಕ್ಕೆ ಬರ್ತದೆ, ಎಲ್ಲ ಮಾಡ್ತಾಯಿದ್ದೀನಿ. ಏನಿಲ್ಲ, ಎಲ್ಲ ಹೋಳಿಗೆ ಅದೇನು ರೀ, ತೀರಾ ಸರಳ ಅದನ್ನು ಅವ್ರು ಮಾಡ್ತಾಯಿದ್ದೀವಿ. ಎಲ್ಲ ಹೇಳಿದ್ರು. ಆಯಿತು ಅಂತಂದ್ರೆ ಅತ್ತೆ ಒಳಗೆ ಹೋಗಿದ್ರಿ. ಬರೋಷ್ಟೊಳಗೆ ಸೊಸಿ ಹೋಳಿಗೆ ಈಗ ತಿರುಗಾಡಿ ನೋಡಾಕ್ತಿಳಿ. ಅತ್ತಾಗ
ಇತ್ತ ಮಾಡಿದ ಹೂರ್ಣ ಈ ಕಡೆ ಓಡಿ ಹೋಗ್ಯೈತೆ, ಈ ಕಡೆ ಮಾಡಿ ಓಡಿ ಹೋಗ್ಯೈತೆ, ಏನಾರು ಮಾಡಲಿ ಅಂದ್ರೆ ರಂಜಿತ್ತು ಹೂರ್ಣ ಒಳಗೆ ಈ ಕಡೆ ಓಡಾಯ್ತಿತ್ತು. ಹ್ಞೂ ರೀ, ಇತ್ತ ನೋಡಿದ್ರು. ಹತ್ತಿ ಬಂದು ಮರಿ ತುಂಬ ನೋಡಿದ್ರು. ಏನು ಮಾಡತ್ತಿಲ್ಲ ಸೊಸಿ ಅಂತ. ಇತ್ತ ಮಾಡಲಿ ಅತ್ತ ಮಾಡಿ ಇತ್ತ ಮಾಡು ಗಿಡ ಮಾಡಿ ಕೆಳಗೆ ಮತ್ತೆ ಕೇಳಿದ್ರು, ತಂಗಿ ಮತ್ತೆ ಏನು ಮಾಡ್ತಾಯಿದ್ದೇವ? ಏನಿಲ್ಲ ರೀ, ನೀವು ಹೇಗೆ ಹೋಳಿಗೆ ಮಾಡಿದ್ರೆ ನೋಡ್ತಾ ಇದ್ದೇನೆ, ನನಗೆ ಬರೋದಲ್ತ ಹೇಳಿಲ್ರಿ, ಕಲ್ತಾಳ. ನೀವು ಹೋಳಿಗೆನ ಹೇಗೆ ಮಾಡಿದ್ದೀರಿ ತಗೊಂಡು ನೋಡ್ತಾ ಇದ್ದೀರ. ಆಯಿತು, ನಿನಗೇನು ಅನಿಸ್ತದೆ ಹೇಳು, ಏನು ತಿಳಿದ ನಿನಗೇನು ತಿಳಿತು? ನನಗೆ ತಿಳಿದಿಲ್ಲ, ಒಂದೇ ಸಮಸ್ಯೆ ಅದು. ಏನದು? ಎಲ್ಲ ತಿಳಿದ ಒಳಗೆ ಈಗ ಎಲ್ಲ ಹೋಳಿಗೆನೇ ಇದು ಬರೋಬರಿ ಅದು ಸರಿ ಅದು. ಆದರೆ ಇದಕ್ಕೆ ಹೊಲಿಗೆಯಲ್ಲಿ ಹಾಕಿದ್ರಿ ಕಾಣಿಸೋಲ್ಲ ನನಗೆ. ಹೇಳಿ ನೋಡು, ಒಳಗೆ ಹೂರ್ಣ ಹಾಕಿ ಹೊಲಿಗೆ ಹೇಗೆ ಹಾಕಿದ್ರಿ ಒಂದೇ ತಿಳಿಯೋದು. ನನಗೆ ಎಲ್ಲ ಕಲ್ತೀನಿ, ಅದೊಂದೇ ಹೇಳಿಲ್ಲ ನನಗೆ ಶಿಕ್ಷಕರು. ಅಂತಂದ್ರು ಶಿಕ್ಷಕರು ಹೇಳಿಲ್ಲ, ಸಿಕ್ಕಿ ಎಲ್ಲ ಬರ್ತೈತಿದ್ಲ, ಸಿಕ್ಕಿಲ್ಲ ಹೇಗೆ ಅದಕ್ಕೆ ಬರಲಿಲ್ಲ ಅಂದರೆ ಇನ್ನೂ ಕೂಡ ವಿಚಿತ್ರ ಇರ್ತದೆ. ಪತಿಯವರು ಒಬ್ಬರು ತಂದೆ ಅದು ಹೇಳಿರ್ತದೆ, ತಮ್ಮ ನೋಡು, ಲಗ್ನ ಮಾಡ್ಕೋಬಾರ್ದು, ಮನೆತನ ನೋಡ್ಬೇಕು. ಆಮೇಲೆ ಗುಣಗಳನ್ನು ಚೆನ್ನಾಗಿ ನೋಡ್ಕೋಬೇಕು. ಒಳ್ಳೆಯ ಗುಣವಂತರ ಲಗ್ನ ಆಗಬೇಕು. ಸುಮ್ಮನೆ ರೂಪ ನೋಡ್ಲಿಕ್ಕೆ ಹೋಗ್ರಿ, ರೂಪದೊಳಗೆ ಇರ್ತದನು ಬೈದಿರ್ತವ್ರು. ಇಲ್ಲ ರೂಪ ಬೇಕಲ್ಲ ಅಂತ ಅವ್ರು. ರೂಪ ಸಾಂಗಲ, ಗುಣ ಗಾಢವ. ರೂಪ ಚೆನ್ನಾಗಿತ್ತಪ್ಪ, ಕತ್ತಿ ಮರಿ ಚೆನ್ನಾಗಿರ್ತದೆ ಭಾಳ ನೋಡಿ ಚಲೋದ. ಮತ್ತು ದೊಡ್ಡದತ್ತಾರ ಕಿವಿ ಉದ್ದು ಬರ್ತಾವಲ್ಲ, ಅದಕ್ಕೆ ಅಮ್ಮಂಗೆ ಕಾಣ್ತಾವಲ್ಲ, ಅದಕ್ಕೆ ಗುಣದಕ್ಕಿಂತಲೂ ರೂಪದಕ್ಕಿಂತಲೂ ಯಾವ ಶ್ರೇಷ್ಠ? ಗುಣ ಶ್ರೇಷ್ಠ. ಗುಣ ನೋಡಿ ಲಗ್ನ ಆಗಪ್ಪ ಅಂತೇಳಿ ಅವ್ರನ್ನಾಗ ಆಗು ನಡಿ ಹೋಗು ಆಗೇ ಬಿಟ್ರಿ. ಅದು ಗುರು ಹಿರಿಯರು ಹೇಳಿದ್ ಕೇಳಬೇಕು ಮನೆಯೊಳಗೆ. ಯಾರು ಗುರು ಹಿರಿಯರು ಹೇಳಿದ್ರೆ ಕೇಳಿದ ಸರಿ, ಕೇಳಿಲ್ಲ ಅಂದ್ರೆ ಬೇರೆ ಕೇಳಬೇಕು. ಈ ಲಗ್ನ ಆಯ್ತು ರೀ, ಮತ್ತು ಕರ್ಕೊಂಡು ಹೋಗಿಬಿಟ್ರತ್ತ, ನೌಕರಿ ಮಾಡಲಿಕ್ಕೆ ಕರ್ಕೊಂಡು ಹೋದ್ರು. ಮತ್ತು ಪಾಕಶಾಸ್ತ್ರ ಬಲ್ಲೋದ್ರಿ. ಪತಿ ಹೇಳಿದ, ನೋಡು ಭಾಳಷ್ಟು ಬಾಯಿ ಸ್ವಲ್ಪ ಮಲ್ಲಿನ ಇದು ಹೊಲಸ ಇದು, ಜ್ವರ ಬಂದಿತ್ತು, ಮತ್ತು ಒಂದು ಸ್ವಲ್ಪ ಸರಿ ಆಗಲ್ಲ, ಅದಕ್ಕಾಗಿ ಬಜ್ಜಿ ಮಾಡ್ತೀನಿ. ಏನು ರೀ ಬಜ್ಜಿ ಅಂದ್ರೆ ಏನು? ಹಾಗೆ ಮಾಡ್ತಾನೆ ಮಾಡಾಗ ನಾ ಬರೋಷ್ಟು ಹೇಳ್ತಿದ್ರು. ಇವ್ರು ನೌಕರಿ ಮಾಡ್ಕೊಂಡು ಮಧ್ಯಾಹ್ನ 12 ಗಂಟೆ ಬರಬೇಕು. ಬರೋಷ್ಟು ಅದೆಲ್ಲ ಬರ್ದಿದ್ರು. ಅದ್ರೊಳಗೆ ಕಡಲೆ ಹಿಟ್ಟು ತೆಗೆದುಕೊಂಡು ಒಳಗೆ ಬೇಕಾಗ್ತದೆ ಮಸಾಲೆ ವಸ್ತುಗಳೆಲ್ಲ ಹಾಕಿ ಅದು ಒಲೆ ಮೇಲೆ ಬೋಗಾಣಿ ಇಟ್ಟು ಅದ್ರ ಒಳ ಭಾಗದಲ್ಲಿ ಪಾಕಶಾಸ್ತ್ರ ಪುಸ್ತಕ ಬರೆದಿದ್ರಿ, ಅದ್ರೊಳ ಭಾಗದಲ್ಲಿ ಈ ಹಿಟ್ಟನ್ನು ಎಣ್ಣೆಯಲ್ಲಿ ಬಿಡಬೇಕು. ಅದೆಲ್ಲ ಮಾಡಿ ಬರೀ ಹಿಟ್ಟು ಮಾಡಿರಿ, ಎಲ್ಲ ಮಾಡಿ ಅದ್ರೊಳಗೆ ಕಲಿಸಿರು, ಮಸಾಲೆ ಕಲಿಸಿ ಎಲ್ಲ ಮಾಡಿ ಎಣ್ಣೆ ಒಳಗೆ ಬಿಟ್ರಿ. ಬೋಗಾಣಿ ತುಂಬ ಆಯ್ತು, ಬಜಿ ಆಗಲಿ. ಈ ಗ್ರಂಥ ಯಾರು ಬರ್ತಾರೆ? ಹಾಂ, ಹಲೋ, ಯಾರು ಬರ್ದಿರಿ ಗ್ರಂಥವ್ರು? ನೀವು ಹೇಳಿದ ಪ್ರಕಾರ ಮಾಡಿರಿ, ಬಜಿ ಆಗಲಿಲ್ಲ ಅಂತ ಹೇಳಿದ್ರು. ಅಲ್ರಿ, ನಾವು ಹೇಳಂತೆ ಮಾಡಿರಿ, ಆಗಲೇಬೇಕದು, ಆಗಿಲ್ಲ ಅಂತ ಅಷ್ಟು ಬರೋದು. ಆಗ ನೋಡ್ತಾವ್ರು, ಇಟ್ಟು ತೆಗಿ ಮುಂದೆ ನೋಡೋಣ. ಅವ್ರು ಇಟ್ರಿ, ಎಲ್ಲಿ ತಪ್ಪದ? ಸ್ವಲ್ಪ ಹೊರಗೆ ಯಾರಿಗೆ ಕೇಳಬೇಕು ಬಂದ್ರಿ, ಬಜಿ ವಾಸನೆ ಎಷ್ಟು ಚಲೋ ಬಂತು, ಘಮ ಘಮ ಅಂತ ಬಂತು ಒಳಗಿದ್ದ. ಎಲ್ಲಿಂದ ಬಂತು ನೋಡ್ಲಿಕ್ಕೆ ಹೋದ್ರು. ಬ್ರಾಹ್ಮಣರು ಅಜ್ಜಿ ಇದ್ರು, ಬಜಿ ಮಾಡ್ತಾಯಿದ್ರು, ಇಷ್ಟು ಚಲೋ ವಾಸನೆ ಬರ್ತಿತ್ತು. ಎಲ್ಲಿ ತಪ್ಪಿದ? ಇಲ್ಲೇ ತಪ್ಪಿದ. ನೋಡ್ಬೇಕಂತ ಹೋಗಿ ಎಲ್ಲ ನೋಡಿದ್ರಿ, ನೋಡಿ ಕೂತ್ಕೊಂಡು ನೋಡಿದ್ರು, ಎಲ್ಲ ಏನು ಮಾಡ್ತಾರೆ ಎಲ್ಲ ಮಾಡಿದ್ರಿ. ಬಂದು ಬಜಿ ಮಾಡಿದ್ರಿ, ಇಷ್ಟು ಚಲೋ ಬಜಿ ಆಯಿತು, ಭಾರಿ ಬಜಿ ಅದ್ರಿ. ಹೊರಗಿಂದ ಮಧ್ಯಾಹ್ನಕ್ಕೆ ಬಂದ್ರಿ ಪತಿಯವರ, ವಾಸನೆ ಭಾರಿ ಚಲೋ ಬಂತು. ಬಂದರು ಪತಿದೇವರು ಬಂದ್ರಿ. ಬರುವಾಗ ಅವ್ರ ಅಪ್ಪನ ಬಡಿಗೆ ಅದಕ್ಕೂ ತೊಗೊಂಡಿರಿ ತಪ್ಪಿ. ಎಲ್ರಿ ಅವ್ರ ಮನೆಯೊಳಗೆ ಮೂಲೊಳಗಿನ ಬಡಿಗೆ ತೊಗೊಂಡು ಹೊಡಿಲಿಕ್ಕಂತಾರೆ, ಸಿಕ್ಕಾಪಟ್ಟೆ ಹೊಡೆದು. ಬಜ್ಜಿ ಚಲೋ ಮಾಡ್ಯಾರಲ್ರಿ, ಬಜ್ಜಿ ಕೊಟ್ಟಾರ, ಬಜ್ಜಿ ಭಾರಿ ಚಲೋ, ಘಮ ಮಾಸ್ ಬರತ್ತೆ, ಚಲೋ ಅವ್ರ ಬಜ್ಜಿ. ಆದರೂ ಸಿಕ್ಕಾಪಟ್ಟೆ ಬಡಿದ್ರು, ಭಾಳ ಬಡ್ದ್ರಿ. ನೆರೆಮನೆ ಅಜ್ಜಿ ಓಡ್ಕೋತ ಬಂದರು. ಎದಕ್ಕೆ ಎದಕ್ಕೆ ಜಗಳ ಆಡ್ತಾರೆ ಬಂದರು. ಏನೈತಂದ್ರೆ ಮಜ್ಕೂರ ಬಜ್ಜಿ ಮಾಡಿದ್ರಿ,
ಬಜ್ಜಿ ಮಾಡೋ ಪದ್ಧತಿ ತಪ್ಪೇದಂದ್ರೆ ಅವರು ನೀ ಎಲ್ಲಿ ತಪ್ಪೇರುತ್ತೆ ಎಲ್ಲಿ ತಪ್ಪೇದು ನೋಡು ಸರ್ ಹೋದು ನೆರಮನೆ ಅಜ್ಜಿ ಹೋದರು. ಅಜ್ಜಿ ಬ್ರಾಹ್ಮಣರ ಅಜ್ಜಿ ಪತಿ ತೀರ್ಕೊಂಡಿದ್ರು. ತಲೆ ಎಲ್ಲ ಸ್ವಚ್ಛ ಮಾಡ್ಕೊಂಡು ಕೆಂಪು ವಸ್ತ್ರ ಉಟ್ಕೊಂಡು ಮ್ಯಾಲೆ ಮಾಡಿ ಕೂತಿದ್ರು ಅಜ್ಜಿ. ಹೋಗಿ ಕ್ಷೌರಿಕರ ಮನೆಗೆ ಹೋಗಿ ತಲೆ ಸ್ವಚ್ಛ ಮಾಡ್ಕೊಂಡು ಕೂದಲೆಲ್ಲ ವೆಂಕಟೇಶ್ವರ ಕೊಟ್ಟು ಮುಂದೆ ಸೆರಗ ಹೊತ್ಕೊಂಡ್ರಿ, ಕೆಂಪು ಉಟ್ಕೊಂಡು ಕುಂಕುಮ ಎಲ್ಲ ಅಳಿಸ್ಕೊಂಡ್ರಿ, ಒಲೆ ಮುಂದೆ ಕೂತ್ಕೊಂಡು ಉರಿ ಹಚ್ಚಿ ಅವ್ರು ಹೆಂಗೆ ಮಾಡ್ಬೇಕು ಮಾಡಿ ಬಜ್ಜಿ ಮಾಡಿದ್ರಿ. ಬಜ್ಜಿ ಘಮ ಘಮ ಬರ್ತಿದ್ದು, ಮ್ಯಾಲ ದಮ ದಮ ಬೀಳಕತ್ತಿದ್ದು. ಹಾಗೆ ದಪ್ಪ ಬಿದ್ದುರಿ ಹೊಡೆದ್ರು. ಎಲ್ಲ ಬರ್ತಂತ ಹೇಳಿದಿ. ನಾ ಬದುಕಿದ್ದೇನೆ, ಈಗ ನಾ ಜೀವಂತದನ್ನ ನಾ ಇರುವಾಗ ನಾ ಸಾಯ್ಲಂತ ಮಾಡಿ ನೀನು ಏನು ಕಾರಣ ತಲೆ ಬಡಿಸ್ಕೊಂಡು ಏನು ಕಾರಣ ಕೆಂಪು ಉಟ್ಕೊಂಡು ನೀನು ಹೊಡೆದ್ರಿ. ಏನು ಹೊಡೆದ್ರಿ? ಪಾಕಶಾಸ್ತ್ರ. ನೆರಮನೆ ಅಜ್ಜಿ ಹತ್ರ ಹೋಗಿ ಅದೇಲಿ ತಪ್ಪಿರ್ತಾರೆ, ಕೇವಲ ಉರಿ ಹಚ್ಚಿ ಹಾಕಿತ್ತದು. ಏನು ಬೇಕಾಯ್ತರಲ್ಲಿ ಉರಿ ಹಚ್ಚಿ ಆ ಕಾಯ್ದಿರ್ತಕ್ಕಂಥ ಎಣ್ಣಿದ್ರೆ ಆಯ್ತಿತ್ತದು. ಅದು ಅದಷ್ಟು ತಿಳಿಲಿಲ್ಲ ನನಗೆಲ್ಲ ಗುರ್ತದ ಕೂತ್ಕೊತರು. ನೆರಮನೆ ಅಜ್ಜಿ ಇಟ್ಕೋರು. ನೆರಮನೆ ಅಜ್ಜಿ ಏನಾಯ್ತು ರೀ, ಪತಿ ತಿರ್ಕೊಂಡಿದ್ರು ಅವ್ರು. ಆ ಕೂದಲ ಸ್ವಚ್ಛ ಮಾಡ್ಕೊಂಡು ಸೆರಗ ಮೇಲೆ ಹೊತ್ಕೊಂಡು ಪಾಪ ಮತ್ತು ಅವ್ರು ತಮ್ಮ ಪದ ಪ್ರಕಾರ ಕೂತಿವ್ರಿ. ಅದನ್ನು ನೋಡ್ಕೊಂಡು ಬಂದು ಅಡಿಗೆ ಆಗೈತದ. ಅಡಿಗೆ ಅಲ್ಲ ಪತಿಯವ್ರ ಕೈ ಬಡಿಗೆ ಅಂತ ಹಿಂದೆ ಹೇಳೈತೆ ಇಟ್ಟಿರ್ತಕ್ಕಂಥ ಗಡಿ ಹೊರಗೆ ಹೋಗ್ಬಿತ್ತು. ಈ ಪ್ರಕಾರ ಹೀಗೆ ಮಾಡಿದ್ದಾಳಂದ್ರೆ ಮಾವ ನಿನ್ನ ಮಗಳನ್ನ ಕರ್ಕೊಂಡು ಹೋಗು. ನಿನ್ನ ಮಗಳ ಅವಶ್ಯಕತೆ ಇಲ್ಲ. ನಾ ಇರುವಾಗ ಬದುಕಿದಾಗ ಸಾಯಿಲಂತ ಮಾಡಿ ಹೇಳಿದ್ರೆ ನನ್ನ ಕೊಲ್ಲಿಕ್ಕೆ ಕಾರಣ ಇರ್ತಕ್ಕಂಥ ಇಂಥವ್ರು ನಮ್ಗೆ ಇರೋ ಕಾರಣ ಇಲ್ಲ. ಈಗ ಸೋಡ್ಪತ್ರ ತಯಾರಿ ಕೋರ್ಟ್ ಬರ್ರಿ, ಜಗಳ ಎತ್ಕೊಂಡು ಏನೋ ಆಯಿತು ಅಕ್ಕನ ಮಗಳು ಏನೋ ಇದ್ರು ಆಗ ಮಾಡಿ ಈಗ ಮಾಡಿ ಹೇಳಿ ಮಾಡಿ ಸರಿ ಮಾಡಿ ಸಫಾಯಿ ಮಾಡಿ ಬರೋಬ್ಬರಿ ಮಾಡಿ ಭಾಳ ಟೀರಿಯರ್ ಕೊಡಿ ಏನೇನು ಮಾಡಿ 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 ಕೊನೆಗೆ ಮತ್ತೆ ಸರಿ ಆಯಿತು ಇಲ್ಲೋ ನಮ್ಗೆ ಗೊತ್ತಾಗಲಿಲ್ಲ. ಚನ್ನಪಸ ಸರಿ ಆತಲ್ರಿ ಅವ್ರು ಕರಿ ಗುರ್ತಾಗಿರು ಕೈ ಮುದ್ರವ್ರು ಕರಿ ಅಂತಂದ್ರು. ಕರಿ ಏನಂತ ಗೊತ್ತಾಗಿಲ್ಲ, ಕರಿ ಆಗೋದು ಏನದು ಏನು ಸರಿ ಆಯ್ತು ಅಲ್ಲಿ ಯಾರು ಗೊತ್ತು. ಅದಕ್ಕೆ ಪಾಕಶಾಸ್ತ್ರ ಬರ್ತದಂದ್ರೆ ಕೇವಲ ಗ್ರಂಥ ನೋಡಿ ನಾವು ಮಾಡ್ತೀವಿ ಅಂದ್ರೆ ಆಗೋದಿಲ್ಲ ಅದು. ಅದಕ್ಕೆ ಯಾವುದೇ ವಿದ್ಯೆ ಇರಲಿ ಗುರುಗಳಿಂದ ಪಡಿಬೇಕು. ಗುರುಗಳಿಂದ ಪಡೀಲಿಲ್ಲ ಅಂದ್ರೆ ಮನೆಯೊಳಗೆ ತಾಯಿ ಗುರು ಇರ್ತಾರೆ, ಅಡುಗೆ ಮಾಡೋರಿಗೆ ತಾಯಿ ಕಲಿಸ್ತಿರ್ತಾರೆ, ಅಜ್ಜಿ ಕಲಿತಾರೆ, ಇನ್ನೊಂದು ಎಲ್ಲ ಕಲಿತಾರೆ. ಅದಕ್ಕೆ ಪಾಕಶಾಸ್ತ್ರನ ತಾಯಿ ತಂದೆ ಕಲಿಬೇಕು. ಅಧ್ಯಾತ್ಮ ಗ್ರಂಥ ನಾವು ಓದಿ ಸಾಧಿಪೇನೆಂಬುದು ಭ್ರಮೆ ಅಂತ. ನಾವು ಓದಿ ಸಾಧಿಸೋದು ಭ್ರಮೆಪ್ಪ. ಗುರು ಮುಖಾಂತರವಾಗಿ ಅಧ್ಯಾತ್ಮನ ಪಡಿಬೇಕು. ನಾವು ಕಲೀಲಿಲ್ಲ ಅಂದ್ರೆ ಏನು ಅಧ್ಯಯನ ಮಾಡ್ತಾ ಇದ್ದು ಅಂದ್ರೂ ಕೂಡ ವ್ಯರ್ಥ ಆಗ್ತದೆ. ಗುರುವರನ್ನು ಒಲವಿಲ್ಲದವರು ಏನು ಓದಲು ದೊರಕೊಳ್ಳೋದು ಸಮ್ಯಕ್ ಜ್ಞಾನ ಅಂತ. ಗುರುಗಳ ಕೃಪಾಶೀರ್ವಾದ ಇಲ್ಲ ಏನು ಓದಿದ್ರು ಬೇಕಾದ ಓದಿದ್ರು ಸಮ್ಯಕ್ ಜ್ಞಾನ ಅಂದ್ರೆ ಸರಿಯಾಗಿರ್ತಕ್ಕಂಥ ಜ್ಞಾನ ದೊರಕೊಳ್ಳೋದು ಪ್ರಾಪ್ತಿ ಆಗೋದಿಲ್ಲ ಅಂತ ಹೇಳ್ತಾರೆ. ಗುರು ಮುಖಾಂತರವಾಗಿ ಬರಬೇಕಾ ಶಾಸ್ತ್ರ. ಅವ್ರ ಮುಖಾಂತರ ಬರಬೇಕಾದ್ರೆ ನಮ್ಮಲ್ಲಿ ಭಕ್ತಿ ಅಂತಕ್ಕಂಥಬೇಕು. ಭಕ್ತಿ ಭಾವಾನುಕೂಲನೇ ಶಂಭುಲಿಂಗ. ಭಕ್ತಿ ಇದ್ರೆ ಪರಮಾತ್ಮನ ಅನುಗ್ರಹ ಆಗ್ತದೆ, ಗುರು ಅನುಗ್ರಹ ಆಗ್ತದೆ. ನಾವೆಲ್ಲ ಸರಿಯಾದ ದಾರಿ ಸಾಗಲಿಕ್ಕೆ ಅನುಕೂಲ ಆಗ್ತದೆ. ಬೇಡಿದ ಇಷ್ಟಾರ್ಥ ಕೂಡ ಸಿದ್ಧಿ ಆಗ್ತದೆ. ಆದಮೇಲೆ ಹೀಗೆ ನಡೀತಕ್ಕಂಥದ್ದು ಒಳಗೊಮ್ಮಿಮೆ ಹಾಗೆ ನೆನಪಾಕೊಂಡು ಮತ್ತು ಬೇರೆ ಬೇರೆ ನೆನಪಾದ್ರೆ ಹಾಗೆ ಹೋಗಿಬಿಡೋದು. ಇನ್ನೂ 2-3-4 ನೆನಪಾಗಿತ್ತು ಅಲ್ಲೇ ಇರಲಿ, ಯಾವಾಗಲೇ ಬೇಕಾದ ನೋಡೋದು. ನೀವು ಯಾವಾಗಲೇ ಅಪ್ಪವ್ರಲ್ಲಿ ಕೂತಾರು ಸಣ್ಣ ಕಣ್ಣು ಮಾಡಿ ನೋಡಕತ್ತಿರ ಆಗ ನೋಡು. ಸಣ್ಣ ಕಣ್ಣು ಮಾಡಿ ನೋಡಿದ್ರೆ ಇಲ್ಲೇ ಮುಂದೆ ಕೂತಾಗ ನಮ್ಮ ನೋಡಲಿಲ್ಲ ಅಂದ್ರೆ ಮತ್ತೆ ನೋಡು. ಆದಮೇಲೆ ಗುರುಗಳ ಕೃಪಾಶೀರ್ವಾದ ಅನ್ನೋದು ಭಾಳ ದೊಡ್ಡದು. ಸದೃಳು ಇಲ್ಲಿದ್ದಾರೀಗ ಮಹಾರಾಷ್ಟ್ರ ರಾಜ್ಯದ ಸಾಂಗ್ಲಿ ಜಿಲ್ಲೆಯ ಜತ್ತ ತಾಲೂಕಿನ ಉಂಬ್ರಾಣಿ ಮತ್ತು ಸಿಂಧೂರುಗಳ ಮಧ್ಯೆ ಇರತಕ್ಕಂಥ ಹಿರೇಹಳ್ಳದ ಬಿಲ್ವನದಲ್ಲಿ ಕಂಬರಿ ಮಠದ ಅಂತ ವಾಸ ಮಾಡಿದ್ದಾರೆ. ಅಪ್ಪವರು ಅರ್ಜುನವಾಡಿಯನ್ನು ತ್ಯಾಗ ಮಾಡಿದರು, ಹನುಮಂತ ದೇವರ ದೇವಾಲಯ ತ್ಯಾಗ ಮಾಡಿದರು, ಮೌನೇಶ್ವರು ಮೌನವಾಗಿ ಬೇರೆ ಅಪ್ಪಣೆ ಪಡೋರು ಅವ್ರು ಹೋಗ್ಬಿಟ್ರು, ಅವ್ರ ಹತ್ತ ಹೋಗ್ಬಿಟ್ರು, ಅಪ್ಪವರು ಮಠಕ್ಕೆ ಬಂದುಬಿಟ್ರು. ಸದ್ಗುರುವರ ಸನ್ನಿಗೆ ಅನೇಕ ಜನರು ಸದ್ಭಕ್ತರು ಬರ್ತಾಯಿದ್ರು. ಅದರೊಳಗೆ ತೆಲಸಂಗ ಅಂತ ಊರದ್ರೆ ತೆಲಸಂಗ ಅಂತ. ಆ ತೆಲಸಂಗದಿಂದ ಬಾಯಮ್ಮ ಯಲ್ಲಪ್ಪ ಬೆಳವಲ ಮರಡಿ ಅಂತ ನೋಡಿ ಅವರು ಅಪ್ಪವ್ರ ಸನ್ನಿಗೆ ಬರ್ತಾಯಿದ್ರು. ಬಂದು ಅಪ್ಪವ್ರು ಸೇವೆ ಮಾಡ್ತಾಯಿದ್ರು, ಭಕ್ತಿಯಿಂದ ಇರ್ತಾಯಿದ್ರು, ನಾಮಸ್ಮರಣೆ ಮಾಡ್ತಾಯಿದ್ರು, ಚಲೋ ಇದ್ರು. ಆದರೆ ಒಮ್ಮೆ ಅವ್ರ ಪತಿಗೆ ಅಂದರೆ ಯಲ್ಲಪ್ಪನವರಿಗೆ ಆರಾಮ ತಪ್ಪಿತ್ರಿ. ಏನು ಮಾಡಿದ್ರು ಆರಾಮಲ್ಲಿ ಭಾಳ ತ್ರಾಸಾಯಿತು.
ವೈದ್ಯರಿಗೆ ತೋರಿಸಿದ್ರು, ಸಾಕಷ್ಟು ತೋರಿಸಿದ್ರು, ಮಾಡಿದ್ರು, ಎಲ್ಲ ಕಡೆ ಚಿಕಿತ್ಸೆ ಮಾಡಿದ್ರು, ಎಲ್ಲ ಮಾಡಿದರು. ರೋಗಗಳಲ್ಲಿ 2 ಪ್ರಕಾರ ರೋಗಗಳು. ಒಂದು ಯಾವುದು ರೀ? ಒಂದು ಯಾವುದು? ಒಂದು ಕರ್ಮಜ, ಇನ್ನೊಂದು ಧಾತುಜ ಅಂತಕೊಂಡು ಎಷ್ಟು ಪ್ರಕಾರ ರೋಗಗಳಲ್ಲಿ? 2 ಪ್ರಕಾರ. ಕರ್ಮಜ ಅಂದ್ರೆ ನಾವು ಮಾಡಲ್ಪಟ್ಟಂಥ ಕರ್ಮ, ಹಿಂದಿನ ಜನ್ಮದ ಕರ್ಮ ತಗೊಂಡು ಅಥವಾ ಇವತ್ತಿನ ಜನ್ಮದಲ್ಲಿ ಕೂಡ ಇರ್ತದೆ ಮಾಡಿದ್ದು ಅಂಥ ಕರ್ಮದಿಂದ ಆದ್ದು ವೈದ್ಯರಿಂದ ಕಡಿಮೆ ಆಗುವುದಿಲ್ಲ. ಅದಕ್ಕೇನು ಬೇಕು ರೀ? ಗುರುಗಳ ಸ್ಮರಣೆ ಬೇಕು, ದೇವರ ಸ್ಮರಣೆ ಬೇಕು, ನಾಮಸ್ಮರಣೆ ಮಾಡಬೇಕು, ಮಂತ್ರಗಳು ಪಠಿಸಬೇಕು. ಈಗ ಮಾಡ್ತಾ ಇದ್ರೆ ಅವ್ರ ಅನುಗ್ರಹ ಆದಾಗ ಅದು ಕಡಿಮೆ ಆಗ್ತದೆ. ಧಾತುಜ ಅಂದ್ರೆ ಅದಕ್ಕೆ ವೈದ್ಯರು ಡಾಕ್ಟರ್ ಥರ ಅವ್ರ ಹತ್ರ ಹೋಗಿ ಗುಳಿಗೆ ಔಷಧ ಅದನ್ನೆಲ್ಲ ಸ್ವೀಕಾರ ಮಾಡಿದ್ರೆ ಅದು ಆರಾಮಾಗ್ತದೆ. ಇದು ಕರ್ಮಜ ಅಂತಕ್ಕಂಥ ರೋಗ ಇತ್ತು ರೀ. ಇನ್ನೇನು ಮಾಡಬೇಕು? ಇನ್ನೊಂದು ದಾರಿ ನೋಡೋಣ ಅಂತಕೊಂಡು ಹೇಳಿ ಪಂಚಾಂಗ ಹೇಳ್ತಾರೆ. ಪಂಚಾಂಗ ಹೇಳ್ತೈತಲ್ಲ ಅಂತಲ್ಲಿ ಪಂಚಾಂಗ ಹೇಳ್ತಕ್ಕಂಥ ಒಂದು ಸ್ಥಾನಕ್ಕೆ ಗುರುಪಾದ ಶ್ರೇಷ್ಠಿ ಅಂತರು. ಈ ಸಂಸ್ಕೃತ ಭಾಷೆಯಲ್ಲಿ ಈ ಶಟ್ರ್ ಅಂತಿರ್ತಾರೆ, ಶಟ್ರ್ ಅಂತೀರಿ. ಶಟ್ರು ಬಂದರು, ಶಟ್ರು ಹೋದರು ಅಂತಿರ್ತೀರಿ. ಅದು ಶಟ್ಟರು ಅಂತಲ್ಲ, ಸಂಸ್ಕೃತ ಭಾಷೆಯಲ್ಲಿ ಶ್ರೇಷ್ಠಿ ಅಂತ. ಏನು ಹೆಸರು? ಶಟ್ರು ಅಂತಲ್ಲ, ಅಲ್ಲ, ಶ್ರೇಷ್ಠಿ ಅವ್ರದ್ದು. ಗುರುಪಾದ ಶ್ರೇಷ್ಠಿ ಅಂತಕ್ಕಂಥವ್ರು ಒಬ್ಬರು ಅತ್ಯಂತ ಪ್ರಸಿದ್ಧ ರೀತಿಯಿಂದ ಜ್ಯೋತಿಷ ಹೇಳ್ತಕ್ಕಂಥವ್ರು. ಯಾರು? ಗುರುಪಾದ ಶ್ರೇಷ್ಠಿ ಅಂತಕ್ಕಂಥವ್ರು ಅತ್ಯಂತ ಪ್ರಸಿದ್ಧ ರೀತಿಯಿಂದ ಜ್ಯೋತಿಷ ಹೇಳ್ತಕ್ಕಂಥವ್ರು. ಅದು ಈ ಅಥಣಿ ಸಮೀಪದಲ್ಲಿ ಬೆವನೂರು ಅಂತ ಒಂದು ಊರು ಅದ ರೀ, ಬೆವನೂರು ಅಂತ. ಆ ಬೆವನೂರು ಅಡಗಿದ್ರು ಅವರು. ಯಾರು? ಗುರುಪಾದ ಶ್ರೇಷ್ಠಿ ಅವರು. ಅತ್ಯಂತ ಪ್ರಸಿದ್ಧ ಇರ್ತಕ್ಕಂಥವ್ರು. ಹೀಗೆ ಪ್ರಸಿದ್ಧ ಅಂದ್ರೆ ಗೂಗವಾಡದ ಕಾಶಮ್ಮ ಮತ್ತು ಪರಗೊಂಡ ಅಂತ ಗುರು ಅಂತಕ್ಕಂಥವ್ರು. ಅವ್ರಿಗೆ ಭಾಳ ತ್ರಾಸಿತ್ತು, ಈ ನಡುನೋ ಇತ್ತವ್ರಿಗೆ ಭಾಳ ತ್ರಾಸಿತ್ತು. ಅವರು ಅಲ್ಲಿ ಬಂದು ಕೇಳಿದ್ರು, ಎಲ್ಲಿ? ಬೆವನೂರಿಗೆ ಬಂದು ಕೇಳಿದ್ರು, ತಮ್ಮ ತ್ರಾಸ ಅದ ಹೇಳ. ಅವರು ಜ್ಯೋತಿಷ್ ನೋಡಿ ಹೇಳಿದ್ರು, ಇನ್ನು ಮೂರು ತಿಂಗಳು ಏನದು, 3 ತಿಂಗಳಿಗೆ ಹಿರೇಹಳ್ಳಕ್ಕೆ ಪ್ರಸಿದ್ಧ ಇರ್ತಕ್ಕಂಥ ಭಗವಂತನ ಅವತಾರ ಇರ್ತಕ್ಕಂಥ ಮಹಾತ್ಮರು ದಯಮಾಡಿಸ್ತಾರೆ. ಅವ್ರ ಸನ್ನಿಧಿ ನೀವು ಹೋದ ಆರಾಮಾಗ್ತದೆ. ಅವ್ರು ಬರೋಕ್ಕಿಂತಲೂ ಮೊದಲು ಹೇಳಿದರು, ಅಪ್ಪರಲ್ಲಿ ಬಂದಿಲ್ಲ, ಅವರಿಂದ ನಿಮಗೆ ಆರಾಮಾಗ್ತದೆ, ಅಲ್ಲಿ ಹೋಗ್ರಿ ಅಂತೇಳಿ ಕಳಿಸಿ. ಬರೋಕ್ಕಿಂತಲೂ ಮೊದಲು ಇಂಥಲ್ಲೇ ಬರ್ತಾರೆ, ಈಗ ಬರ್ತಾರೆ, ಮಹಾತ್ಮರು ಇಂಥವ್ರು ಇರ್ತಾರೆ, ಅವ್ರ ಸನ್ನಿಧಿ ಹೋದ್ರೆ ನಿಮಗೆ ಆರಾಮಾಗ್ತದೆ ಮುಂಚಿತವಾಗಿ ಹೇಳಿದ್ರು. ಅಷ್ಟೊಂದು ಪ್ರಸಿದ್ಧ ಇರ್ತಕ್ಕಂಥವ್ರು ಯಾರ್ಯಾರು? ಗುರುಪಾದ ಶ್ರೇಷ್ಠಿ. ಅದಕ್ಕಾಗಿ ಅಲ್ಲಿ ಹೋಗೋದು ಅನೇಕ ಜನ ಹೋಗ್ತಾ ಇದ್ರು ಅವ್ರ ಕಾಲಕ್ಕೆ. ಇವರು ಕೂಡ ಅಲ್ಲಿ ಹೋದ ನಂತರ ಹೋಗಿ ಅವ್ರ ಮುಂದೆ ತಮ್ಮ ಸಮಸ್ಯೆ ಹೇಳಿ, ನಮ್ಮ ಪತಿಯವರಿಗೆ ಹೀಗೆ ತ್ರಾಸ ಅದ ರೀ, ಬಹಳ ಕಷ್ಟದ, ಆರಾಮಾಗಬೇಕು, ಹೇಳ್ರಿ ಏನು ಮಾಡಿದಾರೆ ಆರಾಮಾಗ್ತದಲ್ಲ ಅಂತೇಳಿ ನೋಡ್ಲಿಕ್ಕೆ ಕೇಳಿದ್ರಿ. ಕೇಳಿದ್ರೆ ಹಸ್ತ ಸಾಮುದ್ರಿಕ, ಅಂಗ ಸಾಮುದ್ರಿಕ ಅಂತ ಬರ್ತದೆ. ಅದನ್ನು ನೋಡಿದ್ರು ಅವರು. ಹಸ್ತ ಸಾಮುದ್ರಿಕ ನೋಡಿದರು, ಅಂಗ ಸಾಮುದ್ರಿಕ ನೋಡಿದರು. ನೋಡಿ ಹೇಳಿದರು, ಅಮ್ಮ ಎಂಥ ದೈವವನ್ನು ಪಡೆದುಕೊಂಡು ಬಂದಿ ನೀನು, ಎಂಥ ಹೀನ ಸ್ಥಿತಿ ನನ್ನದು, ಹೀಗಾಗಬಾರ್ದಿತ್ತು ಅಂದ್ಕೊಂಡು ಹೇಳಿ ಅಷ್ಟು ಹೇಳಿ ಮೌನ ಅದ ರೀ. ಇಲ್ರಿ ಹೇಳ್ರಿ ಏನಾಗ್ತದೆ, ಹೇಳ್ರಿ ಅಂದ್ರೆ ಹೇಳಿಲ್ಲರಿ, ಹೇಳ್ರಿ ಇನ್ನೂ ಕೂಡ ಹೇಳ್ರಿ. ಭಾಳಷ್ಟು ಒತ್ತಾಯ ಮಾಡಿದ್ರಿ, ದುಃಖ ಮಾಡ್ಲಿಕ್ಕಾಯ್ತರು. ಭಾಳ ದುಃಖ ಮಾಡಿದ್ರಿ, ಏನಾಗ್ತದೆ ಏನಾಗ್ತದೆ ಗೊತ್ತಿರೋದು. ಆ ಕೊನೆಗೆ ಹೇಳಿದ್ರವರು, ಇಲ್ಲಮ್ಮ, ನಿನ್ನ ದೈವದಲ್ಲಿ, ನಿನ್ನ ಪ್ರಾಪ್ತದಲ್ಲಿ ಬ್ರಹ್ಮದೇವರೇ ಮಾಡಿದ್ದಾರೆ, ಇನ್ನು 4 ವರ್ಷಕ್ಕೆ ನಿನ್ನ ಪತಿ ದೇಹ ತ್ಯಾಗ ಮಾಡ್ತಾರೆ. ಒಗತಾನ ಅಂತಿರ್ತಾರೆ ಕೆಲವರು, ಒಗತಾನ ಅಂತಾರೆ. ಜೋಡ ಒಗತಾನ ಅಂದ್ರೆ ಪತಿಗಳು ಇಬ್ಬರಿದ್ದಾರೆ ನಿನ್ನ ದೈವದಲ್ಲಿ, 4 ವರ್ಷ ಆದ ನಂತರ ನಿಮ್ಮ ಪತಿ ದೇಹ ತ್ಯಾಗ ಮಾಡ್ತಾರಮ್ಮ, ಹೀಗದು ಅಂತ ಹೇಳಿದರು. ಆಗ ಇನ್ನೊಬ್ಬರು ಇವರಿಗೆ ದುಃಖ ಅನಿಸ್ತು. ಅಲ್ಲಿಂದ ಇನ್ನೇನು ಮಾಡ್ಬೇಕು ಅಂತಕೊಂಡು ಹೇಳಿ ಅವ್ರು ಹಾಗೆ ಮತ್ತೊಬ್ಬರು ಕೇಳೋಣ ನೋಡುವಂಥ ಏನಾಗ್ತದೆ ಅಂತಕೊಂಡು ಹೇಳಿ ದುಃಖ ಮಾಡ್ತಾ ಮತ್ತೊಂದು ಸಲ ಮದಭಾವಿ ಅಂತ ಊರದಲ್ಲ ಈ ಕಡೆ, ಮದಭಾವಿ ಅಥಣಿ ಕಡೆಗೆ ಅಲ್ಲಿ
ಅಲ್ಲಿ ಮಧುವಾವಿಯಲ್ಲಿ ನಾರಾಯಣ ಸ್ವಾಮೀಜಿ ಇರತಕ್ಕಂಥವ್ರು ಪ್ರಸಿದ್ಧ ಜ್ಯೋತಿಷಿಗಳು. ನಾರಾಯಣ ಸ್ವಾಮಿ ಅಂತಕ್ಕಂಥವ್ರು ಪ್ರಸಿದ್ಧ ಜ್ಯೋತಿಷಿಗಳು. ಅವ್ರ ಹತ್ರ ಹೋಗಿ ದುಃಖ ಮಾಡಿರಿ, ನಮ್ಮ ಪತಿಯವ್ರಿಗೆ ಆರಾಮಿಲ್ಲ, ಏನು ಮಾಡಿದೆ ಸರಿ ಇರ್ತದ, ಎಷ್ಟು ದಿವ್ಸಕ್ಕೆ ಆರಾಮತ್ತದ ಹೇಳ್ರಿ ಹೇಳಿ. ಅವರು ನೋಡಿದ್ರಿ, ನೋಡಿ ಅವರು ಅಂದರು ಆರಾಮಾಗ್ತದೆ, ಗುರು ಸ್ಮರಣೆ ಮಾಡಿ, ದೇವ್ರ ಸ್ಮರಣೆ, ದುಃಖ ಮಾಡಿಕ್ಕೆ ಹೋಗ್ಬೇಡ್ರಿ, ಆರಾಮಾಗ್ತದೆ. ಅವ್ರು ಬೇರೆ ಹೇಳಿದ್ರಲ್ರಿ, ಅದು ಇವ್ರ ತಲೆ ಒಳಗಿತ್ತು. ಅವ್ರು ಹೇಳಿದ್ರು ಆರಾಮ ಆಗ್ತದ ಅನ್ನೋದು ಹೇಳ್ತಿರಲ್ಲ, ನಮಗೆ ವಿಶ್ವಾಸ ಇಲ್ಲ. ನಿಜವಾಗಿ ಅವ್ರಿಗೆ ಆರಾಮ ಆಗ್ತದ ಅನ್ನೋದನ್ನು ನಾವು ತಾವು ಹೇಳ್ಬೇಕಂದ್ರೆ ತಮ್ಮ ಪಂಚಾಂಗವನ್ನು ಮುಟ್ಟಿ ನಿಜವಾಗಿ ಸಂಪೂರ್ಣ ಆರಾಮ ಆಗ್ತದೆ ಅಂತ ಹೇಳಿದ್ರೆ ಆಗ ನಮಗೆ ವಿಶ್ವಾಸ ಬರ್ತದೆ. ಮುಟ್ಟಿ ಹೇಳ್ರಿ ಅಂತ ಹೇಳಿದ್ರು ಅವರು. ಅಂದಾಗ ಅವರದ್ರು, ಅಮ್ಮ ಪಂಚಾಂಗ ತೊಗೊಂಡೇನು ಮಾಡೋದ, ಪಂಚಾಂಗ ಹೀಗಾಗ್ತದೆ ಅಂತ ಬರ್ತದ್ರೊಳಗೆ, ಇಷ್ಟು ದಿನಕ್ಕೆ ಹೀಗಾಗುತ್ತದೆ ಅಂತ ಬರ್ತದೆ. ಆದರೆ ಅದು ಚಿಂತಿಸೋದು ಬಿಟ್ಟು ಆ ಪ್ರಕಾರ ಹೇಳಿದ್ರೆ ಭಾಳ ಕಠಿಣ ಅದ, ತೊಂದರೆ ಅದ. ನೀವು ಕೇಳ್ತಾ ಇದ್ರೆ ಹೇಳ್ತಾ ಇದ್ದೀವಿ ಏನಂದ್ರೆ ನಿನ್ನ ಪತಿಗೆ ಇನ್ನು 4 ವರ್ಷಕ್ಕೆ ಏನದ ಮರಣದ. ಅವ್ರು ಭಾಳಷ್ಟು ಊರಾಡಿ ಅಳಿಕತ್ತಿರ ಹೆಣ್ಮಕ್ಳು. ಅಲ್ಲಿರು ಅಳ್ಳುವುದು ಪರಿಹಾರ ಅಲ್ಲ, ಅಳ್ಳುವುದು ಪರಿಹಾರ ಅಲ್ಲ. ಪಂಚಾಂಗದೊಳಗೇನು ಇಷ್ಟು ದಿವಸಕ್ಕೆ ಹೀಗಾಗೋದು ಅಂತ ಹೇಳ್ತಕ್ಕಂಥವ್ರು ಅಷ್ಟೇ. ಪಂಚಾಂಗ ಆಗೋದನ್ನು ಹೇಳ್ತದೆ, ಪರಿಹಾರ ಮಾಡೋದು ಅದ್ರ ಕರ್ತವ್ಯ ಅಲ್ಲ. ಪರಿಹಾರ ಮಾಡೋ ಶಕ್ತಿ ಪಂಚಾಂಗಕ್ಕೆಲ್ಲ. ಅದಕ್ಕಾಗಿ ಇದು ಪರಿಹಾರ ಬಗೆದ್ರೆ ಶ್ರೋತ್ರಿಯ ಬ್ರಹ್ಮನಿಷ್ಠ ಇರ್ತಕ್ಕಂಥ ತಪೋ ನಿಧಿಗಳಿರ್ತಕ್ಕಂಥ ಗುರು ಇರ್ತಾರಲ್ಲ, ಅಂಥ ಗುರುಗಳಿಗೆ ಹೋಗಿ ಶರಣಾಗ್ತಾಗ್ರಿ, ಅವರಿಂದ ಇದು ಪರಿಹಾರ ಆಗ್ತದೆ, ಪಂಚಾಂಗದಿಂದ ಆಗೋದಿಲ್ಲಮ್ಮ, ಆಗಲಾರದು ಅಂತ ಹೇಳಿದರು. ನಿರ್ದಿಷ್ಟ ಆಯ್ತಲ್ಲ. ಇದು ಕರ್ಮಜೀವ ರೋಗ ಇರ್ತಕ್ಕಂಥದ್ದು, ಇದು ಧಾತುಜಿ ಅಲ್ಲ. ಕರ್ಮಜೀವ ರೋಗ, ಕರ್ಮದಿಂದ ಉತ್ಪತ್ತಿ ಇರ್ತಕ್ಕಂಥ ರೋಗದ ಆಗೋಸ್ಕರ ಆಗೋದಿಲ್ಲ ಅಂತ ಹೇಳಿದರು. ಆಗ ದುಃಖ ಮಾಡ್ತಾ 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 ಅವ್ರ ಮನೆಗೆ ಹೋದ್ರು. ಅವ್ರ ಮನೆಗೆ ಹೋದರು ಅಂದರೆ ಈ ಕಷ್ಟ ಪರಂಪರೆ ಹಿಂದಿನ. ಅದಕ್ಕೆ ನಾವು ಕರ್ಮವನ್ನು ಮಾಡುವಾಗ ನೋಡಿ ಕರ್ಮವನ್ನು ಮಾಡ್ಬೇಕ್ರಿ. ಭೀಷ್ಮಾಚಾರ್ಯರು ಅತ್ಯಂತ ಪ್ರಸಿದ್ಧರು. ಅರಣ್ಯ ಮಾರ್ಗದಲ್ಲಿ ನಡೆದುಕೊಂಡು ಹೊರಟಾರೆ. ಯಾವುದೋ ಒಂದು ಉತ್ತಮ ಇರತಕ್ಕಂಥ ಒಂದು ಕಾರ್ಯದ ವೇಗವಾಗಿ ಹೋಗ್ಬೇಕಾಗಿತ್ತು. ಹೋಗುವಾಗ ಅದು ಆ ಒಂದು ಸಣ್ಣ ಅಳಿಲು ಇಣಚಿ ಅವ್ರು ನೋಡಿ ಸಂತೋಷದಿಂದ, ಓ ದೊಡ್ಡವ್ರು ಬಂದರು, ಅವ್ರಿಗೆ ನಾನು ದಾರಿ ತೋರಿಸ್ಬೇಕು, ಅರಣ್ಯ ಮಾರ್ಗದಲ್ಲಿ ದಾರಿ ಅವ್ರಿಗೆ ಗುರುತು, ನಾನು ಗುರುತದ ತೋರಿಸ್ಕೊಂತ ಹೇಳಿ ಅವ್ರು ಮುಂದೆ ಓಡ್ಲಿಕ್ಕೈತರು. ಇವರು ಭೀಷ್ಮಾಚಾರ್ಯ ಭಾಳಷ್ಟು ಎತ್ತರ ಆಗಿರ್ತಕ್ಕಂಥವ್ರು ಇಲ್ಲೊಂದು ಪಾದ ಅಲ್ಲೊಂದು ಪಾದ ಇಟ್ಕೊಂಡು ವೇಗ ಹೊರಟಾರೆ, ಭಾಳ ವೇಗವಾಗಿ. ಅದು ಇಳಿಸಿ ಅದು ಚಿಕ್ಕ ಕಾಲ ಹಾಗೆ ಜಿಗಿತಾ ಮುಂದೆ ಹೊರಟದ. ಅದಕ್ಕೆ ಇವ್ರಿಗೆ ಅದಕ್ಕೆ ದಾರಿ ತೋರಿಸ್ಬೇಕಂತ ಅನ್ಸಿದ್ರಿ ಪಾಪ. ಇವ್ರಿಗೆ ಅದು ಕಾಲು ತೊಡಕ್ಕೆ ಅಕಸ್ಮಾತ್ ಕಾಲೊಳಗೆ ಸಿಕ್ಕರೆ ಏನು ಮಾಡೋದು, ನಾನು ವೇಗವಾಗಿ ಹೋಗ್ಬೇಕು ಅಂತಕೊಂಡು ಹೇಳಿ ಇವರು ಗಡಿಬಿಡಿ ಮಾಡಿದರು. ಕೊನೆ ಅದು ಬಿಡಲೇ ಇಲ್ಲರಿ, ಅದು ಹಾಗೆ ಮುಂದೆ ಆಯಿತು. ಇವ್ರ ಕೈ ಒಳಗೆ ಬಾಣ ಇತ್ತು, ಆ ಬಾಣ ತೆಗೆದುಕೊಂಡು ಈಗ ಅದನ್ನು ಈ ಚಿಮ್ಮಿ ಬಿಟ್ರಿ. ಅದು ಕಾಲೊಳಗೆ ತೊಂದರೆ ಮಾಡ್ತಾಯಿದ್ದಿ, ನನ್ನ ಕಾಲು ಸಿಕ್ಕ ಸಾಯ್ಬಾರ್ದು ನಡೆಯುತ್ತೆ. ಆದ್ರೆ ನಾನು ಏನು ಮಾಡಿದ್ರೆ ಏನಾಗ್ತದೆ ನೋಡ್ಬೇಕಾಯ್ತು. ಅವರು ಚಿಮ್ಮಿದ್ರು. ಈ ಚಿಮ್ಮಿದ್ರೆ ಅದು ಎಲ್ಲಿ ಹೋಗಿ ಬೀಳ್ತದೆ ನೋಡ್ಬೇಕಾಯ್ತಲ್ಲ, ಅದು ಎಲ್ಲಿ ಬಿತ್ತಾರೆ ನೋಡ್ಬೇಕಾಯ್ತು. ಏನು ನೋಡಲಿಲ್ಲ. ಅವರಿಗೆ ದಾರಿ ತೋರಿಸಿ ಬಂದಿರ್ತಕ್ಕಂಥ ಅಳಿರೋದು ಸಣ್ಣ ಹೆಣಚಿ. ಈಗ ಪಡೆಗಳಿರ್ತವ್ರೆ ಮೊದಲ ಕಡೆ ಗುಡದಾಗ ನೋಡ್ರಿ. ಈಗ ನಮ್ಮ ಕಡೆ ಇಲ್ಲಿ ಇರೋದಿಲ್ಲ, ಇಲ್ಲೇ ಪಡೆಗಳಿ, ಅದಕ್ಕೆ ರೊಟ್ಟೆಗಳು ಇರ್ತಾರೆ, ಪಡಿಗಳು ಇರ್ತಾರೆ, ಪಾಪಸ್ಗಳು ಇರ್ತಾರೆ. ಅದು ಮುಳ್ಳಿರ್ತಾರೆ, ಸೂಜಿ ಅಂತ ಮುಳ್ಳಿರ್ತಾವೆ. ಆ ಪಡಿ ಮೇಲೆ ಹೋಗಿ ಬಿದ್ದುಬಿಡ್ತಾರೆ. ಏನು ಚಿಮ್ಮಿರಲ್ರಿ, ಎತ್ತರಕ್ಕೆ ಹೋಗಿ, ಮತ್ತು ಶಕ್ತಿಶಾಲಿಗಳು ಎತ್ತರಕ್ಕೆ ಹೋಗಿ, ಭಾಳಷ್ಟು ಎತ್ತರಕ್ಕೆ ಹೋಗಿ ತಪ್ಪಂತ ಬಂದವ್ರೊಳಗೆ ಹಂಗಾತ ಬಿದ್ದುಬಿಡ್ತೀರಿ. ಬಿದ್ದುಬಿಡ್ತು, ಮೈಯೆಲ್ಲ ಮುಳ್ಳು ಸೇರಿಬಿಡೋದು. ಅಲ್ಲಾಡ್ಲಿಕ್ಕೆ ಬರಲಿಲ್ಲ, ಅಷ್ಟು ತ್ರಾಸಾಗಿಬಿಡ್ತು, ಒದ್ದಾಡ್ತು. ಅವ್ರು ಮರಳಿ ಕೂಡ ನೋಡಲಿಲ್ಲ, ಹಾಗೆ ತಮ್ಮ ಅವಸರ ಸೊಳಗೆ ಹೋದರು. ಆ ಇಣಚಂತದ ಭೀಷ್ಮಾಚಾರ್ಯರೇ, ನೀವು ದೊಡ್ಡವರು, ಅರಣ್ಯದಲ್ಲಿ ನಿಮ್ಗೆ ಕಷ್ಟ ಆಗೋದಕ್ಕೋಸ್ಕರ ನಿಮಗೆ ದಾರಿಯನ್ನು ತೋರಿಸ್ಕೊಂತ ಪವಿತ್ರ ಭಾವನೆಯಿಂದ ನಾನು ಬಂದೆ. ನಿಮಗೆ ಗಡಿಬಿಡಿಗೋಸ್ಕರವಾಗಿ ನೀವು ನಾನು ಚಿಮ್ಮಿದ್ರೆ ಸರಿ, ನಾನು ಎಲ್ಲಿ ಬಿದ್ದಿದ್ದೇನೆ ಅನ್ನೋದ್ರೆ ಒಂದು ಕ್ಷಣ ನೋಡ್ಬೇಕಾಯ್ತಲ್ಲ.
ನನ್ನ ಗತಿ ಏನಾಯಿತು? ಹಾಗೆ ಹೊರಟು ಹೋದ್ರಿ. ನಾನು ಅರಣ್ಯದಲ್ಲಿ ಮೇಲೆ ನನ್ನ ಸ್ಥಿತಿ ಏನಂದ್ರೆ ಇಲ್ಲೇ ರಕ್ತ ಕೀವೆಲ್ಲ ರಕ್ತ ಹೋಗಿ ಕೀವು ಆಗ್ತಾ ಸೋರಿ 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 ಹೀಗಾಗಿ ಒಂದು ದಿವಸ ಆಹಾರ ನೀರು ಇಲ್ಲದೆ ನಾನು ಸತ್ತು ಹೋಗು ಅಂಥ ಸ್ಥಿತಿ ನನ್ನದಾಯಿತು. ಹಾಗೆ ಮಾಡಿದ್ರೆ ನಾನು ಮನಸ್ಸಿಗೆ ನೋವು ಮಾಡ್ಕೊಂಡಿರ್ತೀವಿ. ಭೀಷ್ಮಾಚಾರ್ಯರೇ, ನಾ ಭುಕ್ತಂ ಕ್ಷೀಯತೆ ಶಾಸ್ಯ ಕರ್ಮಾಣಿ ಶುಭಾಶುಭಂ ಕಲ್ಪ ಕೋಟಿ ಶತೈರಪಿ. ನಾವು ಮಾಡಿರ್ತಕ್ಕಂಥ ಕರ್ಮ ಇದು ನೀವು ಮಾಡಿರ್ತಕ್ಕಂಥ ಕರ್ಮ ಅಲ್ಲ, ಅದು ಕಲ್ಪ ಕೋಟಿ ವರ್ಷಗಳಾದರೂ ಕೂಡ ನೀವು ಮಾಡಿರ್ತಕ್ಕಂಥ ಆ ಕರ್ಮದ ಫಲವನ್ನು ಅನುಭವಿಸ್ಬೋದು ನೀವು. ಅಂಥದ್ದನ್ನು ನಿಮಗೆ ಮುಂದೆ ಶರಪಂಜರದ ಮೇಲೆ ಮಲಗುವಂತಾಗಲಿ, ಬಾಣಗಳ ಮೇಲೆ ಮಲಗಿ ಸಾಯುವಂತೆ ಆಗಲಿ ಮತ್ತೆ ಕೂಡ ಹೇಳ್ತೀನಿ. ನನ್ನಂತೆ ಮಲಗಿ ಸಾಯಿರುತ್ತೆ ಶಾಪ್ ಕೊಟ್ಟಿದ್ರು. ನಂತರ ಮಹಾಯುದ್ಧ ಆಗ್ತಕ್ಕಂಥ ಬರ್ತದೆ, ಮಹಾಭಾರತ ಯುದ್ಧ. ಆಗ ಉತ್ತರಾಯಣ ಮತ್ತು ದಕ್ಷಿಣಾಯಣ ಕರ್ಮಕಾಂಡಾನುಸಾರ ಮಾಡ್ತಿರ್ತಾರೆ. ದಕ್ಷಿಣಾಯಣ ಇತ್ತು. ದಕ್ಷಿಣಾಯಣ ಇರ್ತಕ್ಕಂಥ ಸಮಯದಲ್ಲಿ ದೇಹ ತ್ಯಾಗ ಮಾಡಿದರೆ ಸ್ವರ್ಗದ ಬಾಗಿಲು ತೆರೆದಿರೋದು, ಉತ್ತರಾಯಣ ಇದ್ರ ಸ್ವರ್ಗದ ಬಾಗಿಲು ತೆಗಿತು ಅಂತಕೊಂಡು ಹೇಳಿ ಇಚ್ಛಾಮರಣಿಗಳವರು ಭೀಷ್ಮಾಚಾರ್ಯರು ಅರ್ಜುನಾದಿಗಳು ಬಾಣ ಬಿಟ್ಟಾರ. ಸಾಕಷ್ಟು ಬಾಣ, ಮೈಯೆಲ್ಲ ಬಾಣ ಯಾವ ಬಾಣ ಬಿಟ್ಟಾಗ ಏನು ಮಾಡಿ ಕೊನೆಗೆ ಏನಾಯ್ತಂದ್ರೆ ಈಗ ನಿಂತಲ್ಲಿ ಆಗ ಹೊರಳೆ ಅದ್ರ ಮೇಲೆ ಬಿದ್ದರೆ ನಿಂತಲ್ಲಿ ಬಿದ್ದರೆ ಏನಾಗ್ಬೋದು ಹೇಳ್ರಿ, ಅದು ಇಣಿಸಿಗೆ ಬಿದ್ದಿತ್ತು, ಎತ್ತರ ನಿಂತಲ್ಲ. ಹೀಗೆ ಬಾಣ ದೇಹದ ಎಲ್ಲ ಕಡೆ ಚುಚ್ಚಿ ಮೇಲುಭಾಗ ಹಾಕ್ಕೊಂಡು ಬಂದವ, ಸಿಕ್ಕಾಗ್ತಾವ ಕೈಯಲ್ಲಿ ಕಾಲು ಎಲ್ಲ ಕಡೆ ಬಾಣಗಳು ಚುಚ್ಕೊಂಡವ. ಹೊರಳಿ ಬಿದ್ದರು. ಆದರೆ ಇಚ್ಛಾ ಮಾಡಿ ಅರಣಿಸ್ತು, ನಾನು ದೇಹವನ್ನು ತ್ಯಾಗ ಮಾಡೋಕೆ ಸರಿ, ಈ ಸ್ವರ್ಗದ ಬಾಗಿಲು ತೆರೆದಿರುವುದಿಲ್ಲ, ಇನ್ನೇನು ಮಾಡಬೇಕು? ಉತ್ತರಾಯಣ ಬರುವ ಪರ್ಯಂತರವಾಗಿ ಹೀಗೆ ಇರಬೇಕು ಅಂತ. ಹೇಗಿರ್ಬೇಕ್ರಿ? ಈ ಬಾಣಗಳ ಸರಳುಗಳ ಮೇಲ್ಭಾಗದಲ್ಲಿ ಇದೇ ಮಂಚ, ಇದರ ಮೇಲೆ ಶರಪಂಜರದ ಮೇಲೆ, ಈ ಪಂಜರದ ಮೇಲೆ ಹೀಗೆ ನನ್ನ ದೇಹವನ್ನು ಕಾಯ್ಕೊಂಡಿರಬೇಕು ಅಂದ್ಕೊಂಡು ಹೇಳಿ 6 ತಿಂಗಳ ಪರ್ಯಂತರವಾಗಿ ಸಾಯದೆ ಹಾಗೆ ಜೀವಂತವಾಗಿ ಸಜೀವವಾಗಿ ಅದರ ಮೇಲೆ ಇದ್ದುಕೊಂಡು ಕೆಳಭಾಗ ರಕ್ತ ಸುರ್ಲಿಕತ್ತದ, ಕೀವು ಹೊರಟದ, ತ್ರಾಸಾಗ್ಯದ, ಏನೆಲ್ಲ ಆಗ್ಯದ ರೀ, ಏನೆಲ್ಲ ಆಗ್ಯದ. ಆದರೂ ಇಚ್ಛಾಮರಣೆಗಳು ಸ್ವರ್ಗ ಸಿಗುವುದನ್ನೋಸ್ಕರವಾಗಿ ಏನು ಮಾಡಿದ್ರಿ, ಅದರ ಮೇಲೆ ಇರಬೇಕಾಯಿತು. ಅವರು ಅಷ್ಟು ದೊಡ್ಡವರಿರ್ತಕ್ಕಂಥ ಗಂಗಾದೇವಿ ಪುತ್ರ ಇರ್ತಕ್ಕಂಥ ಭೀಷ್ಮಾಚಾರ್ಯರು ಒಂದು ಸಣ್ಣ ಅಳಿಲಿಗೆ ಇಣಚಿಗೆ ಹೀಗೆ ಚಿಮ್ಮಿರ್ತಕ್ಕಂಥ ಆ ಇಣಚಿ ಅನುಭವಿಸಿದ ಕಷ್ಟದ ಆ ಅನುಭವತ್ತಲ್ಲ, ಅದರ ಶಾಪ ಏನತ್ರಿ, ಅಷ್ಟು ದೊಡ್ಡ ಆ ಭೀಷ್ಮಾಚಾರ್ಯರು ಶರಪಂಜರದ ಮೇಲೆ ಮರಿಗೆ 6 ತಿಂಗಳ ಪರ್ಯಂತ ಮರಿಗೆ ದೇವರ ತ್ಯಾಗ ಮಾಡ್ತಕ್ಕಂಥ ಸಂದರ್ಭ. ಅದಕ್ಕೆ ನಾವು ಕರ್ಮವನ್ನು ಮಾಡುವಾಗ ನಮ್ಮಿಂದ ಇನ್ನೊಬ್ಬರಿಗೆ ಏನಾಗ್ತದೆ ನಾವು ನೋಡ್ಬೇಕು. ನಮ್ಮಿಂದ ಒಳ್ಳೇದು ಎಷ್ಟಾಗ್ತದೆ, ಕೆಟ್ಟದ್ದು ಎಷ್ಟಾಗ್ತದೆ, ನಾವು ಏನು ಮಾಡೀವಿ, ಏನು ಮಾಡಬೇಕು, ಏನು ಮಾಡಬಾರ್ದು ತಿಳ್ಕೊಂಡು ನೋಡಿ ನಾವು ಕರ್ಮವನ್ನು ಮಾಡಿ ಚೆನ್ನಾಗಿರ್ತದೆ. ನಾವು ಆಗ ಮಜಾ ಅನಿಸಿ ಏನೇನು ಮಾಡ್ತಕ್ಕಂಥ ಇರ್ತದೆ, ನಿಜ ತಿಳಿಯೋದೇ ಏನೇನು ಮಾಡ್ತಿರ್ತದೆ, ಮನುಷ್ಯಗೆ ಬಂದಂಗೆ ಮಾಡ್ತಿರ್ತದೆ. ಗುರು ಹೇಳಿದ ಕೇಳದೆ, ಮಾತು ಕೇಳದೆ ಮಲೆ ತೊಡಿಯುವ ಮಗನೂ ಏತಿಗೆ ಅಂತಾರೆ. ಮಾತು ಕೇಳ್ದ ತನಗನಿಸಿದ್ದು ಮಾಡ್ತಾ ಇದ್ರೆ ಮಗಳಾಗಲಿ ಮಗ ಆಗಲಿ ಅಣ್ತಮ್ಮರಾಗಲಿ ತಮ್ಮ ಅನಿಸಿದ್ದ ಮಾಡ್ಕೊತ ಹೋಗ್ತಕ್ಕಂದ್ರೆ ತಿಳುವಳಿಕೆ ಇರಲಿಲ್ಲ ಅಂದ್ರೆ ಏನಂತಾರೆ, ಕೆಟ್ಟ ಪಾಪ ಆಗ್ತದೆ. ಪಾಪದ ಫಲವನ್ನು ಅನುಭವಿಸೋದು ಮುಂದೆ ಯಾರ್ರಿ, ಯಾರು ಅನುಭವಿಸೋ, ಅವರ ಮಾಡಿದವರು ಅನುಭವಿಸೋದ್ರ, ಬೇರೆ ಯಾರು ಅನುಭವಿಸೋದು ಬರೋದಿಲ್ಲ. ಭೀಷ್ಮಾಚಾರ್ಯರಿಗೆ 6 ತಿಂಗಳ ಪರ್ಯಂತ ಅಷ್ಟು ದೊಡ್ಡವರು ಶರಪಂಜರ ಮೇಲೆ ಮಲಗಿ ದೇಹ ತ್ಯಾಗ ಮಾಡ್ತಕ್ಕಂಥ ರೀತಿಯ ಸಂದರ್ಭ ಅಂತಲ್ಲ, ಅದಕ್ಕೆ ಯಾರೂ ಅವ್ರಿಗೆ ಹಾಗೆ ಮಾಡಲಿಲ್ಲ. ಯಾರು ಮಾಡ್ಕೊಂಡ್ರದ್ರ? ಅವರೇ ಮಾಡಿಕೊಂಡ್ರು. ತಾನು ಮಾಡಿರ್ತಕ್ಕಂಥ ಕರ್ಮ ಫಲವನ್ನು ತನಗೇ ಕೊಡ್ತಾರೆ, ಇನ್ನೊಬ್ರಿಗೆ ಕೊಡೋದಿಲ್ಲ. ಕರ್ಮವನ್ನು ನೋಡಿ ಮಾಡಬೇಕು. ಮಾಡಿ ನೋಡಿದ್ರೆ ಮಾಡಿರ್ತದೆ, ಮುಂದೆ ಆಗೋದಿರ್ತದೆ. ಮಾಡೋಕ್ಕಿಂತಲೂ ಮೊದಲು ನೋಡ್ಬೇಕು, ನಾವು ಮಾಡ್ತಕ್ಕಂಥ ಕರ್ಮ ಸರಿ ಅದನ್ನು ಅಥವಾ ಸರಿ ಇಲ್ಲ. ನಾವು ಮಾಡ್ತಕ್ಕಂಥ ಪುಣ್ಯ ಕರ್ಮದನು ಪಾಪ ಕರ್ಮದನು ನನ್ನಿಂದ ಇನ್ನೊಬ್ಬರಿಗೆ ಏನದು ಹಾನಿ ಆಗ್ತದೋ ಸರಿ ಅದು ಏನದು ನೋಡಿಕೊಂಡು ಕರ್ಮವನ್ನು ಮಾಡ್ಕೋತಾಯಿ. ಹಾಗೆ ಸುಮ್ಮನೆ ತರ ಮನುಷ್ಯ ಬಂದಂಥದ್ದು ಮಾಡ್ತಕ್ಕಂಥದ್ದು ಯೋಗ್ಯ ಇರುವುದಿಲ್ಲ. ಆದ್ಮೇಲೆ ದುಃಖ ಮಾಡ್ತಾ ಇಲ್ಲಿ ಹೋದ್ರಿ. ಯಾರವರು? ಬಾಯೋ ಮತ್ತು ಎಲ್ಲ ಪತ್ಕಂತರು ದುಃಖ ಮಾಡ್ತಾ ಮನೆಗೆ ಹೋದರು.
ಅವ್ರು ಹೇಳಿದ್ರು, ಆಚಾರ್ಯ ಹೇಳಿದ್ರಲ್ಲ ನಾರಾಯಣಾಚಾರ್ಯರು, ಇದು ಪಂಚಾಂಗದಿಂದ ಸರಿಯಾಗೋದಲ್ಲ, ಸರಿಯಾಗಬೇಕಾದ್ರೆ ಏನು ಬೇಕು? ಗುರುಗಳ ಅನುಗ್ರಹ ಬೇಕು, ಅವರು ಕೃಪಾಶೀರ್ವಾದ ಬೇಕು, ಅವ್ರು ಹೇಳಿದಂತೆ ಕೇಳಿ ಸರಿ ಆಗ್ತದೆ. ಮತ್ತು ಯಾವುದರಿಂದ ಕೂಡ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದಾಗ ಆಗ ಮರಳಿ ಏನು ಮಾಡಿದ್ರೆ ಸದ್ಗುರುಗಳ ಸನ್ನಿಧಿಗೆ ಹೋದ್ರಿ. ಸದ್ಗುರುಗಳ ಸನ್ನಿಧಿಗೆ ಹೋಗಿ ಸಾಷ್ಟಾಂಗ ನಮಸ್ಕಾರ ಮಾಡಿ ದುಃಖ ಮಾಡಲಿಕ್ಕೆ ತಾವು ತಮ್ಮ ಅಣ್ಣ ಅಪ್ಪಣ್ಣ ಅಂತಕ್ಕಂಥವ್ರು ಅವ್ರ ಅಣ್ಣ ಅವರು ಕುಡ್ಕೊಂಡು ಅಣ್ಣನ ಕರ್ಕೊಂಡು ಇವ್ರಿ ಅಂತ ಹೇಳಿ ಬರ್ಲಿಲ್ಲ, ಅಷ್ಟು ತ್ರಾಸಾಗಿತ್ತು ಇವ್ರಿಗೆ. ಅಥವಾ ಅಂದ್ರೆ ಮತ್ತಷ್ಟು ಮಾನಸಿಕ ಆಯ್ತಲ್ಲ, ಮಾನಸಿಕ ಅವ್ರು ಮಾಡ್ಕೊಟ್ರಿ. ಆರಾಮಿಲ್ಲ ಅದಕ್ಕೆ ನಮ್ಮ ಹೆಣ್ಮಕ್ಳು ತಾಯಿಂದ್ರ ಕಳಿಸೋದು ದವಾಖಾನೆಗೆ, ಅದು ಅವ್ರ ಪದ್ಧತಿ ಬೇರೆ ಇರ್ತಾವೆ. ನೀವು ಗಂಡು ಮಕ್ಳು ಇದ್ರೆ ತಗೊಂಡು ನೀವು ಹೋಗಿದ್ರೆ ದವಾಖಾನೆ ಹೋಗಿದ್ರಂದ್ರೆ ಭಾಳ ತ್ರಾಸ ಇರ್ತಲ್ಲ, ಭಾಳ ತ್ರಾಸು. ಒಂದು ಮನೆ ಸ್ಥಳ ಹೋಗಿ ಮತ್ತೊಂದು 2 ದಿವಸ ಬಿಟ್ಟು ಹೋಗಿದ್ರಂದ್ರೆ 5 ದಿವಸ ಹೊರಗಿರ್ತಾರೆ, ಇನ್ನು ಉಳಿದಿಲ್ಲ ನಿಮ್ಗೆ ಅನಿಸಿರ್ತದೆ. ಆದ್ರೂ ಅಂತೀರಿ ಏನಂತೀರಿ ಗಂಡು ಮಕ್ಕಳು? ಮನೆಗಿಂತ ಚಲೋ ಏನ ಹುಡುಗ, ಅಡ್ಡಿಲ್ಲ ಚಲೋ, ಮನೆಗಿಂತ ಲಕ್ಷಣ ಉತ್ತಮ ಅದ, ನಿನಗೇನೋ ಹೋದಿಲ್ಲ, ಯಾರು ಹೇಳೋ ಅಂಜಲಿಕ್ಕೆ ಹೋಗಬೇಡ, ನೀನು ಸಂಪೂರ್ಣ ಆರಾಮಾಗಿ ಮನೆಗೆ ಬರ್ತಾಯಿತ್ತು ಇವ್ರು ಹೇಳ್ತಾರೆ. ಅವ್ರು ಗಂಡು ಮಕ್ಳು ಮನೆಗಿಂತ ಸ್ವಲ್ಪ ಆರಾಮಾಗಿ ಇರೋದು ಹೆಣ್ಮಕ್ಳು ಹೋದ್ರೆ ಅಲ್ಲಿ ದವಾಖಾನೆ ಬಿಡೋದಿಲ್ಲ ಹೆಣ್ಮಕ್ಳು. ಕಾರಣ ಅಂದ್ರೆ ಅವ್ರು ನೋಡಿ ಈಗ ಮಾಡ್ತಾರೆ, ಈಗ ಕಾಳಜಿ ಹೆಸ್ರಿ, ನನ್ನ ಮಗನ ಎಂಥ ಸುರದ್ಯಪ್ಪ, ಭಾಳ ಎಷ್ಟು ಸೊರಗ್ಯದಿ, ಇನ್ನೇನು ಉಳಿತೀಯ ನನ್ನ ಮಗನ ಅಂದ್ರೆ ಮುಗಿದ ಕಾಳಜಿ ಮಾಡ್ತಾರಲ್ರಿ ನೋಡ್ರಿ. 33 ಈಗ ಮಾಡಿರ್ತಾರ, ಇನ್ನೇನು ಉಳಿತೀವ ನನ್ನ ಮಗನೇ ಅಂದ್ರೆ ಆಗ ಅವನ ಅರ್ಧ ಶಕ್ತಿ ಏನಾಗಿರ್ತಾವ ರೀ, ಉಡಿ ಹೋಗ್ಬಿಡ್ತಾರೆ ರೀ, ಅರ್ಧ ಶಕ್ತಿ. ಇವು ಸದ್ಯ ಸತ್ತು ಹೋಗ್ತಾ ಇದ್ದಂದ್ರೆ ಸತ್ ನಮ್ಮ ಗಂಡು ಮಕ್ಳು ಹೋದ್ರಂದ್ರೆ ಸದ್ಯ 16 ವರ್ಷ ಇರ್ತಾವೆ ಹೇಳ್ರಿ. ಈ ನಿಮಗೆ ಹೆಸರು ಮಾಡಿ ಹೇಳಿ ಚಪಾತಿ ತಟ್ರಿ, ಈಗ ಬಿಡು ಸಾಕು. ನಕ್ಕೋತ ಕೊಡ್ತೀರಿ ಆದ್ಮೇಲೆ ಗುರುಗಳ ಸನ್ನಿಧಿಗೆ ಹೋದ್ರಿ. ಹೋಗಿ ದುಃಖ ಮಾಡ್ಲಿಕ್ಕತ್ತರು. ಏನಾಯ್ತಂದ್ರೆ ಸರಿಯಾಗಿ ಎಲ್ಲವೂ ಕೂಡ ಅನುಕೂಲ ಆಗ್ತಿತ್ತಂದ್ರೆ ಭಾಳ ಚಲೋ ಆಗ್ತದೆ, ಎಲ್ಲ ಅನುಕೂಲ ಆಗ್ತದೆ. ಮುಂದೆ ಕಷ್ಟ ಭಾಳ ಇತ್ತಂದ್ರೆ ಸ್ವಲ್ಪ ಸಮಸ್ಯೆ ಆಗ್ತದೆ. ಇವರಲ್ಲಿ ಹೋದ್ರೆ ಅಪ್ಪ ಅವ್ರ ಸನ್ನಿಧಿಗೆ ಹೋದರು. ಅಪ್ಪ ಅವರು ಈ ಜಗತ್ತಿನ ಗೊಡವೆನ ಬೇಡ ಅಂತ್ಕೊಂಡು ಆನಂದವಾಗಿ ತಪಸ್ಸು ಮಾಡ್ಕೊತಿದ್ರು ಅವ್ರಪ್ಪ ಅವರು. 4-6 ದಿವಸ ತಪಸ್ಸು ಮಾಡ್ಕೊಂಡು ಕೂತಾರೆ, ಬಾಗಿಲ ತೆಗೆದಿಲ್ಲ. ಇವು ಹೋದರು, ದುಃಖ ಮಾಡ್ಲಿಕ್ಕತ್ತರು. ದುಃಖ ಮಾಡಿದರು, ಪ್ರಸಾದ ಮಾಡಿ, ಯಾರು ಪ್ರಸಾದ ಮಾಡೋದು ಮಾಡಲಿಲ್ಲ ರೀ. ದುಃಖ ಮಾಡ್ತಾ 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 ಕೂತರು. ರಾತ್ರಿ ಹೋಗಿಬಿಡ್ತು, ಹಗಲಾಯಿತು, ಹಗಲು ಹೋಗಿ ಮತ್ತೆ ರಾತ್ರಿ ಆಯಿತು, ನೀರು ಸಹಿತ ಕುಡಿಲಿಲ್ಲ ರೀ. ಆಗ ದುಃಖ ಮಾಡೋದು ನಮ್ಮ ಪತಿಗೆ ಆರಾಮ ಆಗ್ತದಲ್ಲೋ, ಅಪ್ಪ ಅವ್ರ ಬಾಗಿಲ ತೆಗಿರ್ಲಿಲ್ಲ, ಅಪ್ಪ ಅವ್ರ ಬಾಗಿಲ ನಮ್ಮದು ದೈವ ಸರಿ ಇಲ್ಲ ಅಂತ ಅನ್ಕೊ ದುಃಖ ಮಾಡ್ಕೋತ ಕೂತರು. ಅದು 2-3 ದಿವಸ ಆಯ್ತು ರೀ. ಕೊನೆಗೆ ಅಪ್ಪ ಅವರು ತಮ್ಮ ತಪಸ್ಸು ಮಾಡ್ತಕ್ಕಂಥದ್ದು ಅವರು ಮುಕ್ತ ಆಯಿತು. ಆಮೇಲೆ ಬಾಗಿಲು ತೆಗೆದುಕೊಂಡು ಅಪ್ಪ ಅವ್ರು ಹೊರಗೆ ಬಂದರು. ಇವರು ದುಃಖ ಮಾಡ್ತಾ ಅಪ್ಪ ಅವ್ರ ಪಾದಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದ್ರು. ನಮಸ್ಕಾರ ಮಾಡಿ ಅಪ್ಪವ್ರ ಹೀಗಾಗಿದ್ರಿ ಅಂತ ದುಃಖಕೊಂಡಿದ್ರು. ಅಪ್ಪವ್ರು ಅಂದರು, ಈ ಕೆಲವು ಬಂತಾರೆ, ಈಗ ಅದೇ ಯಾರು ಹೇಳಿದ್ರು, ಅಪ್ಪವ್ರ ಪೇಷಂಟ್ ತಂದಿದ್ರಿ ಅಂತ. ನಾವೊಂದು ಡಾಕ್ಟ್ರ್ ತರ್ವಿ, ನಾವು ಇದು ದವಾಖಾನೆ ಅಲ್ಲ, ನಾವು ಡಾಕ್ಟ್ರ್ ಅಲ್ಲ, ಪ್ರಸಾದದ ಔಷಧ ಅಲ್ಲ, ತೀರ್ಥ ಔಷಧ ಅಲ್ಲ, ಪ್ರಸಾದ ಗುಳಿಗಲ್ಲ. ಮತ್ತು ನಾವೇನು ಮಾಡೋದು? ಅದು ಡಾಕ್ಟ್ರ್ ಬೇರೆ ಇರ್ತಾರೆ, ಅಲ್ಲಿ ಬೇರೆ. ಮಠಕ್ಕೆ ತಂದ್ರೆ ಪೇಷಂಟ್ ಅನ್ನ ಬರಲ್ಲ. ಮಠಕ್ಕೆ ಬಂದ್ರಿ ಮಾಡ್ರಿ, ಅಪ್ಪವ್ರು ಆರಾಮಿಲ್ಲ ತೆಗೆದುಕೊಂಡು ಬಂದಿರಿ, ಅಪ್ಪವ್ರು ಆರಾಮ ಮಾಡಿರಿ ಅಂಥೇಳಿ ಅಪ್ಪವ್ರಿಗೂ ನಮಸ್ಕಾರ ಮಾಡ್ಬೇಕು. ಅವ್ರ ಅಪ್ಪ ಅಷ್ಟು ಮಾಡ್ರೆ ಆರಾಮಾಗ್ತದೆ. ಅಲ್ಲಿ ಹೋದರು. ಅಪ್ಪವ್ರು ಬಂತರ ಭಾಳ ದುಃಖ ಮಾಡಿ, ಅಪ್ಪವ್ರ ಹೀಗಾಗಿದ್ರಿ ಕಷ್ಟ ಅಂತೇಳಿ ಪ್ರಾರ್ಥನೆ ಮಾಡಿದ್ರು. ಅಪ್ಪವ್ರು ಹೇಳಿದರು, ಮತ್ತು ಇನ್ನೇನು ಮಾಡ್ಲಿಕ್ಕೆ ಬರ್ತದೆ? ದೈವನ ಆಗದ, ಅವ್ನು ದೈವನಂದ್ರೆ ಹಾಗೆ ಅದು ಏನು ಮಾಡ್ಲಿಕ್ಕೆ ಬರ್ತದೆ? ಅದೇ ರೀತಿ ನೀವು ಪ್ರಾರ್ಥಾನುಸಾರ ಹಿಂದಿನ ಕರ್ಮಗಳದ ಆರಿತದವ, ಅದೇ ರೀತಿ ಬಂದದ ಮತ್ತೇನು ಅನುಭವಿಸೋದಕ್ಕೆ ಪರಿಹಾರ ಇಲ್ಲ ಅಂತಕೊಂಡು ಹೇಳಿ ಅಪ್ಪವ್ರು ಹೇಳಿದ್ರೆ ಮತ್ತಷ್ಟು ದುಃಖ ಮಾಡ್ಲಿಕ್ಕೆ, ಭಾಳ ದುಃಖ ಮಾಡ್ಲಿಕ್ಕತ್ತರು. ಒಮ್ಮೊಮ್ಮೆ ಹೀಗಿರ್ತದೆ, ಗುರುಗಳ ಕೃಪಾಶೀರ್ವಾದ ಬೇಕಾಗ್ತದೆ. ಗುರುಗಳ ಕೃಪಾಶೀರ್ವಾದ ಅದಕ್ಕೆ ಗುರು ಕೃಪಾ ಅಂದ್ರೆ ಭಾಳ ದೊಡ್ಡದು. ಗುರುಗಳ ಕೃಪಾಶೀರ್ವಾದ ಭಾಳ ದೊಡ್ಡದು.
ಎಷ್ಟು ನಾವು ಹೇಳಿದ ಕಡಿಮೆ ಇರ್ತದೆ. ಅದಕ್ಕೆ ಗುರುಗಳಲ್ಲಿರ್ತಕ್ಕಂಥ ಶಕ್ತಿ ಭಾಳ ದೊಡ್ಡದು. ಅದು ಪಂಚಾಂಗದ ನಾರಾಯಣ ಸ್ವಾಮಿಗಳಾಗಲಿ ಅಥವಾ ಗುರುಪಾದ ಶ್ರೇಷ್ಠವರು ಏನು ಹೇಳಿದ್ರಿ, ನೀವು ದುಃಖ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಗುರುಗಳ ಸನ್ನಿಧಿಗೆ ಹೋಗ್ರಿ. ಪಂಚಾಂಗ ಹೀಗೆ ಆಗ್ತದ ಮುಂದೆ ಅಂತ ಹೇಳ್ತದೆ, ಪರಿಹಾರ ಮಾಡೋದಿಲ್ಲ. ಪರಿಹಾರ ಮಾಡೋರು ಪ್ರಾರಬ್ಧವನ್ನು ಬದಲಾಯಿಸ್ತಕ್ಕಂಥವ್ರು ಯಾರಂತ ಗುರುಗಳು ಹೇಳ್ತಾರೆ, ಅವ್ರ ಸನ್ನಿಧಿ ಹೊತ್ತು ಹೇಳಿದ್ರಲ್ಲ. ಆಗ ಇಲ್ಲಿ ಹೋದ್ರು, ಗುರುಗಳ ಹತ್ರ ಹೋದರು, ದುಃಖ ಮಾಡಿದರು. ಅಪ್ಪ ಹೇಳಿದ್ರು, ಇಲ್ಲ ಮತ್ತು ನಿಮ್ಮ ದೈವದೊಳಗೆ ಹಾಗ ನಾನು ಏನು ಮಾಡ್ಲಿಕ್ಕೆ ಬರ್ತದೆ ಅಂತ. ಇಲ್ಲಪ್ಪ ಅವರ ನಿಮಗೆ ಸಾಮರ್ಥ್ಯ ಅದ, ತಾವು ಅನುಕೂಲ ಮಾಡಿರಿ, ಆಶೀರ್ವಾದ ಮಾಡಿದ್ರು. ಭಾಳ ದುಃಖ ಮಾಡಿದಾಗ ಅಪ್ಪ ಹೇಳಿದರು, ಆಯಿತು ಒಳ್ಳೆಯದಾಗಲಿ, ನೀನು ಬರ್ತಕ್ಕಂಥ ಸೋಮವಾರದಲ್ಲ, ಆ ಸೋಮವಾರ ಎಲ್ಲರನ್ನು ಕರ್ಕೊಂಡು ಬರ್ರಿ ಅಂತ ಹೇಳಿದರು. ಸೋಮವಾರ ದಿವಸ ಬರ್ಲಿಕ್ಕೆ ಹೇಳಿದ್ರಿ. ಸೋಮವಾರ ಕೂಡ ಬಂತು. ಸೋಮವಾರ ಬಂದಾಗ ಸೋಮವಾರ ಕರ್ಕೊಂಬಂದರು. ಅಪ್ಪವ್ರ ಹತ್ರ ಬಂದು ಸಾಷ್ಟಾಂಗ ನಮಸ್ಕಾರ ಮಾಡಿಸಿರು. ಭಾಳ ತ್ರಾಸದ. ಇವ್ರ ಅಮ್ಮ ದುಃಖ ಮಾಡ್ತಾ ಇರ್ತಾರೆ, ಅಪ್ಪವರೇ ನನ್ನ ಪತಿದೇವ್ರನ್ನ ಉಳಿಸ್ರಪ್ಪವ್ರ, ತಾವು ಸಾಕ್ಷಾತ್ ಪರಮಾತ್ಮ ಇದ್ದೀರಿ, ಪರಬ್ರಹ್ಮ ಇದ್ದೀರಿ, ನನ್ನ ಪತಿಯವ್ರನ್ನ ಉಳಿಸ್ರಪ್ಪವ್ರ, ಅನುಗ್ರಹ ಮಾಡಿ ರಕ್ಷಣಾ ಮಾಡಿ ಪ್ರಾರ್ಥನಾ ಮಾಡ್ತಾ ಇದ್ದಾರೆ. ಅಪ್ಪಲ್ಲಿದ್ರು, ಆಯಿತು, ಅತ್ಯಂತ ಭಕ್ತಿ ಗುರುಸ್ಮರಣೆ ಭಕ್ತಿ ಪ್ರಾರ್ಥನೆ ಮಾಡಿ. ಇಲ್ಲಿ ಬಂದು ಒಂದು ವಿಷಯ ನೋಡಿ, ಅನನ್ಯಶ್ಯಂತಯಂತೋ ಮಾಂ ಈ ಜನ ಪರಿಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮವಾಹಿ. ನಿತ್ಯದಲ್ಲಿ ಯಾರು ಅತ್ಯಂತ ಭಕ್ತಿ ನನ್ನ ಭಜಿಸ್ತಾ ಇದ್ದಾರೆ, ಅವ್ರು ಯೋಗಕ್ಷೇಮ. ನಾನು ನೋಡ್ತಾ ಇದ್ದಾರೆ ಶ್ರೀಕೃಷ್ಣ ಭಗವತ್ ಹೇಳ್ತಾರೆ, ಯಾರು ಅತ್ಯಂತ ಭಕ್ತಿಯಿಂದ ನಾಮಸ್ಮರಣೆ ಮಾಡೋರು ಅಂಥವ್ರು. ಇಲ್ಲಿ ಕೂಡ ಅತ್ಯಂತ ಭಕ್ತಿಯನ್ನು ಕೊಡ್ಕೊಂಡು ನಾಮಸ್ಮರಣೆ ಮಾಡಿದ್ರೆ ಗುರುಗಳ ಅನುಗ್ರಹ ಮಾಡ್ತಿರ್ತಾರೆ. ಅಪ್ಪರು ಹೇಳಿದ್ರು, ನಾಮಸ್ಮರಣೆ ಮಾಡ್ತಾ ಕೂತರು. ಅಪ್ಪರು ಹೇಳಿದ್ರು, ಇಲ್ಲಿ ಬನ್ನಿತ್ತಮ್ಮ ಅಂತ ಕರೆದ್ರು. ಮುಂದೆ ಕುಳಿತುಕೊಂಡು ಏನು ಮಾಡಿದ್ರು ಅಂದ್ರೆ, ಅವರ ಲಲಾಟದಲ್ಲಿ ಅಂದರೆ ಹಣಿ ಮೇಲೆ ಕೈ ಇಟ್ರಿ. ಬ್ರಹ್ಮಲಿಪಿ, ಬ್ರಹ್ಮದೇವರು ಎಲ್ಲಿ ಬರೋದು ಅಂತ ಹೇಳ್ತಾರೆ. ಯಾವ ಬರ ಅಂತ ಅದಕ್ಕೆ? ಹಣೆ ಬರಹ. ಯಾವುದು? ಹಣೆ ಬರಹದರಿ. ಬರಹ ವಿಪರೀತದ ಹಣಿಯವರು ಬರಬೇಕಲ್ಲ, ಅವ್ರು ಬೇಕಿಲ್ರಿ. ಹಣಿದಂದ್ರೇನಿ? ಹಣೆ ಅಂದ್ರೆ ಹಣೆ ವಿಪರೀತ ಇರ್ತಕ್ಕಂಥ ಹಣೆ ಬರಹವನ್ನು ಬರೆದಿದ್ರೆ ಅದನ್ನು ಹಣಿದು ಸರಿಯಾಗಿ ಬರ್ತಕ್ಕಂಥವ್ರಲ್ಲ. ಅದಕ್ಕೆ ಆ ಅಮ್ಮ ಹೇಳಿದ್ರು, ಅಪ್ಪರೇ ಬ್ರಹ್ಮದೇವರು ಹೀಗೆ ಬರೆದಿದ್ದಮ್ಮ, ನಾ ಏನು ಮಾಡಿದ್ರೆ ಅಪ್ಪರೇ ಅವ್ರು ಹೇಳಿದರು, ಗುರುಗಳೇ ಬ್ರಹ್ಮದೇವರ ಲಿಪಿ ಅದು. ನ ಗುರುರಧಿಕಂ ಅಂತ ಹೇಳ್ತಾರಲ್ಲ ಅಪ್ಪರ, ತಮ್ಮಿಂದ ನಾವು ಕೇಳೀವಿ. ನ ಗುರುರಧಿಕಂ ಇತಿ ಶಿವಶಾಸ್ತ್ರ ಅಂತ ಹೇಳುವಾಗ, ಗುರುಗಳಿಗಿಂತಲೂ ಜಗತ್ತಿನೊಳಗೆ ಯಾರು ಅಧಿಕಲ್ಲ ಅಂದ್ರೆ ಬ್ರಹ್ಮದೇವರ ಲಿಪಿಯನ್ನು ಅಳಿಸಿ ಹಾಕಿ ಗುರು ಲಿಪಿಯನ್ನು ಬರೀರಪ್ಪವ್ರ, ಗುರು ಲಿಪಿಯನ್ನು ಬರೀರಿ. ಹಣೆ ಬರಹ ಏನಲ್ಲಿ ಬದಲಾವಣೆ ಆಗಲಂತ ಶಕ್ತಿ ತಮಗದ ಅಂತಕೊಂಡು ಹೇಳಿ ಸಾಷ್ಟಾಂಗ ನಮಸ್ಕಾರ, ಪಾದ ಹಿಡಿದುಕೊಂಡು ಸಾಷ್ಟಾಂಗ ನಮಸ್ಕಾರ ಮಾಡಿದರು. ಅಪ್ಪ ಅವರು ಅವರ ಪತಿಯ ಹಣೆಯ ಮೇಲೆ ಕೈ ನಿರಿಸಿ ಆಶೀರ್ವಾದ ಮಾಡಿದರು. ಏನೂ ಬರೆದರು. ಏನು ಬರೆದರು ಅನ್ನೋದು ಯಾರಿಗೆ ಗುರ್ತರಿ? ಅವ್ರಿಗೆ ಗುರ್ತದ. ಬರೆದರು. ಬರೆದ ಮೇಲೆ ಚೇತರಿಕೆ ಬಂತು, ಆರಾಮಾರಿಗತ್ತು. ಆರಾಮಾಗ್ತಾ ಏನು ಪಾದ ಮೇಲೆ ಮಲ್ಕೊಂಡಿರಲ್ರಿ, ಅದನ್ನೆಲ್ಲ ಕಡಿಮೆ ಆಗ್ತಾ ಬಂತು. ಒತ್ತಾಯ ಕುಡಿಸಿರ ಅದು ಕಡಿಮೆ ಆಗ್ತಾ ಬಂತು. ಆರಾಮಾಗಿ ಈಗ ಆರಾಮಾಗಿ ಬಿಡ್ತು. ಹೇಳಿದ್ರು, ಭಯಮ್ಮ ಹೆದರ್ದಿರು, ನಿನ್ನ ಪತಿಗೆ ಇನ್ನು 4 ವರ್ಷದ ಮರಣ ಅಂತ ಹೇಳಿದ್ರಲ್ಲ, ಇನ್ಮೇಲೆ 54 ವರ್ಷದ ಆಯುಷ್ಯವನ್ನು ನಾನು ಕೊಟ್ಟಿದ್ದೀನಿ. ಪಂಚಾಂಗ ಹೇಳಿತ್ತು, ಬ್ರಹ್ಮಲಿಪಿ ಹೀಗದ. ಅದನ್ನು ಬದಲಾಯಿಸೋ ಸಾಧ್ಯ ಇಲ್ಲ. ಬದಲು ಮಾಡ್ತಕ್ಕಂಥ ಯಾರು? ಕೇವಲ ಗುರುಗಳು ಒಬ್ಬರೇ. ಯಾವ ಪಂಚಾಂಗದ ಇಬ್ಬರು ಕೊಡ್ಕೊಂಡು ಹೇಳಿದ್ರ, ಗುರುಗಳ ಸನ್ನಿಧಿ ಕರ್ಕೊಂಡು ಹೋದ್ರು ಅಂತ ಏನಂತಂದ್ರೆ, ಗುರುಗಳು ಬ್ರಹ್ಮಲಿಪಿನ ಏನು ಮಾಡಿದ್ರಿ? ಅಳಿಸಿ ಹಾಕಿದ್ರು. ಅಳಿಸಿ ಹಾಕಿ ಹೊಸ ಲಿಪಿಯನ್ನು ಬರೆದ್ರು. ಬರೆದವರು ಯಾರು? ಗುರುಗಳು. ಅದಕ್ಕಾಗಿ ಆ ಬ್ರಹ್ಮಲಿಪಿ ಅಲ್ಲದು ಯಾವ ಲಿಪಿ ಆಯಿತು? ಗುರುಲಿಪಿ ಅಂತ. ಬ್ರಹ್ಮಲಿಪಿಗಿಂತಲೂ ಶ್ರೇಷ್ಠವಾದಂಥ ಗುರುಲಿಪಿ ಶ್ರೇಷ್ಠವಾದಂಥ ಗುರುಲಿಪಿ ಆಯಿತು. ಅಪ್ಪರು ಹೇಳಿದರು, ಮಗಳೇ
ಹೇಳ್ತಾರೋದು ನಾನಿದ್ದೀನಿ. ಇನ್ಮೇಲೆ 54 ವರ್ಷಗಳ ಪರ್ಯಂತ ನಿನ್ನ ಪತಿಗೆ ಏನೂ ಹೋಗಿಲ್ಲ, ಸುಖವಾಗಿರ್ತಾ ಇದ್ದೀರಿ, ತಥಾಸ್ತು ಅಂತ ಹೇಳಿ ಆಶೀರ್ವಾದ ಮಾಡಿದರು. ತಲೆ ಮೇಲೆ ವರದಹಸ್ತವನ್ನು ಆಶೀರ್ವಾದ ಮಾಡಿ ಸುಖಿ ಭವ, ಎಲ್ಲನ ಹೇಳು ಅಂತ ಬರ, ಹೇಳು ನಿನಗೇನಾಗಿಲ್ಲ, ಹೌದು ನಿನಗೆ ಆಯುಷ್ಯ ಕೊಟ್ಟಿದ್ದೇನೆ, ಆಯುಷ್ಯ ಪ್ರದಾನ ಮಾಡಿದ್ದೇನೆ ಹೇಳು ಅಂತ. ಅಂದರೆ ಗುರು ಕೃಪಾಶ್ವರ ಹೇಗಿರ್ತದೆ ಹೇಳಿ, ಭಾಳ ದೊಡ್ಡದಿರ್ತದೆ, ಭಾಳ ದೊಡ್ಡದಿರ್ತದೆ. ಪಂಚಾಂಗ ಏನು ಮಾಡ್ತೀರಿ? ಪಂಚಾಂಗ ಮಾಡೋದು ಬೇರೆ, ಗುರುಗಳ ಶಕ್ತಿ ಅಂತಂದ್ರೆ ಮತ್ತೆ ಅಪರ ಬಗ್ಗೆ ಇನ್ನೊಂದು ವಿಷಯ ಹೇಳ್ತಾ ಇದ್ದೀವಿ. ಗುರುಗಳ ಚರಿತ್ರೆವೇ ಉಪಮಾನ, ಆಕಾಶ ಹೋಲಿಕೆ, ಗುರುಗಳ ಚರಿತ್ರೆ ಹೋಲಿಕೆ, ರಾಮ ರಾವಣ ಯುದ್ಧವೇ ಹೋಲಿಕೆ, ಗುರುಗಳ ಚರಿತ್ರೆ ಹೋಲಿಕೆ ಅಂತ. ಮಧುರಖಂಡಿ ಒಳಗೆ ಕಟ್ಟಿ ಗಂಗೇಶ್ವರ ಮಾಡ್ತಿದ್ರು ನೋಡ್ರಿ, ಗಂಗೇಶ್ವರ ಕಟ್ಟಿ ಅಂತ. ಅವ್ರ ಅಕ್ಕ ದಾನಮ್ಮ ತಾಯಿ ಅಂತ ಹೇಳಿದ್ರು. ಅವ್ರ ಅಕ್ಕ ದಾನಮ್ಮ ದುಂಡೇ ಸ್ವಾಮಿಗಳು ಕಟ್ಟಿ ಮಧುರಖಂಡಿ. ಅವರು ಲಗ್ನ ಆಗಬಾರ್ದು, ನಾನು ಸನ್ಯಾಸಿನಿ ಆಗೋದು ಅಪೇಕ್ಷೆ ರೀ. ಯಾರಿಗೆ? ದಾನಮ್ಮಳಿಗೆ. ಅವರು ಮರೆಯುದ್ದಿ ದಾನಮ್ಮ ತಾಯಿ ಅಂತ, ಮರೆಯುದ್ದಿ ಬಾಳಮ್ಮ ಶಿದಿರ್ ಸೊಳಕ್ಕ ಅವರು ಬೋರಮ್ಮ ತಾಯಿ ಹಿಡ್ಕಲ್ ಅಂತೇಳಿ, ಇನ್ನು ಭಾಳಷ್ಟು ಜನ ಸಾಯಂಕಾಲ ದಿನಾಲು ಬರ್ತಾಯಿದ್ರು. ಮತ್ತು ಶಿರೋಳು ಮಲ್ಲೇಶ ಸ್ವಾಮಿಗಳು ಎಲ್ಲ ಭಾಳಷ್ಟು ಜನ ದಿನಾಲು ಶಾಸ್ತ್ರ ಬರ್ತಾಯಿದ್ರು. ಅಪ್ಪ ಅವ್ರ ಸನ್ನಿ ಬರ್ತಾಯಿದ್ರು, ಸೇವೆ ಮಾಡ್ತಿದ್ರು, ಶಾಸ್ತ್ರ ಶೋ ಮಾಡ್ತಿದ್ರು, ಭಜನೆ ಮಾಡ್ತಿದ್ರು, ಎಲ್ಲ ನಡೀತಾಯಿತ್ತು. ಅದರೊಳಗೆ ದಾನಮ್ಮ ಅಂತಕ್ಕಂಥವ್ರು ಕೂಡ ಬರ್ತಾಯಿದ್ರು. ಅಪ್ಪ ಅವರು ಸನ್ಯಾಸಿನಿ ಆಗ್ತಾ ಇದ್ದೀನಿ, ಅಪ್ಪ ಅವರು ಸನ್ಯಾಸಿ ದೀಕ್ಷಾ ಕೊಡಿ ಅಂತ ಕೇಳಿದ್ರು. ಅಪ್ಪ ಕೊಡ್ಲಿಕ್ಕೆ ಬರೋದಿಲ್ಲ, ಸನ್ಯಾಸಿನಿ ಆಗ್ತಕ್ಕಂಥದ್ದು ಅಂದ್ರೆ ಪ್ರಾರಬ್ಧ ಎರಡು ಪ್ರಕಾರ, ಒಂದು ಪ್ರವೃತ್ತಿ ಪ್ರಾರಬ್ಧ, ಇನ್ನೊಂದು ನಿವೃತ್ತಿ ಪ್ರಾರಬ್ಧ ಅಂತ ಇರ್ತದೆ. ಪ್ರಾರಬ್ಧ ದೈವ ಅಂತ ಇರೋದು. ಪ್ರವೃತ್ತಿ ಪ್ರಾರಬ್ಧ ಅಂದ್ರೆ ನೀವೆಲ್ಲ ಲಗ್ನ ಆಗ್ತಿರಲ್ಲ, ಇದಕ್ಕೆ ಪ್ರವೃತ್ತಿ ಅಂತಾರೆ. ನಿವೃತ್ತಿ ಅಂದ್ರೆ ನಮ್ಮ ಖಾತೆ, ಅದು ನಮ್ಮ ಖಾತೆ ಅಂದ್ರೆ ಸನ್ಯಾಸ ಮಾರ್ಗ. ಅದಕ್ಕೆ ಅಪ್ಪ ಹೇಳಿದರು, ಮಗಳೇ ನಿನ್ನ ಪ್ರಾರಬ್ಧ ಸರಿ ಇಲ್ಲ, ನಿನ್ನ ಪ್ರಾರಬ್ಧ ಪ್ರವೃತ್ತಿ ಅದ, ಸನ್ಯಾಸ ಮಾರ್ಗ ಅಲ್ಲ ನೀನು ಅಂತೇಳಿ ಹೇಳಿದರು. ಎಷ್ಟು ಹೇಳಿದ್ರು ಕೇಳಿಲ್ಲ ರೀ, ಭಾಳ ದುಃಖ ಮಾಡಿದ್ವಿ. 15 ದಿನಗಳ ಪರ್ಯಂತ ಪ್ರಸಾದ ಮಾಡಲಿಲ್ಲ ರೀ. ಹಾಗೆ ನಾವು ಕೊಡಲಿಲ್ಲ ಕಾವ್ಯ ತಗೊಂಡು ಹೇಳಿ, ಆಗ ದುಃಖ ಮಾಡ್ತಾ ಅದರೊಳಗೆ ಹೊಟ್ಟೆ ತ್ರಾಸು ಮಾಡ್ಲಿಕ್ಕಾಯ್ತು. ಆಗ ಏನೇನು ಆಗಿಬಿಡ್ತು, ಭಾಳ ಅಂದ್ರೆ ಭಾಳ ತ್ರಾಸಾಯಿತು. ಕೊನೆಗೆ ಅವ್ರ ತಾಯಿ ತಂದೆ ಅವರು ಕೂಡ ಭಾಳ ತ್ರಾಸು ಮಾಡಿಕೊಂಡ್ರು. ಅವ್ರು ಹೇಳ್ತಾರೆ, ಮಗಳೇ ಹಡಗು ಹಳ್ಳಕ್ಕೆ ಬರುವುದಿಲ್ಲಮ್ಮ, ಹಡಗು ಸಮುದ್ರಕ್ಕೆ ಹೋಗುತ್ತದೆ. ಹಡಗು ಬರ್ತಾವ್ರಿ, ಸಮುದ್ರಕ್ಕೆ ಬರ್ತಾವೆ ಹೊರತಾಗಿ ಹಳ್ಳಕ್ಕೆ ಹಡಗು ಬರುವುದಿಲ್ಲ. ನಿನ್ನ ಪ್ರಾರಬ್ಧ ಸರಿ ಇಲ್ಲ ಅಂದ್ರೆ ಗುರು ಹೇಳ್ತಾರೆ, ಈಗ ನಿನ್ನ ಪ್ರಾರಬ್ಧ ಸನ್ಯಾಸಿನಿ ಆಗ್ತಕ್ಕಂಥ ಪ್ರಾರಬ್ಧ ಇದ್ರೆ ಸನ್ಯಾಸಿ ಹೇಳ್ತಿದ್ರು ಗುರು. ನಿನ್ನ ಪ್ರಾರಬ್ಧ ಹಳ್ಳಿದ್ದಂತೆ ಅದ, ಸನ್ಯಾಸ ಮಾರ್ಗ ಹಡಗಿದ್ದಂತೆ ಅದದು, ಅದನ್ನ ಹೇಸಿದು ದುಃಖ ಮಾಡ್ಲಿಕ್ಕೆ ಹೋಗ್ತೇವೆ ಗುರು. ಅವ್ರ ತಾಯಿ ತಂದೆ ಹೇಳಿದರು. ಏನು ಹೇಳಿದ್ರು ಕೇಳಿ, ಭಾಳ ದುಃಖ ಮಾಡಿದರು. ಕೊನೆಗೆ ಒಂದು ದಿವಸ ಇನ್ನೇನು ಅವರು ಬದುಕೋದಿಲ್ಲ ಅನ್ನಿಸ್ತು, ಅಂಥ ಸ್ಥಿತಿ ಬಂತಾರೆ. ಅಷ್ಟು ತ್ರಾಸು ಮಾಡಿಕೊಂಡ್ರು, ಅಶಕ್ತ ಆದರು. ಮಡಕ್ಕೆ ಕರ್ಕೊಂಡ್ಬಂದು ಅಪ್ಪ ಅವ್ರ ಪಾದ ಮೇಲೆ ಹಾಕಿದರು. ಹಾಕಿದ ಅಪ್ಪ ಅವರ ನಾನು ಸನ್ಯಾಸ ಕೊಡ್ರಿ, ಮಾತಾಡಿ ಬರೋದಿಲ್ಲ, ಅಷ್ಟು ತ್ರಾಸ ಇದು. ಅಪ್ಪ ಅವ್ರು ಹೇಳಿದರು, ಮಗಳೇ ನೀನು ಗೃಹಸ್ಥಾಶ್ರಮ ಆಗ್ತಕ್ಕಂಥದ್ದು ಅದು ನಿನ್ನ ದೈವದಲ್ಲಿ, ಪ್ರವೃತ್ತಿ ಪ್ರಾರಬ್ಧ ನಿವೃತ್ತಿ ಅಲ್ಲ ಅಂತ ಹೇಳಿದ್ರು. ಎಷ್ಟು ಹೇಳಿ ಕೇಳಿಲ್ಲ ರೀ, ಭಾಳ ದುಃಖ ಮಾಡಿದ್ರು. ಆಗ ಅಪ್ಪ ಅವ್ರ ಕೊನೆಗೆ ಹೇಳಿದರು, ನೀವು ಒಂದು ವೇಳೆ ಸನ್ಯಾಸಿ ದೀಕ್ಷೆಯನ್ನು ಕೊಟ್ಟದಾದ್ರೆ ಮುಂದೆ ಹೋಗಿ ಬದಲಾವಣೆ ಆದರೆ ಗುರುಗಳ ಹೆಸರನ್ನು ಕೆಡಿಸ್ತಾ ಇದ್ದಿ. ಇಂಥ ಗುರುಗಳ ಶಿಷ್ಯರು ಇಂಥವ್ರದ್ದು ಗುರುಗಳ ಹೆಸರು ಕೆಡ್ತದೆ, ಅದು ಹಾನಿ ಆಗ್ತದೆ, ಮತ್ತು ಅದರಿಂದ ನೀನು ಪಾಪ ಆಗ್ತದೆ. ಯಾವ್ದು ಬೇಕು? ಗುರುಗಳ ಹೆಸರು ಕೆಡ್ತದೆ ಅಂದಾಗ ಅವರು ಅನಿವಾರ್ಯ ಹ್ಞೂಟಪ್ಪ ಅವರು ಬೇಡಪ್ಪ ಅವರು ಬಿಡ್ತಾರೆ ಅಂತ ಹೇಳಿ ಅದನ್ನ ಆಶೆ ತೋರಿದ್ರು, ಬಿಟ್ಟರು. ಅಪ್ಪರ ಸಾಷ್ಟಾಂಗ ನಮಸ್ಕಾರ ಮಾಡಿದರು. ಅಪ್ಪರ ಆಶೀರ್ವಾದ ಮಾಡಿದರು. ಮತ್ತು ಮರಳಿ ಆರಾಮಾಗ್ತಾ ಮರಳಿ ಆರಾಮಾಗಿಬಿಟ್ರು. ಆರಾಮಾದ ಬಳಿಕ ಅವರು ಎಲ್ಲ ಕೊಡ್ಕೊಂಡು ಲಗ್ನಕ್ಕೆ ಒಪ್ಕೊಂಡ್ರಿ. ಲಗ್ನ ಮಾಡ್ತಕ್ಕಂಥದ್ದು, ಈ ವರವನ್ನು ನೋಡ್ತಕ್ಕಂಥದ್ದು ಎಲ್ಲ ಪ್ರಾರಂಭ ಆಯಿತು. ಈ ಇನ್ಸಲ ಶಿವಾನಂದ ಭಾರತಿ ಗುರುಗಳು ಇದ್ದಾರೆ. ಅವ್ರ ಶಿಷ್ಯರು ಗುರುದೇವಯ್ಯ ಸ್ವಾಮಿಗಳು ಹೇಳಿ ನೀರು ಹೇಳ್ತಾರೆ, ನಮ್ಮ ಕಸಬಾ ಜಂಬಿಗೆ ಸ್ವಾಮಿಗಳು.
ಈಗ ಹೇಳ್ತಾರೆ ಹೊಳೆ ಬಸವ ಸ್ವಾಮಿ ಅವ್ರ ತಂದೆಯವರು ಗುರುದೇವ ಸ್ವಾಮಿ ಅವ್ರಿಗೆ ಲಗ್ನ ಆಗ್ರಿ ಅಲ್ಲಿ ಅವ್ರ ತಾಯಿ ತಂದೆ ಹೇಳಿದರು. ಅವ್ರು ಯಾರು ಹೇಳಿ ಕೇಳಿಲ್ಲ, ಅವರ ಗುರುಗಳ ಕಡೆ ಕಳಿಸಿದ್ರು ಮತ್ತು ಬೇರೆ ಕಡೆ ಕಳಿಸಿದ್ರು, ಒಪ್ಪಲಿಲ್ಲ ರೀ. ಆಮೇಲೆ ಮುಂದೆ ಏನು ಮಾಡಿದ್ರೆ ಅವ್ರ ತಾಯಿ ಕರ್ಕೊಂಡು ಹುಲ್ಲಾಳ ಶಂಭುಲಿಂಗೇಶ್ವರಪ್ಪ ಅವ್ರು ಕರ್ಕೊಂಡೋದ್ರು. ಅವ್ರು ಹೇಳಿದ್ರು ಅವರು ಕೂಡ ನೀವು ಸನ್ಯಾಸಿ ಆಗ್ಲಿಕ್ಕೆ ಬರೋದಿಲ್ಲ, ಏನು ನೀವು ಗೃಹಸ್ಥಾಶ್ರಮಗಳೇ ಆಗಬೇಕು ಅಂತ ಹೇಳಿದರು. ಅಪ್ಪ ಅವ್ರು ತಗೊಂಡ್ರೆ ಅವರು ಕೂಡ ಅಪ್ಪ ಅವ್ರು ಆಗಿದ್ರು. ಮತ್ತು ಅವರು ಈ ಸ್ವಾಮಿಗಳು ನಮ್ಮ ದಾನಮತ ಇದ್ರಲ್ಲ ಅವರು ಕೂಡ ಒಲೆ ಅಂತಿದ್ರಲ್ಲ, ಅವ್ರಿಗೂ ಅಪ್ಪ ಅವರು ಹೇಳಿದರು ಲಗ್ನ ಆಗ್ಬೇಕಂತ. ಅವರು ಇಬ್ಬರು ಮೂರು ಗುರು ಹೇಳಿದ್ರು ಒಲ್ಲೆ ಅಂತಿದ್ರು, ನಿಮ್ಮ ಪ್ರಾರಬ್ಧ ಸರಿ ಇಲ್ಲ, ನೀವು ಲಗ್ನ ಆಗ್ಬೇಕಂತ ಹೇಳಿದ್ರು. ಅನಿವಾರ್ಯವಾಗಿ ಒಲ್ಲೆನವ್ರಿ ಇದಕ್ಕೆ ದೈವತ್ತರ ಆಗತ್ತೀವಿ ಅಂದ್ರೆ ಆಗೋದಿಲ್ಲ ರೀ, ಒಲ್ಲೆ ಅಂದ್ರೂ ಆಗ್ತದೆ. ಅದಕ್ಕೆ ದೈವ ಅಂತಲ್ಲ, ಇದು ಹೀಗೆ ದೈವ ಇರ್ತದೆ. ಕೊನೆಗೆ ಎಲ್ಲರೂ ಕುಡ್ಕೊಂಡು ಈ ಗಂಗೈ ಸ್ವಾಮಿಗಳ ಅಕ್ಕ ಅವರನ್ನು ಗುರುದೇವ ಸ್ವಾಮಿಗಳು ಕೊಟ್ಟು ಲಗ್ನ ಮಾಡ್ತಕ್ಕಂಥ ಸಂದರ್ಭ ಬಂತು. ಅದು ನಿಶ್ಚಯ ಆಯಿತು. ಇಂಥ ದಿವಸ ಏನು ಉಳಿತದ್ರ ಬಾಕಿ, ಯಾವ ದಿವಸ ಯಾವ ಮುಹೂರ್ತಕ್ಕೆ ಮಾಡಬೇಕು ಲಗ್ನವನ್ನು, ಯಾವ ಮುಹೂರ್ತದಲ್ಲಿ ಮಾಡಬೇಕು. ಹಾಗೆ ಮಹಾದೇವ ಸ್ವಾಮಿಗಳು, ಈಗ ನಮ್ಮ ಗಂಗೈ ಸ್ವಾಮಿಗಳ ಅಣ್ಣವರು ಮಹಾದೇವ ಸ್ವಾಮಿ ಅವರು ಗುರುದೇವ ಸ್ವಾಮಿಗಳು ಇಬ್ಬರು ಕುಡ್ಕೊಂಡು ಮಠಕ್ಕೆ ಬಂದರು. ಎಲ್ಲಿ ಮಧುರಖಂಡಿಯಲ್ಲಿ ಬಂದು ಅಪ್ಪವ್ರು ನಮಸ್ಕಾರ ಮಾಡಿ, ಅಪ್ಪವರೇ ನಮ್ಮ ಅಕ್ಕನ ಇವರಿಗೆ ಕೊಡ್ತಾ ಇದ್ರಿ, ಇವರು ಗುರುದೇವ ಸ್ವಾಮಿಗಳು ಕಸ್ವಾ ಜಂಬಿಗವರು ಮತ್ತು ಹೀಗೆಲ್ಲ ಹೇಳಿದ್ರಿ. ಆಯಿತು ಕೊಡ್ರಿ. ಅವ್ರು ಹೇಳಿದ್ರು, ಅಪ್ಪವ್ರು ನಾಳೆ 24ನೇ ತಾರೀಕದಂದು ವಿವಾಹ ಮಾಡ್ಬೇಕಂತ, ಲಗ್ನ ಮಾಡ್ಬೇಕಂತ ಮುಹೂರ್ತ ನಿಶ್ಚಯ ಮಾಡ್ತಾರೆ ಗುರು ಹಿರಿಯರು. ಹೇಗ್ರಿ ಅಪ್ಪವ್ರ ಅಂತ ಹೇಳಿದರು. ಪಂಚಾಂಗದ ಹೀಗದ. ಆನಂತರ ಇಷ್ಟು ಹೇಳಿದ ನಂತರ ಈ ಗುರುದೇವ ಸ್ವಾಮಿಗಳಿಂದ ಅಪ್ಪವ್ರಿಗೆ ನಮಸ್ಕಾರ. ಅಪ್ಪವರೇ, ಶ್ರೀರಾಮಚಂದ್ರನಿಗೆ ಶ್ರೀರಾಮಚಂದ್ರ ದೇವರು ಅವರಿಗೆ ವಶಿಷ್ಠ ಗುರುಗಳ ಮುಂತಾಗಿರ್ತಕ್ಕಂಥ ಮಹಾತ್ಮರು ಕೂಡಿಕೊಂಡು ಪಂಚಾಂಗದಲ್ಲಿ ಮುಹೂರ್ತ ನೇಮಿಸಿದರು. ಇಂಥ ಸಮಯದಲ್ಲಿ ಪಟ್ಟಾಭಿಷೇಕ, ರಾಜ್ಯ ಪಟ್ಟಾಭಿಷೇಕ ಆಗುತ್ತೆ. ಆದರೆ ಅದೇ ಸಮಯದಲ್ಲಿ ಯಾವ ಸಮಯದಲ್ಲಿ ಪಟ್ಟಾಭಿಷೇಕ ಆಗಬೇಕಿತ್ತೋ ಅದೇ ಸಮಯದಲ್ಲಿ 14 ವರ್ಷ ಅರಣ್ಯಕ್ಕೆ ತೆರಳಿದ್ರಲ್ಲ, ಅರಣ್ಯಕ್ಕೆ ಹೋದರು. ಅದಕ್ಕೆ ಇಂಥ ಪಂಚಾಂಗ ಬೇಕಾದ ಗುರುಗಳೇ, ತಮ್ಮ ವಚನ, ತಮ್ಮ ಆಶೀರ್ವಾದ ಪಂಚಾಂಗ ಬೇಕಾದ ನನಗೆ ಈ ಹೊರಗಿನ ಪಂಚಾಂಗ ಬೇಡ, ತಾವು ಹೇಳಿದವರು ಲಗ್ನ ಆಗ್ತಾ ಇದೆ ಅಂತೇಳಿ ಸ್ವಾಮಿಗಳು ಎದ್ದು ನಮಸ್ಕಾರ ಮಾಡಪ್ಪ. ಅವರು ನಮಸ್ಕಾರ ಮಾಡಿದ ಮೇಲೆ ಅಪ್ಪವ್ರು ಹೇಳಿದರು, ಹಾಗಾದ್ರೆ ಸ್ವಾಮಿಗಳ ನಾವು ಹೇಳಿದ ಒಪ್ಪಿ ಅದಂತ ಹೇಳಿದ್ರು. ಅದೇ ಅಂತಿದ್ರು. ಅದೊಂದು ನಂತರ ಅಪ್ಪರು ಹೇಳಿದರು, 24ನೇ ತಾರೀಕಿಗೆ ಲಗ್ನ ಇಟ್ಟರೆ ನಿಮ್ಮ ಲಗ್ನ ಆಗೋದಿಲ್ಲ. ಪಂಚಾಂಗ 3 ಸರಿ ಅದ, 3 ಸರಿ, ನಿಮ್ಮ ಪಾಲಿಗೆ ಸರಿ ಇಲ್ಲ. ನಿಮ್ಮ ಲಗ್ನ ಆಗಲಿ ಅಂದ್ರೆ 14ನೇ ತಾರೀಕು ಲಗ್ನ ಆಗ್ರಿ ಸರಿ ಅಂತೇಳಿ ಆ ದಿವಸ ಇಟ್ಕೊಂಡು ಹೇಳಿದ್ರು. ಹ್ಞೂ ಹೊರತು ಒಪ್ಕೊಂಡ್ರು. ಲಗ್ನವನ್ನು ನೇಮಿಸಿದ್ರು. ಲಗ್ನ ಆಯಿತು, ಭಾಳ ಸುಂದರವಾಗಿ ಆಯಿತು. ಅದಾದ ಮೇಲೆ 17ನೇ ತಾರೀಕು ಹಾಡು ರಾಯಪಜ ಮತ್ತು ಇನ್ನೊಬ್ಬರು ಯಾರು ಇದ್ದರು, ಭಾಳ ದೊಡ್ಡ ಕಲಾ, ನಾವು ಜಾತ್ರೆ ಮಾಡ್ಕೊಂತಕ್ಕಂಥ ಸಂದರ್ಭ ಬಂತು. ಹಿರಿಯರು ನಿಮ್ಮ ದೊಡ್ಡಪ್ಪ ಅಂದರೆ ಅವರು ದೊಡ್ಡ ಜನ ದೊಡ್ಡಪ್ಪ ಜನ ಏನಕ್ಕ ನಿಮ್ಗೇನಕ್ಕ ಅಣ್ಣ ದೊಡ್ಡಪ್ಪ ಅವರೆಲ್ಲ ಮಧುರಖಂಡಿ ಕ್ರಾಶಿ ಕೂತಿದ್ರು. ಮಹಾಲಕ್ಷ್ಮೀ ದೇವಿ ರಥೋತ್ಸವ ಆಗ್ತಕ್ಕಂಥ ಒಂದು ಸಂದರ್ಭ. ಹಂದರ ತೀರದ ಮಾಡ್ತಾರೆ ಬನ್ನಿ ಕಟ್ಟಿಗೆಂತ, ಎಲ್ಲ ಬನ್ನಿ ಕಟ್ಟಿಗೆ ತೆಗೆದುಕೊಂಡು ಬಂದು ಮಧುರಖಂಡಿ ಕ್ರಾಶಿಗೆ ಹಾಕಿದ್ರು. ಭಾಳ ಇಷ್ಟ. ಅಲ್ಲಿ ಬಂದು ಒಂದು ಎರಡು ಗಾಡಿ ಆಗಿನ ಕಾಲ ಬೇರೆ ಇದ್ದರು. ಅಂದ್ರೆ ಟೆಂಪೋ ತಿದ್ದು ದೊಡ್ಡ 3 ಗಾಲಿ. ಅದ್ರ ಒಳಭಾಗದಲ್ಲಿ ಕಲ್ಲುಗಳನ್ನು, ಬಡಿಗೆಗಳನ್ನು, ಕೊಡಲಿಯನ್ನು, ಕುಡುಗೋಲನ್ನು, ಬಂದೂಕುಗಳನ್ನು, ಪಿಸ್ತೂಲ್ ತುಂಬಿಕೊಂಡು ಬಂದಿರಿ. ಏನಂದ್ರೆ ಇರ್ತಕ್ಕಂಥ ಹಿರಿಯರನ್ನೆಲ್ಲ ಏನು ಮಾಡಿದ್ರಿ, ಹಂಚಿಸಿ ನಾಶ ಮಾಡಿ ಏನು ಮಾಡಿ ಒಟ್ಟಿಗೆ ಅವ್ರು ಹಂಚಬೇಕು, ನಾವು ಬಂದು ಅದನ್ನು ಆಡಳಿತ ಮಾಡಬೇಕು ಅಂತಕ್ಕಂಥ ಒಂದು ಭಾವ ಇಟ್ಕೊಂಡು ಮಧುರಖಂಡಿ ಬಂದು ಕೂಡ ತಕ್ಷಣದಲ್ಲಿ ಕೊರಳೆ ಏನು ಟ್ರಾವೆಲ್ ಹಾಕಿ ಏನು ಮಾಡಿ ಕೈಗಳ ಒಂದು ಕಿರಿಗತ್ತಿತ್ತದ್ರಿ, ಅದು ತೆಗೆದುಕೊಂಡು ಕೊಲ್ಲಿಕ್ಕೆ ಹೋದ್ರು ನಿಮ್ಮ ದೊಡ್ಡಪ್ಪ ಅವರು. ಅಷ್ಟೊಳಗೆ ನೋಡಿದವ್ರಿ ಓಡ್ತಾ ಹೋಗಿ ಮಮ್ಮಿಂದೊಮ್ಮೆ ಅವ್ರು ಹಿಂದೆ ಜಗ್ಗಿ ತಗೊಂಡ್ರು. ಜಗ್ಗಿ ತೆಗೆದುಕೊಂಡು ಅವ್ರನ್ನೆಲ್ಲ ಹೊಡಿತಕ್ಕಂಥದ್ದಾಯಿತು. ಭಾಳ ಚೆನ್ನಾಗಿ ಕುಡಿದ್ರು, ಬನ್ನಿ ಕಡಿ ತೆಗೆದುಕೊಂಡು ಹೊಡೆದ್ರು, ಮಾಡ್ರು. ಹಾಗೆ ಆಗ್ತಾ ಬಂತ್ರಿ. ಇಷ್ಟಾಯಿತು.
ಆಮೇಲೆ ಕರ್ಮ ಅನ್ನೋದು ಹೇಗಿರ್ತದೆ, ಕರ್ಮ ಅನ್ನೋದು ಹೇಗಾಯಿತು. ಆ ರಾಯಪ್ಪ ಅಂತ ಹೇಳಿದ್ರಲ್ಲ, ಅವ್ರ ತಾಯಿ ಲಕ್ಷ್ಮೀ ಏನು ಹೆಸರೇನು ನೆನ್ಕೊಡೋದು ನಮ್ಗೆ. ಅವ್ರ ಮನೆಗೆ ಹಾಲಿಗೆ ಹೋಗ್ತಾಯಿದ್ವಿ, ಹಾಲು ತರ್ತಾಯಿದ್ವಿ. ಅವ್ರೊಂದು ಆಕಳಿತ್ತು ಗೋಮಾತ, ಆದರೆ ಹಾಲನ್ನು ಅಪ್ಪವ್ರು ಕುಡಿತಿದ್ರು. ಅವಾಗ ನಿಷೇಧದೊಳಗೆ ಏನು ಮಾಡಿದಂದ್ರೆ, ನಿಷೇಧದೊಳಗೆ ಅದ್ರ ಆಕಳತ್ತವ ಏನು ರೀ ಹಾಲು ಕೊಡೋದು. ಹಾಲು ಕೊಡೋದು ನಿಷೇಧ ಹೋದ್ರೆ ಆಕಳ ಹಾಲು ಕೊಡೋದಿಲ್ಲ ರೀ, ಹಾಯ್ಲಿಕ್ಕೆ ಬರ್ತಾವೆ. ನನಗೆ ಹಾಯ್ಲಿಕ್ಕೆ ಬರ್ತೀವಿ ಅಂತಕೊಂಡು ಹೇಳಿ ಇದನ್ನು ಪಾದರಕ್ಷೆ ತೆಗೆದುಕೊಂಡ್ರಿ. ಅವು ಈ ಕುರಿಗಾರ ಬೆಳಗ್ಗೆ ದಪ್ಪ ಹಾಕಿರ್ತಾರೆ, ಬೆಳಗ್ಗೆ ಕೆಳಗೆ ಮಳೆ ಹಾಕೊಂಡು ದಪ್ಪ ಅಂತ ಇರ್ತವ್ರು ಆ ಪಾದರಕ್ಷೆ ಅಂತ ತೆಗೆದುಕೊಂಡು ಆ ಆಕಳು ಬಾಲ ಹಿಡ್ಕೊಂಡ್ರಿ. 3 ಎಕರೆ ಜಮೀನ 4 ಸುತ್ತ ಪಾದರಕ್ಷೆ ಹೊಡಿತಾ ಬೆನ್ನು ತೊಗೊಂಡು ತಿರುಗಾಡಿ ಹೊಡೆದಿದ್ರು. ಅದು ನೋಡಿ ಬಿಡು ಬಿಡು ರಾಯ ಬಿಡು ಬಿಡು ರಾಯ ಬಿಡು. ಅವ್ರ ತಾಯಿ ಹೇಳಿದ ಕೇಳಿಲ್ಲ. ಇಷ್ಟು 4 ಸುತ್ತ ಹಾಕಿದಾಗ ತಾಯಿ ಇಷ್ಟು ಅನಿಸ್ತ್ರಿ. ಅದು ಅಂಬಾ ಅಂತ ಅದು ಒದರ್ಲಿಕ್ಕೆ ಆಕಳ ಧ್ವನಿಯನ್ನು ಕೇಳಿ ತಾಯಿ ಭಾಳ ತ್ರಾಸು ಅನಿಸಿ, ತಾಯಿ ಮುಖದಿಂದ ಏನಂತಂದ್ರೆ ಶಾಪ ಬಂತ್ರಿ. ಏನಂತಂದ್ರೆ, ರಾಯ ಈ ಪ್ರಕಾರವಾಗಿ ಗೋಮಾತಿನ ಕಷ್ಟ ಕೊಡ್ತಾ ಇದ್ದಿ, ಪಾದರಕ್ಷೆ ಹೊಡಿತಾ ಇದ್ದಿ, ಬಾಲ ಹಿಡಿದು ಹೊಡಿತಾ ಅಂಬಾ ಅಂತ ಒದರಿದು ಬಿಡ್ತಾ ಇಲ್ಲ. ಇನ್ನು 3 ದಿವಸಕ್ಕೆ ಇದು ಹೇಗೆ ಸುತ್ತ ಹಾಕಿಬಿಡಿದ್ರೆ ಇದರಂತೆ ನಿನ್ನ 3 ದಿವಸದಿಂದ ನಿನ್ನ ಮರಣ ಇಲ್ಲಿ ಹೋಗಿ ಶಾಪ ಕೊಟ್ಬಿಡ್ತಾಯಿ. ತಾಯಿ ತಂದೆಯಲ್ಲಿ ಕೂಡ ಮನಸ್ಸು ನೋವಾತಂದ್ರೆ ಅದಕ್ಕೆ ತಾಯಿ ತಂದೆ ಮನಸ್ಸು ನೋಯಿಸಬಾರ್ದು ರೀ. ಸಣ್ಣ ಮಕ್ಕಳ ಮನಸ್ಸು ನೋಯಿಸಬಾರ್ದು, ಜಂಗಮರ ಮನಸ್ಸು ನೋಯಿಸಬಾರ್ದು, ಬ್ರಾಹ್ಮಣರ ಮನಸ್ಸು ನೋಯಿಸಬಾರ್ದು, ಮಹಾತ್ಮರ ಮನಸ್ಸು ನೋಯಿಸಬಾರ್ದು, ಗೋವುಗಳ ಮನಸ್ಸು ನೋಯಿಸಬಾರ್ದು, ಸಜ್ಜನರ ಮನಸ್ಸನ್ನು ನೋಯಿಸಬಾರ್ದು. ಒಟ್ಟಿಗೆ ಯಾರ ಮನಸ್ಸು ನೋಯಿಸಬಾರ್ದು, ಬಂದಿದ್ದು ಯಾರ ಮನಸ್ಸನ್ನು ನೋಯಿಸಬಾರ್ದು. ಆಮೇಲೆ ತಾಯಿ ಕೊಟ್ಟಿದ್ದ ಶಾಪ ಏನಂತ ಅಲ್ಲಿ ಬಂದುಬಿಡ್ತೀರಿ. ಇದರಂತೆ ಆಗಿ ನಿನ್ನ ಮರಣ ಆಗಲಿ 3 ದಿವಸಕ್ಕೆ ಸಮಯ ಹೇಳಿಬಿಟ್ರು ಅವರು. ನಾವು ಅವ್ರ ಮನೆಗೆ ಹಾಲಿ ಹೋಗ್ತಿದ್ವಿ. ಮುಂದೆ 3ನೇ ದಿವಸಕ್ಕೆ ಇರತ್ರಿ ಇದು ಘಟನೆ ಬಂತು. 3ನೇ ದಿವಸಕ್ಕೆ ಅವರು ಬಡಿ ಕೊಡ್ಲಿ ಎಲ್ಲ ತೆಗೆದುಕೊಂಡ್ಬಂದರು. ನಿಮ್ಮ ದೊಡ್ಡಪ್ಪರವ್ರನ್ನ ಕೊಲ್ಲಿಕ್ಕೆ ಹೋದರು. ಅಲ್ಲಿ ಕೂಡಿರ್ತಕ್ಕಂಥವ್ರು ಬಡ ನೀ ಹೊಡಿ ನಾ ಹೊಡಿ ಎಲ್ಲ ಆಗಿ ಅವ್ರು ಒಂದಿಬ್ಬರು ದೇಹ ತ್ಯಾಗ ಮಾಡ್ರು. ಅದರೊಳಗೆ ಇವರೇಂದ್ರ ರಾಯಪ್ಪನವ್ರು ಇದ್ರಲ್ಲ, ಅವರಿಗೆ ಹಗ್ಗ ಕಟ್ಕೊಂಡು ಮುಂದೊಬ್ಬರು ಸೈಕಲ್ ತುಳಿದು ಹಿಂದೆ ಅವನು ಕಟ್ಟ್ರಿ 5ರ ಪೂರ್ವದಿಂದ ಕೆರೆ ಇದ್ರಲ್ಲ ಮುಂದೆ ಕೆಂಪಗೇರಿ ಪರ್ಯಂತ 4 ಕಿಲೋಮೀಟ್ರ್ 3 ಸಲ 4 ಸಲ ಎಳ್ಸೋದ್ರಿ. ಎಳ್ಸ್ಕೊಂಡು ಹೋಗೋದು, ಹಿಂದೆ ಹೊಡಿದು ಮಂದಿ ಬಡಿಗೆ ತೊಗೊಂಡು ಅವ್ರ ಮುಂದೆ ಅವ್ರು ಎಳ್ಸ್ಕೊಂಡು ಹೋಗೋದು ಬರೋದು. ಈಗ 3-4 ಸಲ ಎಡ್ತಾಗಿದ್ರು. ಅವ್ರು 4 ಸಲ ಸುತ್ತಾಕಿದ್ರಲ್ಲೇ ಆಕಳ. ತಾಯಿ ಶಾಪ ಏನೈತ್ರಿ, ಇದರಂತೆ ಮುಂದೆ ನೀನು ಹೀಗೆ ಸಾಹಿತ್ಯ ಶಾಪ ಕೊಟ್ಟಿರ. ಅದೇ ಪ್ರಕಾರ ರೋಡ್ ಮೇಲೆ ಎಳಸಡಿ ಆಕಳ ಹೊಡೆದದ್ದು ಗೌರವತ್ವದಿಂದ ರೀ. ಅಂದ್ರೆ ಅಲ್ಲಿ ಯಾರು ನೋಡಿಲ್ಲ, ಅಲ್ಲಿ ಹೊಲದೊಳಗದ. ಅದ್ರ ಫಲ ಏನಂದ್ರಿ, ಬಡ್ಡಿ ಹಾಕಿ ರೋಡಕ್ಕೆ ಬಂತ್ರಿ. ರೋಡಕ್ಕೆ ಬಂದು ಅಲ್ಲಿಂದ 5ರ ಪೂಲದಿಂದ ಅದಕ್ಕೆ ಎಷ್ಟು ಸಾರ ಒಂದು 4 ಕಿಲೋಮೀಟ್ರ್ ದಾರಿ ಆಗ್ಬೋದು. 4 ಕಿಲೋಮೀಟ್ರ್ ಪರ್ಯಂತ ಹೋಗ್ಬೋದು, 4 ಕಿಲೋಮೀಟ್ರ್ ಬರುವುದು 4 ಕಿಲೋಮೀಟ್ರ್. 8 16 24 ಕಿಲೋಮೀಟ್ರ್. 4 ಎಕರೆದೊಳಗೆ 3 ಸಲ ಓಡಾಡಿಸಿ ಹೊಡೆದಿರ್ತಕ್ಕಂಥಲ್ಲ, ಅದು 24 ಕಿಲೋಮೀಟ್ರ್ ಪರ್ಯಂತವಾಗಿ ಯಾತ್ರಿ ಓಡಾಡಿಸಿ ಹೊಡೆಯೋದು ಕೊನೆ ಅಂತ್ಯ ಆಗಿಬಿಡ್ತು. ದೇಹ ತ್ಯಾಗ ಆಯಿತು, ತಾಯಿ ಶಾಪ ಆಯಿತು, ಗುರಳಿ ಹಾಲು ಕೊಡ್ತಕ್ಕಂಥ ಗೋಮಾತೆ ಇತ್ತು ಮೊದಲದು, ಎಲ್ಲ ಕುಡಿತು. ಇದು ಹತ್ತಿತ್ತ. ಆ ಕಡೆ ಇರ್ತಕ್ಕಂಥದ್ದು ಏನಂತಂದ್ರೆ ಲಗ್ನ ಮಾಡಿ ಮುಗಿಸಿದ್ರು. ಇದ್ರಿಗೋಸ್ಕರವಾಗಿ ಇರ್ತಂದ್ರೆ ಭಾಳ ಕೆಟ್ಟಂತಾರೆ. ಇಡೀ ಊರ ಸುತ್ಕೊಂಡು ಬಿಡ್ತಾರೆ ಪಾಪ. ಏನಂತಂದ್ರೆ ನೀವೆಲ್ಲ ಊರವರೆಲ್ಲ ಕೂಡಿ ಹೀಗೆ ಮಾಡಿದ್ದೀರಿ ಕಂಪ್ಲೇಂಟ್ ಕೊಟ್ಬಿಟ್ರೆ ಯಾರು ಬಂದರು. 18 ತಿಂಗಳ ಪರ್ಯಂತರವಾಗಿ 12 ವರ್ಷಕ್ಕಿಂತಲೂ ಚಿಕ್ಕವರು, ಅವ್ರಿಗಿಂತ ದೊಡ್ಡವರು ಯಾರಿಲ್ಲ, ಗಂಡು ಮಕ್ಕಳು ಯಾರಿಲ್ಲ. ಎಲ್ಲಿ ಜಾಗ ಸಿಗ್ತಾ ಅಲ್ಲಿ ಹೋಗಿ ಅಡಿಗರು ಎಲ್ಲೆಲ್ಲಿ ಹೋದ್ರು ಮಾಡ್ರು. ಏನಂತಂದ್ರೆ ಜಮಖಂಡಿ ಜೈಲಲ್ಲಿ ಮುಗಿಕೊಂಡು ಬಿಜಾಪುರ ಹೋಗಿ ಉಳಿದ್ಬಿಟ್ರು. ಏಕೆಂದ್ರೆ ಮತ್ಸಂಗ ಸ್ವತಃ ಸುಮಾರು ಇದ್ಕೊಂಡು ಮತ್ತು ಅವ್ರಿಗೆ ಕಷ್ಟ ಬಂದು ಏನಂತಂದ್ರೆ ಸುತ್ತೆಲ್ಲದಕ್ಕೆ ಸಜ್ಜನರ ಸಂಘ ಶ್ರೇಷ್ಠ, ದುರ್ಜನರ ಸಂಘ ಮಾಡಿ ಶಿಕ್ಕಾತಾಗ್ತದೆ. ಕೊನೆಗೆ ತೊಂದರೆ ಆಗಿಬಿಡ್ತು. ಯಾಕೆ ಅಂಥ ಒಂದು ಸಂದರ್ಭ ಬಂತು. ಈಗ ಹೇಳ್ರಿ, 17ನೇ ತಾರೀಕು ಇಷ್ಟೆಲ್ಲ ಆಗಿ ಎಲ್ಲರೂ ಜೈಲು ಸೇರಿದ್ರು. 24ನೇ ತಾರೀಕಿಗೆ ಲಗ್ನ ನೇಮಿಸಿದ್ರು. 14ನೇ ತಾರೀಕು ಅಪ್ಪ ಅವ್ರು ಹೇಳಿದರು. 14ನೇ ತಾರೀಕು ಆಗಿರ್ತಕ್ಕಂಥ ಲಗ್ನ ಸುಂದರವಾಗಿ ಆಗಿ ಹೋಗ್ಬಿಡ್ತು.
17ನೇ ತಾರೀಕು ಯಾರು ಮನೆಯೊಳಗಿದ್ರ ಅಲ್ಲಿ ಪೈಲ್ವಾನ್ ಇದ್ರಲ್ಲ ಎಲ್ಲರೂ ಅವ್ರ ನಿರುಪಾದಿ ಸ್ವಾಮಿಗಳು, ಬಾಳಯ್ಯ ಸ್ವಾಮಿಗಳು, ಅವ್ರನ್ನ ತಗೊಂಡು ಎಲ್ಲ ಬಳಗ ಬೀಗರೆಲ್ಲರೂ ಏನು ಹೋದ್ರಿ, ಜೈಲಿಗೆ ಹೋಗ್ಬಿಟ್ರು. ಲಗ್ನ ಆಗ್ತೈತ್ರಿ. ಅದಕ್ಕೆ ಗುರುಗಳು ಇರ್ತಾರಲ್ಲ, ಗುರುಗಳು ಭಾಳ ದೊಡ್ಡ ಇರ್ತಾರೆ. ಗುರುಗಳ ಸಂಪೂರ್ಣವಾಗಿ ವಿಶ್ವಾಸ ಇಟ್ಟರೆ ಅವಶ್ಯವಾಗಿ ಒಳ್ಳೆಯದಾಗ್ತದೆ. ಅದಕ್ಕೆ ಆ ಗುರುಗಳು ಇರ್ತಕ್ಕಂಥ ಬಿಟ್ಟು ನಾವು ಒಂದು ಬೇರೆ ಮಾಡ್ತಿದ್ರೆ ಆಗೋದೊಂದು ಬೇರೆ ಆಗ್ತಿರ್ತದೆ. ಅದಕ್ಕಾಗಿ ಹಾಗಾಗದು ಏನು ಮಾಡ್ಬೇಕ್ರಿ, ಗುರುಗಳು, ದೇವರು, ತಾಯಿ ತಂದೆ, ಗುರು ಹೇಳ್ತಕ್ಕಂಥ ವಾಕ್ಯವನ್ನು ಪಾಲನೆ ಮಾಡಬೇಕು. ಯಾರ ಮನುಷ್ಯಗೂ ನೋವು ಮಾಡದೇ ಇರಬೇಕು. ಹಾಗೆ ಆಕಳಿಗೆ ನೋವು ಕೊಟ್ಟಿರ್ತಕ್ಕಂಥ ಕರ್ಮದ ಫಲ ಇಡೀ ಊರಿಗೆ ಬಂದ್ಬಿಡ್ತೀವಿ ಅನ್ನೋ ತೊಂದರೆ ಆಗಿಬಿಡ್ತು. ಅದು ಕರ್ಮ ಕಾರಣ ಥರ. ಅದಂತೆ ಪ್ರಾರ್ಥ ಅಂತಕ್ಕಂಥದ್ದು, ಸನ್ಯಾಸ ಪ್ರಾರ್ಥ ಅಂತಕ್ಕಂಥದ್ದು ಆಗಲಿಲ್ಲ. ಕೊನೆಗೆ ಪ್ರಾರ್ಥನಾನುಸಾರ ಲಗ್ನ ಆಗ್ತಕ್ಕಂಥದ್ದು ಆಯಿತು. ಆದರೆ ಪಂಚಾಂಗದ ಬೆರಟಿನಾಗ ತಮ್ಮ ಅನುಗ್ರಹ ಇರಲಿ ಆಗ್ತದಂತ ಅವರು ಬಂದು ಸಾಷ್ಟಾಂಗ ನಮಸ್ಕಾರ ಮಾಡಿದ್ರೆ, ಮಾಡಲಿಲ್ಲ ಅಂದ್ರೆ ಲಗ್ನ ಆಗ್ತಿರಲಿಲ್ಲ. ಮಾಡಿದ ಆ ಸಮಯಕ್ಕೆ ಅಪಾರ ಆಶೀರ್ವಾದ ಮಾಡಿದರು. ಅಂಥ ಕಠಿಣ ಸಂದರ್ಭದಿಂದ ಬಿಡಿಸಿ 24ನೇ ತಾರೀಕು ಬಿಡಿಸಿ 14ನೇ ತಾರೀಕು ಹೇಳಿದ್ರು ಲಗ್ನ ಆಗಿಬಿಡ್ತು. ಎಲ್ಲ ಆಯ್ತು. ಇದಕ್ಕೆಲ್ಲ ಮೂಲ ಕಾರಣ ಅಂದ್ರೆ ಭಕ್ತಿ ಇದ್ರೆ ಗುರು ಆಶೀರ್ವಾದ ಇರ್ತದೆ. ಭಕ್ತಿಯಿಂದ ಪ್ರಾರ್ಥನೆ ಮಾಡಿದ ಗುರು ಆಶೀರ್ವಾದ ಅವಶ್ಯ ಮಾಡ್ತಾರೆ. ಗುರುಗಳು ಎಲ್ಲ ಶಕ್ತಿ ಇರ್ತದೆ. ಗುರುಗಳು ಏನು ಮಾಡ್ತಾರೆ, ಹಣೆ ಬರಹವನ್ನು ಬದಲಾಯಿಸಿ ಹೇಳಿದರು, ಮಗಳೇ ನಿನ್ನ ಪತಿಗೆ 54 ವರ್ಷ ಆಯುಷ್ಯನ ಪ್ರದಾನ ಮಾಡಿದ್ದೀರಿ, ಕೊಟ್ಟಿದ್ದೀರಿ, ಹೆದರಿದರು. ಸತಿಪತಿಗಳು ಸುಖವಾಗಿ ನೀವು ಬಾಡಿ ನಿಂತ್ಕೊಂಡು ಹೇಳಿ ಆಶೀರ್ವಾದ ಮಾಡಿದ್ರು. ಮತ್ತು ಸುಮ್ಮನೆ ಏನಾರು ಮಾಡ್ಲಿಕ್ಕೆ ಹೋದ್ರೆ ಏನಾರು ಹೇಳ್ತಾರೆ, ನೀವು ಹೆಣ್ಮಕ್ಳು ಸ್ವಲ್ಪ ಹುಷಾರಾಗಿದ್ರು. ಅಪ್ಪ ದಿವಸ ನಮ್ಗೆ ಹೇಳ್ತಿರಲ್ರಿ, ಆ ಕಡೆ ಏನು ಹೇಳೋದಿಲ್ಲ ಅಂದ್ರೆ ಅಯ್ಯೋ ಸ್ವಲ್ಪ ಹಂಗೇನು ಮಾಡೋದಿಲ್ಲ ಅದಕ್ಕೆ. ಮತ್ತು ನೀವು ಹಿಂಗೆ ಅನ್ಬೋದು, ಅಪ್ಪರ ನೀವು ಸ್ವಲ್ಪ ಪಕ್ಷಪಾತ ಮಾಡ್ತೀರಿ, ಮುಂದೆ ಕೂತವ್ರು ಹೇಳ್ತಾರೆ, ನಮ್ಮ ಈ ಕಡೆ ಮಗ್ಗಲ್ಲಿ ಹೇಳೋದಿಲ್ಲ. ಅದಕ್ಕೆ ಇಲ್ಲಿ ಏನಂದ್ರೆ ಭಕ್ತಿ ಅಂತಕ್ಕಂಥದ್ದು ಶ್ರೇಷ್ಠ ಇರ್ತದೆ. ಭಕ್ತಿಯಿಂದ ಇರ್ತಕ್ಕಂಥದ್ದು ಭಾಳ ಮುಖ್ಯ ಇರ್ತದೆ. ಭಕ್ತಿಯಿಂದ ಎಲ್ಲರೂ ಕೂಡ ಪ್ರಾರ್ಥನೆ ಮಾಡಿರಿ. ಪ್ರಾರ್ಥನೆಗಳು ಎಲ್ಲ ಶಕ್ತಿ ಇರ್ತದೆ. ಗುರುವೇ ನಿಮ್ಮನ್ನು ನೆನೆದು ಉರಿವ ಕಿಚ್ಚನು ಹೊಗಲು ಉರಿ ತಗ್ಗಿ ಉದಕ ಕಂಡಂತೆ ಸರ್ವಜ್ಞ. ಗುರುಗಳ ಸ್ಮರಣೆ ಮಾಡಿ, ಗುರುವೇ ನಿಮ್ಮನ್ನು ನೆನೆದು ಉರಿವ ಕಿಚ್ಚನು ಉರಿ ತಗ್ಗಿ ಉದಕದು ಅಂದರೆ ಉರಿಯತಕ್ಕಂಥ ಅಗ್ನಿ ಒಳಗೆ ಹೋದ್ರೂ ಸಹಿತ ಉರಿ ತಗ್ಗಿ ಉದಕ ಕಂಡಂತೆ ಸರ್ವಜ್ಞ. ಉರಿ ಎಲ್ಲ ಆರಿ ಹೋಗಿ ನೀರಾದಂತೆ ಆಗ್ತದಂತಾರೆ. ಗುರುನಾಥ ಆಶೀರ್ವಾದ ಸರ್ವಜ್ಞ ಮೇಲೆ ಹೇಳ್ತಾರೆ, ಉರಿ ತಗ್ಗಿ ಉದಕ ಕಂಡಂತೆ ಸರ್ವಜ್ಞ. ಅದು ಗುರುಗಳ ಕೃಪಾಶೀರ್ವಾದ ಅಂತಕ್ಕಂಥ ಭಾಳ ಮಹತ್ವ ಇರ್ತಕ್ಕಂಥದ್ದು. ಗುರುಗಳ ಕೃಪಾಶೀರ್ವಾದ ಅಂತ ಯಾರು ಇರ್ತಾವೆ ನೋಡ್ರಿ, ಅವ್ರು ಏನೆಲ್ಲ ಸಾಧಿಸ್ತಾರೆ. ಗುರುಗಳ ಕೃಪಾಶೀರ್ವಾದ ಇರಲಿಲ್ಲ ಅಂದ್ರೆ ಏನೋ ಕಷ್ಟ ಪ್ರಾರಂಭ ಆಗ್ತದೆ. ಗುರುಗಳ ಕೃಪಾಶೀರ್ವಾದ ಎಲ್ಲಕ್ಕಿಂತ ಮುಖ್ಯ ಆಗ್ತದೆ. ಗುರುಗಳ ಕೃಪಾಶೀರ್ವಾದ ಆಯುಷ್ಯವನ್ನು ಪ್ರದಾನ ಮಾಡಿದರು. ಮತ್ತು ಭಕ್ತಿಯಿಂದ ಪ್ರಾರ್ಥನೆ ಮಾಡಿದಾಗ ಅವರು ಕೂಡ ಇವತ್ತೇನು ಮಾಡಿದ್ರೆ ಸೇರ್ತಿರ್ಬೋದು. ಏನಾದರೂ ಆಗಲಿ ಎತ್ತಾಗಿ ತೊತ್ತಾಗಿ ಹಿತ್ತಲದ ಮರವಾಗಿ ಮತ್ತೆ ಗುರುಪಾದದ ಆವಿಗೆ ಆಗಿ ಸದ್ರವರ ಹತ್ತಿರದಲ್ಲಿರುವಂಥ ಸರ್ವಜ್ಞ. ಎತ್ತಾಗಿ ಆದರೂ ಕೂಡ ಗುರುಗಳ ಸನ್ನಿಧಿಯಲ್ಲಿರು, ತೊತ್ತಾಗಿ ಸೇವೆ ಮಾಡ್ತಕ್ಕಂಥವ್ರಾಗಿ ಆದರೂ ಕೂಡ ಗುರುಗಳ ಸೇವೆ ಮಾಡು. ಹಿತ್ತಲದ ಮರವಾಗಿ, ಗುರು ಹಿತ್ತಲದ ಮರ ಆಗಿದ್ರೆ ನೆರಳನ್ನು ಕೊಡ್ತದೆ, ಅಲ್ಲಿ ಹಣ್ಣು ಕೊಡ್ತದೆ, ಹೂವನ್ನು ಕೊಡ್ತದೆ. ಒಣಗಿ ಅಕಸ್ಮಾತ್ ಒಣಗಿ ಹೋದ್ರೆ ಗುರುಗಳ ಪಾದಕಿ ಆದರೂ ಕೂಡ ಆಗ್ತದೆ. ಎತ್ತಾಗಿ ತೊತ್ತಾಗಿ ಹಿತ್ತಲದ ಮರವಾಗಿ ಮತ್ತೆ ಗುರು ಪಾದಕಿಯಾಗಿ, ಗುರುಗಳ ಹಾವಿಗೆ ಅಂದ್ರೆ ಪಾದಕಿ, ಗುರುಗಳ ಪಾದಕಿ ಒಣಗಿ ಹೋದ್ರೆ ಪಾದಕಿ ಆದರೂ ಕೂಡ ಬಿಡದೆ ಅವ್ರನ್ನ ಅವ್ರ ಕಾಲಿಗೆ ನೋವಾಗದಂತೆ ಅವ್ರನ್ನ ರಕ್ಷಣೆ ಮಾಡ್ತಲ್ಲ, ಮತ್ತು ಪುಣ್ಯನ ಆಗ್ತದೆ. ಹೀಗಾಗಿ ಪಾದಕಿಯಾಗಿ ಹಾವಿಗೆ ಆದರೂ ಗುರುಗಳ ಸನ್ನಿಧಿಯಲ್ಲಿ ಒಂದು ಗುರುಗಳ ಸನ್ನಿಧಿಯಲ್ಲಿ ಸರ್ವಜ್ಞ ಹೇಳ್ತಾರೆ. ಗುರುಗಳ ಕೃಪಾಶೀರ್ವಾದ ಭಾಳ ದೊಡ್ಡದು. ಗುರುಗಳ ಕೃಪಾಶೀರ್ವಾದ ಅವಶ್ಯವಾಗಿ ಆಗಿ ಆಗ್ತದೆ. ಎಲ್ಲರಿಗೆ ಆನಂದವಾಗಲಿ. ಆದ್ಮೇಲೆ ಗುರುಗಳ ಎಂಥ ಶಕ್ತಿ ಇರ್ತದೆ ರೀ, ಯಮಧರ್ಮನ ಬಾಧೆಯನ್ನು ಬಿಡ್ತಕ್ಕಂಥದ್ದು. ಗುರು ಹೇಳ್ತಾರೆ ಯಾರು ಅಂದ್ರೆ ಸಾಕ್ಷಾತ್ ಪರಮೇಶ್ವರನೇ. ಶಿವನ ಕಂಡವನಿಗೆ ಯಮಬಾಧೆ ಉಂಟೆ, ಶಿವನ ಕಂಡವನಿಗೆ ಯಮಬಾಧೆ ಅದ ಅಂದ್ರೆ ಯಮಬಾಧೆ ಇಲ್ಲ ಅಂತ ಹೇಳ್ತಾರೆ. ಆದ್ದರಿಂದ ಸದ್ರುಳು ಭಗವಂತ ಸ್ವಲ್ಪ ಅವರು ಸ್ಮರಣೆ ಮಾಡಿರಿ, ಭಕ್ತಿಯಿಂದಿರಿ. ಎಲ್ಲರೂ ಕೂಡ ಸದ್ರುಳು ಕೃಪಾಶೀರ್ವಾದ ಇರಲಿ. ಕರ್ಮದಿಂದ ದೋಷ ಆಗ್ತದೆ, ಸತ್ಕರ್ಮ ಮಾಡಿರಿ. ಕೆಟ್ಟ ಕರ್ಮ ಯಾರು ಕೂಡ ಮಾಡ್ಲಿಕ್ಕೆ ಹೋಗಬೇಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಅಂತ ಎಲ್ಲರಿಗೂ ಆನಂದವಾಗಿ. ಪರಮ ಪೂಜ್ಯರಿರ್ತಕ್ಕಂಥ ಶ್ರೋತ್ರಿಯ ಬ್ರಹ್ಮನಿಷ್ಠರ ಶ್ರೀ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಸದ್ರುಳು ಎಲ್ಲರಿಗೂ ಕೂಡ ಇಹಪರದಲ್ಲಿಯೂ ಸುಭೋಗ ಭಾಗ್ಯಗಳನ್ನು ಎತ್ತು ಅಂತ್ಯದಲ್ಲಿ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ರೂಪಿರ್ತಕ್ಕಂಥ ವರಮೋಕ್ಷ ಸದ್ಗುರು ಎಲ್ಲರೂ ಕೂಡ ಅನುಗ್ರಹ ಮಾಡ್ತಕ್ಕಂಥ ಪ್ರಾರ್ಥನೆ ಮಾಡ್ತಾ ಶ್ರೀಮ ಜಗದ್ಗುರು ಶ್ರೀ ಶ್ರೀ ಶ್ರೀ
ಸಿದ್ಧಲಿಂಗೇಶ್ವರ ಸದ್ಗುರುವರ ದಿವ್ಯ ಪಾದಕಮಲಗಳಲ್ಲಿ ಇವತ್ತಿನ ಈ 28ನೆಯ ದಿನದ ಸದ್ಗುರು ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರ ವಿಜಯ ಲೀಲಾ ಕಲ್ಪತರುವಂತಕ್ಕಂಥ ಗ್ರಂಥದ 9ನೇ ಭಾಗದ 22ನೇ ಅಧ್ಯಾಯದ ವಾಗೃಪ ಪುಷ್ಪನ ಸದ್ಗುರುವರ ದಿವ್ಯ ಶ್ರೀಪಾದ ಪದ್ಮಗಳನ್ನು ಸಮರ್ಪಿಸಿ ಹಾಗೂ ಪರಮ ಪೂಜ್ಯರಿರ್ತಕ್ಕಂಥ ಶ್ರೋತ್ರಿಯ ಬ್ರಹ್ಮನಿಷ್ಠರ ಶ್ರೀಮತಿ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಸದ್ಗುರು ದಿವ್ಯ ಪಾದಕಮಲಗಳಲ್ಲಿ ನನ್ನ ಅನಂತಾನಂತ ಕೋಟಿ ಧೀರದಂಡ ಪ್ರಣಾಮ ಸಮರ್ಪಿಸಿ ಇವತ್ತಿನ ಸಾಯಂಕಾಲದ ವಿಷಯಕ್ಕೆ ಮಂಗಲ ಮಾಡೋಣ. ಸದ್ಗುರು ಎಲ್ಲರೂ ಕೂಡ ಮಂಗಲ ಉಂಟು ಮಾಡಿ. राजाधिराज सद्गुरुनाथ सिद्धलिंगेश्वर महाराज की जय. साधु संत महाराज की